ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗತೋದ್ಧಾರಕ ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗತೋದ್ಧಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರ್ತಿ ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರ್ತಿ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಕಾಯಕ ಯೋಗಿ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ರೂಪನೆ ಬಸವಣ್ಣ ನಿಷ್ಕಲಲಿಂಗವೇ ಬಸವಣ್ಣ ನಿರ್ಗುಣ ರೂಪನೆ ಬಸವಣ್ಣ ನಿಷ್ಕಲಲಿಂಗನೆ ಬಸವಣ್ಣ ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಪರಮ ಪ್ರಭುವೆನೆ ಬಸವಣ್ಣ ಪತಿತ ಪಾವನನೆ ಬಸವಣ್ಣ ಪರಮ ಪ್ರಭುವೆನೆ ಬಸವಣ್ಣ ಪತಿತ ಪಾವನನೆ ಬಸವಣ್ಣ ಭಕ್ತರ ಪ್ರಾಣನೆ ಬಸವಣ್ಣ ಭವ ಭಯ ತಾರಕ ಬಸವಣ್ಣ ಭಕ್ತರ ಪ್ರಾಣನೆ ಬಸವಣ್ಣ ಭವ ಭಯ ತಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಕಿಂಕರ ನೀನೆ ಬಸವಣ್ಣ ಶಂಕರ ನೀನೆ ಬಸವಣ್ಣ ಕಿಂಕರ ನೀನೆ
ಬಸವಣ್ಣ ಶಂಕರ ನೀನೆ ಬಸವಣ್ಣ ಮಂಕುಮನಗರ ಮದವನು ಹರಿಸಿದ ಮಹಾದೇವ ನೀನೆ ಬಸವಣ್ಣ ಮಂಕುಮನಗರ ಮದವನು ಹರಿಸಿದ ಮಹಾದೇವ ನೀನೆ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಅಣುವಿನೊಳಗೆ ನೀ ಅಣುವಣ್ಣ ಮಹದೊಳಗೆ ನೀ ಮಹವಣ್ಣ ಅಣುವಿನೊಳಗೆ ನೀ ಅಣುವಣ್ಣ ಮಹದೊಳಗೆ ನೀ ಮಹವಣ್ಣ ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೈ ಬಸವಣ್ಣ ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೈ ಬಸವಣ್ಣ ಸಾಂಬ ಸದಾ ಶಿವ ಸಾಂಬ ಶಿವ 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 ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ವಿರೂಪಾಕ್ಷೇಶ್ವರ ಸಾಂಬ ಶಿವ ವಿರೂಪಾಕ್ಷೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ವಿರೂಪಾಕ್ಷೇಶ್ವರ ಸಾಂಬ ಶಿವ ವಿರೂಪಾಕ್ಷೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ 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 ಬಸವಂ ಕಾಲಂಗೆ ಕಾಲಂ ಅನುಪಮಶೀಲಂ ಬಸವ ರಕ್ಷಿಪ್ಪುದೆನ್ನ ಸಂಗನ ಬಸವ ಶರಣಾರ್ಥ. ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಮತ್ತು ಎಲ್ಲ ಪ್ರಮುಖರನ್ನು ಸ್ಮರಣೆ ಮಾಡಿ, ಆರಾಧ್ಯ ಗುರುದೇವರಾಗಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶ್ರೀಯೋಗಿಗಳವರನ್ನು, ಶ್ರೀ ಗುರು ವಿರೂಪಾಕ್ಷೇಶ್ವರರನ್ನು ಸ್ಮರಣೆ ಮಾಡಿ, ಶಿವ ಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮ ಕವಿಗಳವರನ್ನು ಸ್ಮರಿಸಿ, ಪರಮ ಪವಿತ್ರವಾದ ಲೋಕೂರು ಗ್ರಾಮವನ್ನು ಪಾವನ ಮಾಡಿರ್ತಕ್ಕಂಥ ಲೋಕೂರೇಶ್ವರಿಯನ್ನು ಶ್ರೀ ಗುರು ಶರಣಬಸವೇಶ್ವರರನ್ನು ಸ್ಮರಿಸಿ, ನಮ್ಮೊಂದಿಗೆ ನಿತ್ಯವೂ ಸಂಗೀತ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ವೇದಮೂರ್ತಿ ಶರಣಬಸವ ಗವಾಯಿಗಳವರಿಗೂ, ನೂರಂದಯ್ಯ ಗವಾಯಿಗಳವರಿಗೂ, ನಮ್ಮ ಯಲ್ಲಪ್ಪ ಅವರಿಗೂ ಶರಣಾರ್ಥಿಗಳು.
ಅರ್ಥಪೂರ್ಣವಾಗಿ ಈ ಬಸವ ಪುರಾಣವನ್ನು ನಡೆಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಗ್ರಾಮದ ಎಲ್ಲ ಗುರು ಹಿರಿಯರನ್ನು, ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಸದ್ಭಕ್ತರಿಗೂ, ಶರಣರಿಗೂ, ತಾಯಿಂದಿರಿಗೂ, ಮಕ್ಕಳಿಗೂ ಅನಂತ ಶರಣಾರ್ಥಿ. ಮಾಂಧಾತಾ ಚ ಮಹೀಪತಿ ಕೃತಯುಗಾಲಂಕಾರ ಭೂತೋ ಗತಃ ಸೇತುರ್ಯೇನ ಮಹೋದಧೌ ವಿರಚಿತೋ ಕ್ವಾ ಅಸೌ ಗಸ್ಯಾಂತಕಃ ಅನ್ಯೇ ಚಾಪಿ ಯುಧಿಷ್ಠರ ಪ್ರಭೃತಯೋ ಯಾತಾ ದಿವಂ ಭೂಪತೆ ನೈಕೇನಾಪಿ ಸಮಂ ಗತಾ ವಸುಮತೆ ಮುಂಜತ್ವಯ ಯಾಸ್ಯತೆ. ಉತ್ತರ ಭಾರತದಲ್ಲಿ ಉಜ್ಜಯಿನಿ ಎಂಬತಕ್ಕಂಥ ಪಟ್ಟಣ, ನೂರಾರು ವರ್ಷಗಳ ಹಿಂದೆ ಆಗಿರತಕ್ಕಂಥ ಒಂದು ಸತ್ಯ ಘಟನೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ ಉಜ್ಜಯಿನಿ ಪಟ್ಟಣವನ್ನ 2ನೇ ವಿಕ್ರಮಾದಿತ್ಯ ಆಳ್ತಾ ಇರತಕ್ಕಂಥ ಸಂದರ್ಭ. ಅವನಿಗೆ ಮುದ್ದಾಗಿರ್ತಕ್ಕಂಥ ಒಂದು ಪುಟ್ಟ ಮಗು. ಪ್ರಜೆಗಳೆಲ್ಲರಿಗೂ ಕೂಡ ದೇವರ ಸ್ವರೂಪದಲ್ಲಿ ವಿಕ್ರಮಾದಿತ್ಯ ಬಹಳ ಚೆನ್ನಾಗಿ ಆ ರಾಜ್ಯವನ್ನ ಆಳ್ತಾ ಇರತಕ್ಕಂಥ ಸಮಯದೊಳಗೆ ಅಕಾಲಿಕವಾಗಿ ರಾಜ ವಿಕ್ರಮಾದಿತ್ಯ ತೀರಿ ಹೋಗ್ತಾನ. ಯಾವಾಗ ರಾಜ ವಿಕ್ರಮಾದಿತ್ಯ ತೀರಿ ಹೋದ, ಅಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ, ಸಾಮಂತ ರಾಜರಿಗೆ ಬಹಳ ಚಿಂತೆಯಾಗ್ತದೆ. ಬಹಳ ಸಂಪದ್ಭರಿತವಾಗಿರ್ತಕ್ಕಂಥ ರಾಜ್ಯ, ಬಹಳ ವಿಸ್ತಾರವಾಗಿರ್ತಕ್ಕಂಥ ರಾಜ್ಯ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ರಾಜ ತೀರಿ ಹೋದ ಮೇಲೆ ಇನ್ನು ಮುಂದೆ ಇದಕ್ಕೆ ಯಾರನ್ನ ಪಟ್ಟ ಮಾಡಬೇಕು? ಒಬ್ಬ ರಾಜ ತೀರಿ ಹೋದ ಮೇಲೆ ಇನ್ನೊಬ್ಬ ರಾಜ ಬೇಕಲ್ಲ. ಆ ವಿಕ್ರಮಾದಿತ್ಯನ ಮಗನಾಗಿರ್ತಕ್ಕಂಥ ಭೋಜಕುಮಾರನೇ ಮುಂದಿನ ಉತ್ತರಾಧಿಕಾರಿ, ಈ ರಾಜ್ಯಕ್ಕೆ ಅಧಿಕಾರಿ ಅಂತ ತಿಳ್ಕೊಂಡು ಘೋಷಣೆ ಮಾಡಿದ್ರು. ಆದ್ರೆ ಪಾಪ ಆ ಮಗು ಇನ್ನೂ ಬಹಳ ಚಿಕ್ಕದು, 3-4 ವರ್ಷದ ಮಗು. ರಾಜ್ಯದ ಕಾರ್ಯಭಾರ ಹೆಂಗ ಮಾಡಿತ್ತು? ಎಲ್ಲಿವರೆಗೆ ಈ ಮಗು ಒಂದು ಪ್ರಾಪ್ತ ವಯಸ್ಸಿಗೆ ಬರುವುದಿಲ್ಲ, 17-18 ವಯಸ್ಸಿನವರೆಗೆ ವಿಕ್ರಮಾದಿತ್ಯನ ತಮ್ಮನಾಗಿರ್ತಕ್ಕಂಥ ಮುಂಜ, ಆ ಮುಂಜನಿಗೆ ತಾತ್ಕಾಲಿಕವಾಗಿರ್ತಕ್ಕಂಥ ಉಜ್ಜಯಿನಿ ರಾಜ್ಯದ ಪಟ್ಟವನ್ನ ಕಟ್ತಾರೆ. ನಾ ಹೇಳಕತ್ತಿದ ಅರ್ಥ ಆಗಕತ್ತೈತ್ರಿವ? ಉಜ್ಜಯಿನಿ ಎಂಬತಕ್ಕಂಥ ದೊಡ್ಡ ಪಟ್ಟಣ, ಅದಕ್ಕೆ ಒಳ್ಳೆಯ ರಾಜನಿದ್ದ ವಿಕ್ರಮಾದಿತ್ಯ ಅಕಾಲಿಕವಾಗಿ ತೀರಿ ಹೋದ. ಮುಂದೆ ರಾಜ ಯಾರನ್ನ ಮಾಡಬೇಕು ಅನ್ನೋ ಪ್ರಶ್ನೆ ಉದ್ಭವಿಸಿದಾಗ ಆತನ ಮಗ ಭೋಜಕುಮಾರ, ಆತ ಇನ್ನೂ 3-4 ವರ್ಷದವ. ಅಲ್ಲಿವರೆಗೆ ರಾಜ್ಯದ ಕಾರ್ಯಭಾರ ಯಾರು ನೋಡ್ಕೋಬೇಕು ಅನ್ನೋ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಜವಾಬ್ದಾರಿ ವಿಕ್ರಮಾದಿತ್ಯನ ತಮ್ಮನಾಗಿರ್ತಕ್ಕಂಥ ಮುಂಜನಿಗೆ ಆ ಒಂದು ಜವಾಬ್ದಾರಿಯನ್ನು ವಹಿಸ್ತಾರೆ. ಹೀಗೆ ರಾಜ್ಯವನ್ನ ಮುಂಜ ಮಹಾರಾಜ ಆಳ್ತಾ ಇದ್ದ ಹಿಂಗ ಒಂದು 4-5 ವರ್ಷ ಹೋತು. 4-5 ವರ್ಷ ಹೋದ ನಂತರ ಆ ಒಂದು ಪಟ್ಟಣಕ್ಕೆ ಒಬ್ಬ ಪ್ರಸಿದ್ಧ ಜ್ಯೋತಿಷ್ಯಗಾರ ಬಂದ. ಜ್ಯೋತಿಷ್ಯಗಾರ ಅಂದ್ರೆ ಗೊತ್ತಾಗ್ತದಲ್ಲ, ಭವಿಷ್ಯವನ್ನ ಹೇಳ್ತಕ್ಕಂಥವನು, ಮುಂದೇನಾಗ್ತದ ಎಂತಕ್ಕಂಥ ಭವಿಷ್ಯವನ್ನ ಹೇಳ್ತಕ್ಕಂಥ ಜ್ಯೋತಿಷ್ಯಗಾರ ಆ ರಾಜ್ಯಕ್ಕೆ ಬಂದ, ಈ ಉಜ್ಜಯಿನಿ ಪಟ್ಟಣಕ್ಕೆ ಬಂದ. ಮುಂಜ ಮಹಾರಾಜನಿಗೂ ಭವಿಷ್ಯ ಕೇಳಬೇಕು ಅನ್ನೋ ಆಶೆ ಆಯ್ತು. ತನ್ನ ಕುಟುಂಬದ ಎಲ್ಲಾ ಸದಸ್ಯರ ಭವಿಷ್ಯವನ್ನ ಕೇಳ್ದ. ಕೊನೆಗೆ ತನ್ನ ಅಣ್ಣನ ಮಗನಾಗಿರ್ತಕ್ಕಂಥ ಭೋಜಕುಮಾರನ ಭವಿಷ್ಯವನ್ನು ಕೇಳಬೇಕಂತ ಆಶೆ ಆಯ್ತು. ಭೋಜಕುಮಾರನ ಒಂದು ಜನ್ಮ ಕುಂಡಲಿಯನ್ನು ತರಿಸಿ ಆ ಜ್ಯೋತಿಷ್ಯ ಕೈಯಾಗಿ ಕೊಟ್ಟಾಗ ಜ್ಯೋತಿಷ್ಯ ಮುಖ ಅರಳುತ್ತದ. ಮಹಾರಾಜ, ನಿಮ್ಮ ಅಣ್ಣನ ಮಗನಾಗಿರ್ತಕ್ಕಂಥ ಈ ಭೋಜಕುಮಾರ ಬಹಳ ದೊಡ್ಡ ರಾಜನಾಗ್ತಾನ, ಅಷ್ಟೇ ದೊಡ್ಡ ಪಂಡಿತನಾಗ್ತಾನ, ಅಷ್ಟೇ ವೀರ ಶೂರ ಧೀರ, ಪ್ರಜೆಗಳನ್ನ ತನ್ನ ಮಕ್ಕಳ ಹಾಗೆ ನೋಡ್ತಕ್ಕಂಥ ಒಂದು ದೊಡ್ಡ ಗುಣದ ರಾಜನಾಗಿ ಹೊರಹೊಮ್ಮತಾನ ಅಂತ ಹೇಳಿ ಹೇಳ್ತ. ಆದ್ರ ಮುಖ ಸಪ್ಪಗಾತು, ಜ್ಯೋತಿಷಿಯ ಮುಖ. ಯಾಕ್ರಪ್ಪ ಮತ್ತೇನದ ಇದ್ರೊಳಗ? ಏನೂ ಇಲ್ಲ. ಈತ ಯಾವಾಗ 18-19 ವರ್ಷದವನಾಗ್ತಾನ, ಇವನಿಂದಲೇ ನಿನ್ನ ಮೃತ್ಯು ಆಗ್ತದ. ನಿನ್ನ ಸಾವು ನಿನ್ನ ಅಣ್ಣನ ಮಗನಾಗಿರ್ತಕ್ಕಂಥ ಈ ಭೋಜಕುಮಾರನಿಂದಲೇ ನಿನ್ನ ಮೃತ್ಯು ಆಗ್ತದ. ಆಯ್ತು ಅಂತ ತಿಳ್ಕೊಂಡು ಜ್ಯೋತಿಷಗಾರ ಜ್ಯೋತಿಷ್ಯವನ್ನ ಹೇಳಿ ಹೋದ.
ರಾತ್ರಿ ಎಲ್ಲ ನಿದ್ರೆ ಬರ್ತಾ ಇಲ್ಲ ಯಾರಿಗೆ? ಮತ್ತೆ ನೀ ಸಾಹಿತಿ ಅಂತಂದ್ರೆ ಯಾರಿಗೆ ನಿದ್ದೆ ಬರ್ತದೆ? ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ, ಹೆಂಗ್ ಮಾಡ್ಬೇಕು? ಈಗ ಇವನಿಗೆ 9-10 ವರ್ಷ, ಇನ್ನು 7-8 ವರ್ಷಕ್ಕೆ ಇವ ದೊಡ್ಡವಾಗ್ತಾನ. ದೊಡ್ಡವಾದ ಬಳಿಕ ನನ್ನನ್ನ ಕೊಲ್ಲತನ ಅಂತ ತಿಳ್ಕೊಂಡು ಜ್ಯೋತಿಷಿ ಹೇಳ್ಯಾನ. ಜ್ಯೋತಿಷಿ ಏನ್ ಹೇಳ್ಯಾನ ಎಲ್ಲವೂ ಕೂಡ ಸತ್ಯ ಆಗಿದ್ದೆ ಅದ, ಇಲ್ಲಿ ತನಕ ಸುಳ್ಳಾಗಿಲ್ಲ. ಇದನ್ನು ಕೂಡ ಒಂದು ದಿವಸ ಸತ್ಯನೇ ಆಗ್ತದ. ಅದಕ್ಕೆ ಅವಕಾಶ ಕೊಡಬಾರ್ದು. ನಾ ಈಗ ಹೆಂಗ ಈ ರಾಜ್ಯವನ್ನ ಆಳಕತ್ತೀನಿ, ನನ್ನ ಸಾವು ಬರುವವರೆಗೂ ಕೂಡ, ನನ್ನ ಮುಪ್ಪಿನವರೆಗೂ ಕೂಡ ನಾನು ಈ ರಾಜ್ಯವನ್ನೇ ಆಳ್ಬೇಕು. ನನ್ನ ಅಣ್ಣನ ಮಗನ ಕೈಯಲ್ಲಿ ಈ ರಾಜ್ಯವನ್ನು ಕೊಡಬಾರದು. ಇವನಿಗೆ ಕೆಟ್ಟ ಬುದ್ಧಿ ಬಂತು. ಏನು ಪರಮಾತ್ಮ ಕೊಟ್ಟಿದ್ದ ರಾಜ್ಯವನ್ನ ಆಳ್ತಕ್ಕಂಥ ಶಕ್ತಿ ಕೊಟ್ಟಿದ್ದ, ಇನ್ನು 8-10 ವರ್ಷ ಬೇಕಾದಾಗ ಇವ ಆಳಬಹುದಾಗಿತ್ತು. ಆದ್ರೆ ಕೆಟ್ಟ ಬುದ್ಧಿ ಏನು ಬಂತು ಅಂತಂದ್ರ, ನಾಳೆ ದೊಡ್ಡವನಾದ ಬಳಿಕ ಇವನನ್ನ ಕೊಲ್ಲಾಕ ಹೋದ್ರೆ ಇವ ನನಗೆ ಹಾಸಿಕೊಳ್ಳೋದಿಲ್ಲ, ಈಗ ಇನ್ನೂ ಸಣ್ಣವದನ, ಈಗ ಕೊಂದು ಬಿಡ್ಬೇಕು ಇವನ್ನ ಅಂತ ಕೆಟ್ಟ ಬುದ್ಧಿ ಬಂತು. ರಾತ್ರಿ 12-1 ಗಂಟೆ ಸುಮಾರು ರಾಜ ಮುಂಜ ಮಹಾರಾಜ ತನ್ನ ಪ್ರಧಾನಮಂತ್ರಿಯನ್ನ ಹೇಳಿ ಕಳಿಸಿದ, ಏನ್ರಿ ಮಹಾರಾಜರ, ಇಂಥ ನಡು ರಾತ್ರಿಯೊಳಗೆ ನನ್ನನ್ನು ಕರೆಸಿರಿ, ಏನು ಅಪ್ಪಣೆ ಅದ? ಪ್ರಧಾನಿ, ಇವತ್ತು ಜ್ಯೋತಿಷಿಗಳು ನಮ್ಮ ಆಸ್ಥಾನಕ್ಕೆ ಬಂದಿದ್ದು ನಿಮಗೆ ಗೊತ್ತದ? ಏನು ಗೊತ್ತದೆ ಮಹಾಪ್ರಭು? ಭೋಜಕುಮಾರನ ಭವಿಷ್ಯವನ್ನ ಕೇಳತಕ್ಕಂತ ಸಮಯದೊಳಗ 18-19ನೇ ವಯಸ್ಸಿನೊಳಗ ಈತ ನಿನ್ನನ್ನ ಕೊಲ್ತನ ಅಂತ ತಿಳ್ಕೊಂಡು ಹೇಳಿದಾರ. ಅದಕ್ಕ ಈತ ದೊಡ್ಡವನಾಗಿ ನನ್ನನ್ನ ಕೊಲ್ಲೋದಕ್ಕಿಂತ ಮುಂಚೆನೆ ನಾವೇ ಅವನನ್ನ ಕೊಂದು ಬಿಡಬೇಕು. ಇದು ನನ್ನ ಆಜ್ಞೆ, ರಾಜಾಜ್ಞೆ. ಪ್ರಧಾನಿಯಾಗಿರ್ತಕ್ಕಂಥವನು ನೀನು ನೆರವೇರಿಸಿ ಕೊಡಬೇಕು. ನನ್ನ ಪ್ರಾಣ ಹೋದ್ರೂ ಸರಿ ರೀ ಮಹಾರಾಜರೇ, ನಿಮ್ಮ ಆಶೆಯನ್ನ ನಾನು ಈಡೇರಿಸ್ತೇನೆ. ಹಾಗಾದ್ರೆ ಎಲ್ಲಿ ಕೊಂತಿ ಆ ರಾಜಕುಮಾರನನ್ನ? ಉಜ್ಜಯಿನಿಯ ಘೋರವಾಗಿರ್ತಕ್ಕಂತಹ ಕಾಡು, ಯಾರಿಗೂ ಕೂಡ ಗೊತ್ತಾಗದ ಹಾಗೆ ರಾತ್ರಿಯಲ್ಲಿ ಆತನನ್ನ ಹೆಗಲ ಮೇಲೆ ಹೊತ್ತುಕೊಂಡು ದೂರ 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 ಸಾಗಿ ಆತನನ್ನ ನಾನು ಕೊಂದು ಬರ್ತೀನಿ ಅಂತ ತಿಳ್ಕೊಂಡು ಪ್ರಧಾನಿ ಹೇಳ್ದ. ಆಯ್ತು ಅಂತ ರಾಜ ಒಪ್ಪಿಗೆ ಕೊಟ್ಟ. ಮಂಚದ ಮೇಲೆ ಭೋಜಕುಮಾರ ಮಲ್ಕೊಂಡಿದ್ದಾನೆ ಆತನ ಕೋಣೆಯಲ್ಲಿ. ಗಾಢವಾಗಿರ್ತಕ್ಕಂತಹ ನಿದ್ರೆಯಲ್ಲಿ ಅದಾನೆ ಭೋಜಕುಮಾರ. ಎಚ್ಚರ ಆಗದ ಹಾಗೆ ನಿಧಾನವಾಗಿ ಎತ್ಕೊಂಡು ಹೆಗಲ ಮೇಲೆ ಹಾಕೊಂಡ, ಮೇಲೆ ಒಂದು ಕಂಬಳಿಯನ್ನು ಹಚ್ಕೊಂಡ, ಯಾರು ನೋಡಬಾರದು ಅಂತ. ಆ ಗಾಢವಾಗಿರ್ತಕ್ಕಂತಹ ಕತ್ತಲೆಯೊಳಗ ಒಂದು ದಿವಟಿಗೆಯನ್ನು ಹಿಡ್ಕೊಂಡು ನಡೆದ 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 ದೂರ ನಡೆದ ದೂರ ನಡೆದ ದೂರ ನಡೆದ. ಬೆಳಗಿನ ಜಾವ 10 ಹೊಂಡತು. ಹಕ್ಕಿಗಳ ಚಿಲಿಪಿಯನಾದ. ಪೂರ್ವದಲ್ಲಿ ಸೂರ್ಯ ಉದಯ ಆಗ್ತಾ ಇದ್ದಾನೆ. ಭೋಜಕುಮಾರನಿಗೆ ಎಚ್ಚರ ಆಯ್ತು. ನೋಡ್ತಾನ, ತನ್ನನ್ನು ಯಾರೋ ಬತ್ಕೊಂಡು ನಡೆದಾರ. ಮೇಲಿರ್ತಕ್ಕಂಥ ಕಂಬಳಿಯನ್ನು ಸರಿಸದ. ಬೇರೆ ಯಾರು ಅಲ್ಲ, ತನ್ನ ಮಂತ್ರಿಗಳೇ, ನನ್ನನ್ನು ಎಲ್ಲಿಗೆ ಹೊತ್ಕೊಂಡು ನಡೆದೀರಿ? ಯಾಕೆ ಹೊತ್ಕೊಂಡು ನಡೆದೀರಿ? ಹೇಗೋ ಬಹಳ ದೂರ ಬಂದಿದ್ದ, ಇಲ್ಲಿ ನಾ ಬಂದಿದ್ದು ಯಾರು ನೋಡಿಲ್ಲ, ಇಲ್ಲಿ ಈತನನ್ನ ಕೊಂದ್ರು ಕೂಡ ಯಾರು ಕೇಳೋದಿಲ್ಲ ಅಂತ ತಿಳ್ಕೊಂಡು ಆತನನ್ನ ಕೆಳಗಿಳಿಸಿ, ಹೇಗೂ ಸಾಯವದನ ಈ ಹುಡುಗ, ಸತ್ಯವನ್ನ ಕೇಳಿ ಸಾಯ್ಲಿ ಈ ರಾಜಕುಮಾರ ಅಂತ ತಿಳ್ಕೊಂಡು, ರಾಜಕುಮಾರ, ನಿನ್ನ ಚಿಕ್ಕಪ್ಪನಾಗಿರ್ತಕ್ಕಂತಹ ಮುಂಜ ನಿನ್ನೆ ಜ್ಯೋತಿಷಿಯ ಮಾತು ಕೇಳಿ 18-19 ವಯಸ್ಸಿನಲ್ಲಿ ನೀ ಆತನನ್ನ ಕೊಲ್ಲತಿ ಅಂತ ತಿಳ್ಕೊಂಡು, ನೀ ಕೊಲ್ಲೋದಕ್ಕಿಂತ ಮುಂಚೆನೆ ನಿನ್ನನ್ನ ಕೊಲ್ಲಬೇಕು ಅಂತ ತಿಳ್ಕೊಂಡು ನನ್ನನ್ನ ಕಳಿಸಿಕೊಟ್ಟನ. ಅದಕ್ಕ ನಾನಿನ್ನ ಕೊಲ್ಲಬೇಕು ಅಂತ ಈ ಗಾಢವಾಗಿರ್ತಕ್ಕಂಥ ಅರಣ್ಯಕ್ಕ ಕರ್ಕೊಂಡು ಬಂದೀನಿ. ಭೋಜಕುಮಾರ ಅಂಜಲಿಲ್ಲ. ಯಾಕ? ವಿಕ್ರಮಾದಿತ್ಯನ ಮಗ, ಅವನಿಗೆ ಭಯ ಎಲ್ಲಿಂದ ಬರಬೇಕು? ಎಷ್ಟೇ ಆಗ್ಲಿ ತಂದೆಯ ರಕ್ತ. ಭೋಜಕುಮಾರ ಅಂತಾನ ಮಹಾಮಂತ್ರಿಗಳೇ, ಹುಟ್ಟಿದಾತ ಒಂದಿಲ್ಲ ಒಂದು ದಿವಸ ಸಾಯಬೇಕು. ಜಾತಸ್ಯ ಮರಣಂ ಧ್ರುವಂ. ದೇವರು ನನಗೆ ಇಷ್ಟೇ ಆಯುಷ್ಯ ಕೊಟ್ಟರೆ ಯಾರು ಏನು ಮಾಡಕ್ ಆಗೋದಿಲ್ಲ. ಹೇಗೂ ನಾನು ಸಾಯ್ತಾ ಇದ್ದೀನಿ. ಎಂಥ ಕ್ರೂರಿಯಾಗಿದ್ರು ಕೂಡ ಸಾಯೋದಕ್ಕಿಂತ ಮುಂಚೆ ನಿನ್ನ ಕೊನೆಯ ಆಶೆ ಏನು ಅಂತ ಕೇಳ್ತಾರ. ನಂದು ಒಂದು ಕೊನೆಯ ಆಶಯದ ಈಡೇರಿಸ್ತೀರಿ ಅಂದ್ರೆ ಪ್ರಧಾನಮಂತ್ರಿಗಳೇ, ನಿಮ್ಮ ಅಪ್ಪಣೆ ರಾಜಕುಮಾರ, ಏನು ಹೇಳ್ರಿ? ಏನು ಇಲ್ಲ, ನಾನು ಒಂದು ಪತ್ರವನ್ನ ಬರೆದು ಕೊಡ್ತೀನಿ. ಆ ಪತ್ರವನ್ನ ನೀವು ನನ್ನ ಚಿಕ್ಕಪ್ಪನ ಕೈಯೊಳಗೆ ಕೊಡಬೇಕು. ಆಯ್ತು ಅಂತ ತಿಳ್ಕೊಂಡು ಪ್ರಧಾನಮಂತ್ರಿ ಒಪ್ಕೊಂಡ. ಅಲ್ಲೇ ಇರ್ತಕ್ಕಂಥ ಒಂದು ತಾಳೆ ಗಿಡ, ಅದರ ಒಂದು ಎಲೆಯನ್ನು ಹರಿದು ಆ ಎಲೆಯ ಮೇಲೆ ಒಂದು ಪತ್ರ ಬರಿತಾನ. 4 ಸಾಲಿನ ಪತ್ರ.
ಎಂಥ ಅದ್ಭುತ ಪತ್ರ ಅಂತಂದ್ರೆ ನಿಮ್ಗೆಲ್ಲರಿಗೂ ಕೂಡ ರೋಮಾಂಚನ ಆಗ್ತದ. ಎಷ್ಟು 8-10 ವಯಸ್ಸಿನ ಹುಡುಗ ಬರೆದಿರ್ತಕ್ಕಂಥ ಪತ್ರ ಎಷ್ಟು ಅದ್ಭುತ ಅದು. ನೋಡ್ರಿ ಹೇಗೆ ಬರಿತಾ ಇದ್ದಾನೆ. ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋಗತಃ ಸೇತುರ್ಯೇನ ಮಹೋದಧೌ ವಿರಚಿತೌ ಕ್ವಾ ಅಸೌ ದಶಾಸ್ಯಾಂತಕಃ ಅನ್ನೇ ಚಾಪಿ ಯುಧಿಷ್ಠರ ಪ್ರಭುದಯೋ ಯಾತಾ ದಿವಂ ಭೂಪತೆ ನೈಕೇನಾಪಿ ಸಮಂ ಗತಾ ವಸುಮತೆ ಮುಂಜತ್ವಯ ಯಾಸ್ಯತೆ. ಅತ್ಯಂತ ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ಪತ್ರ ಇದು. ಯಾವಾಗ ಈ ಭೂಮಿ ನಿರ್ಮಾಣ ಆತೋ, ಈ ಮಾನವ ಕುಲ ಅನ್ನೋದು ಅಭಿವೃದ್ಧಿ ಆತೋ, ಅದು ಕೃತಯುಗ. ಆ ಕೃತಯುಗದಲ್ಲಿ ಈ ಭೂಮಿಯನ್ನ ಯಾರು ಆಳ್ತಾ ಇದ್ರು ಅಂತಂದ್ರೆ ಮಾಂಧಾತ ಎಂಬತಕ್ಕಂಥ ಮಹಾರಾಜ. ಬಹಳ ವೀರ, ಬಹಳ ಶೂರ, ಬಹಳ ಧೀರ, ಬಹಳ ಪ್ರಬುದ್ಧ. ಆ ಕೃತಯುಗದಲ್ಲಿ ಮಾಂಧಾತ ಎಂಬತಕ್ಕಂಥ ರಾಜ ಈ ಇಡೀ ಭೂಮಂಡಲವನ್ನೇ ಆಳಿ ಒಂದು ದಿವಸ ಸತ್ತು ಹೋಗಿಬಿಟ್ಟ. ಯಾವಾಗ ಮಾಂಧಾತ ರಾಜನ ಆಳ್ವಿಕೆ ಮುಗಿತೋ ಆವಾಗ ಇನ್ನೊಬ್ಬ ಮಹಾರಾಜ ಬಂದ. ಯಾರು ಗೊತ್ತದೆ ಏನು? ಸೇತುರ್ಯೇನ ಮಹೋದಧೌ ವಿರಚಿತೌ ಕ್ವಾ ಅಸೌ ದಶಸ್ಯಾಂತಕಃ. ಕೋತಿಗಳಿಂದ ಸೇತುವೆಯನ್ನ ಕಟ್ಟಿ ಲಂಕೆಗೆ ಹೋಗಿ 10 ತಲೆಯ ರಾವಣನನ್ನ ಕೊಂದಿರತಕ್ಕಂತ ಶ್ರೀರಾಮಚಂದ್ರ ಈ ಭೂಮಿಯನ್ನ ಆಳ್ದ. ಯಾವಾಗ? ಮಾಂಧಾತ ರಾಜನ ಅವಧಿ ಮುಗಿದ ಮೇಲೆ ಶ್ರೀರಾಮಚಂದ್ರ ಈ ಭೂಮಿಯನ್ನ ಆಳ್ದ. ಅವನು ಕೂಡ ಒಂದು ದಿವಸ ಸತ್ತು ಹೋಗಿ ಬಿಟ್ಟ. ನೋಡ್ರಿ, ಇಲ್ಲಿ ಅರ್ಥ ಬಹಳ ಅದ, ಲಕ್ಷ್ಯ ಕೊಟ್ಟು ಕೇಳ್ರಿ. ಮಾಂಧಾತ ರಾಜ ಈ ಭೂಮಿಯನ್ನ ಆಳ್ದ, ಒಂದು ದಿವಸ ಸತ್ತ. ಶ್ರೀರಾಮಚಂದ್ರನು ಕೂಡ ಈ ಭೂಮಿಯನ್ನ ಆಳ್ದ, ಒಂದು ದಿವಸ ಸತ್ತ. ಮತ್ತೆ ಹೇಳ್ತಾರ, ಅನ್ನೇ ಚಾಪಿ ಯುಧಿಷ್ಠರ ಪ್ರಭುದಯೋ ಯಾತಾ ದಿವಂ ಭೂಪತೆ. ಯುಧಿಷ್ಠರ ಎಂಬತಕ್ಕಂಥ ರಾಜ, ಧರ್ಮರಾಜ ಎಂಬತಕ್ಕಂಥ ಒಬ್ಬ ರಾಜ ತನ್ನ 4 ಜನ ಸಹೋದರರೊಂದಿಗೆ ಭೀಮ, ಅರ್ಜುನ, ನಕುಲ, ಸಹದೇವರ ಎಂಬತಕ್ಕಂಥ 4 ಜನ ತಮ್ಮಂದಿರೊಂದಿಗೆ ಇಡೀ ಭೂಮಿಯನ್ನ ಆಳ್ದ ಧರ್ಮರಾಜ. ಆಳಿ ಅವನು ಕೂಡ ಒಂದು ದಿವಸ ಸತ್ತು ಹೋದ. ಕಡೆಗೆ ಒಂದು ವಾಕ್ಯ ಬರಿತಾನ, ನೈಕೆ ನಾಪಿ ಸಮಂ ಗತಾ ವಸುಮತೆ ಮುಂಜತ್ವಯ ಯಾಸ್ಯತಿ. ಇಂಥ ದೊಡ್ಡ ದೊಡ್ಡ ಮಹಾರಾಜರೇ ಈ ಭೂಮಿಯನ್ನ ಆಳಿ ಒಂದು ದಿವಸ ಸತ್ತು ಹೋಗ್ಯಾರ. ಚಿಕ್ಕಪ್ಪನಾಗಿರ್ತಕ್ಕಂಥ ಮುಂಜಾನೆ ಈ ಭೂಮಿ ಮೇಲೆ ನೀ ಎಷ್ಟು ದಿವಸ ಬದುಕಾವದಿ, ನೀ ಎಷ್ಟು ದಿವಸ ಬಾಳಾವದಿ, ಇಂತಿಂತವರೇ ಹೋಗ್ಯಾರ. ಯಾವಾಗ ಪ್ರಧಾನಮಂತ್ರಿ ಈ ಪತ್ರವನ್ನು ಓದ ಮೈ ರೋಮಾಂಚನ ಆತವನಿಗೆ. ಎಷ್ಟು ಸತ್ಯ ಅದ ಅಲ್ಲ. 8-10 ವಯಸ್ಸಿನೊಳಗೆ ಎಂಥ ಅಪೂರ್ವವಾಗಿರ್ತಕ್ಕಂಥ ಜ್ಞಾನ ಈ ರಾಜಕುಮಾರನಿಗೆ. ಇಂಥ ರಾಜಕುಮಾರನನ್ನು ಕೊಂದು ನಾನು ಯಾವ ಪಾಪ ಕಟ್ಕೋಬೇಕು ಅಂತ ತಿಳ್ಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಆ ರಾಜಕುಮಾರನನ್ನ ಹೊತ್ಕೊಂಡು ರಾತ್ರಿ ಸಮಯದೊಳಗ ಎಲ್ಲಿಗೆ ಬಂದ? ತನ್ನ ಮನೆಗೆ ಬಂದ. ಇಷ್ಟೇ ವಯಸ್ಸಿನ ತನ್ನ ಮಗನನ್ನ ಕೊಂದು ನಾನು ನಿಮ್ಮ ಅಣ್ಣನ ಮಗನನ್ನ ಬಂದೀನಿ ಅಂತ ತಿಳ್ಕೊಂಡು ಕುರುಹು ತೋರಿಸದ, ನಂಬಿಬಿಟ್ಟ. ಮುಂದೆ 18-19 ವಯಸ್ಸಾತು, ದೊಡ್ಡವನಾದ, ಮುಂಜ ಮಹಾರಾಜನನ್ನ ಕೊಂದೇ ಬಿಟ್ಟ. ಆ ಮಾತು ಬೇರೆ. ಆದ್ರೆ ಮನುಷ್ಯನ ಬುದ್ಧಿ ಎಷ್ಟು ಸುಮಾರ, ಎಷ್ಟು ಕೆಟ್ಟ. ಪರಮಾತ್ಮ ಎಷ್ಟೆಲ್ಲ ಕೊಟ್ಟಿದ್ರು ಸಹಿತ ಇನ್ನೂ ನಾನು ಆಳಬೇಕು, ಇನ್ನೂ ನಾನು ಬದುಕಬೇಕು, ಇನ್ನೂ ನಾನು ಅಧಿಕಾರದಲ್ಲಿ ಇರಬೇಕು ಎಂಬತಕ್ಕಂಥ ಆಶೆ ಎಷ್ಟು ಕೆಟ್ಟ ಮನುಷ್ಯನಿಗೆ. ಏನು ಕೊರತೆ ಇತ್ತವನಿಗೆ? ಉಣ್ಣಾಕ, ಉಡಾಕ, ತೊಡಾಕ, ಇರಾಕ ಏನಿಲ್ಲ. ಮಹಾರಾಜ, ನಾ ಸಾಯೋ ತನಕ ಮಹಾರಾಜನಾಗಿಯೇ ಇರಬೇಕು ಅಂತ ತಿಳ್ಕೊಂಡು ಅಣ್ಣನ ಮಗನನ್ನೇ ಕೊಲ್ಲತಕ್ಕಂತ ಒಂದು ಪ್ರಸಂಗ ಬಂತಲ್ಲ. ಮನುಷ್ಯನ ದುರಾಶೆಗೆ ಇತಿಮಿತಿ ಎಂಬತಕ್ಕಂಥದ್ದು ಇಲ್ವೇ ಇಲ್ಲ. ಬೇರೆ ಯಾರು ಅಲ್ಲ, ಅಣ್ಣನ ಮಗನೇ. ಅಣ್ಣನ ಮಗನನ್ನೇ ಕೊಲ್ಲಲಿಕ್ಕೆ ಕಳಿಸಿಬಿಟ್ನಲ್ಲ ಮುಂಜ ಮಹಾರಾಜ. ಇದು ದಾಯಾದಿಗಳ ಕಲಹ ಇಂದು ನಿನ್ನೆಯದಲ್ಲ, ಮೊದಲಿಂದಲೂ ಕೂಡ ಇದು ಬಂದದ. ಅಣ್ಣ ಮತ್ತು ತಮ್ಮ ಚಿಕ್ಕವರಿದ್ದಾಗ ಎಷ್ಟು ಅನುನ್ಯ ಇರ್ತಾರೆ ತಂಗಿ. ಅಣ್ಣಗೆ ಹೊಡೆದ್ರೆ ತಮ್ಮನ ಕಣ್ಣಾಗ ನೀರು ಬರ್ತಾವ, ತಮ್ಮಗ ಹೊಡೆದ್ರೆ ಅಣ್ಣನ ಕಣ್ಣಾಗ ನೀರು ಬರ್ತಾವ. ಅಷ್ಟು ಪ್ರೀತಿಯಿಂದ ಇರ್ತಾರ, ಅಷ್ಟು ವಿಶ್ವಾಸದಿಂದ ಇರ್ತಾರ, ಅಷ್ಟೊಂದು ಕೂಡಿ ಬಾಳ್ತಾರ. ಆದ್ರೂ ದೊಡ್ಡವರು ಆದಂಗ ಮನಸ್ಸಿನೊಳಗ ಸ್ವಾರ್ಥ ಅನ್ನೋದು ಬೆಳ್ಕೊಂತ ಹೋಗ್ತದ, ದ್ವೇಷ ಅನ್ನೋದು ಬೆಳ್ಕೊಂತ ಹೋಗ್ತದ. ಅವನಿಗೆ ಯಾಕೆ ಅಷ್ಟು, ಇವನಿಗೆ ಯಾಕೆ ಇಷ್ಟು ಅಂತ ತಿಳ್ಕೊಂಡು
ಅಣ್ಣ ತಮ್ಮಂದಿರು ಜಗಳ ಮಾಡಕ ಶುರು ಮಾಡ್ತಾರ. ಇದಕ್ಕಿಂತ ಕೆಟ್ಟ ಏನದ ಈ ಪ್ರಪಂಚದೊಳಗ? ಇಂಡಿ ಹತ್ರ ಒಂದು ಹಳ್ಳಿ ಅದು, ವಿರೂಪಾಕ್ಷಪ್ಪ ಗೌಡ್ರು ಅಂತ ತಿಳ್ಕೊಂಡು ಇಡೀ ಊರಿಗೆ ಬಹಳ ದೊಡ್ಡ ಶ್ರೀಮಂತರು, ಬಹಳ ಒಳ್ಳೆ ಮನುಷ್ಯ. ಪೇಪರ್ದಾಗ ಬಂದಿತ್ತು, ನೀವು ನೋಡಿರ್ಬೋದು, ಸಂಯುಕ್ತ ಕರ್ನಾಟಕ ಪೇಪರ್, ಬಹಳ ಸುಮಾರು ಒಂದು 10-12 ವರ್ಷದ ಹಿಂದಿನ ಮಾತಿದ್ರು. ವಿರೂಪಾಕ್ಷಪ್ಪ ಗೌಡ್ರು ತೀರ್ಕೊಂಡ್ರು. ಮಣ್ಣೆಲ್ಲ ಆತು, ಅದು 3 ದಿವಸಕ್ಕೂ 5 ದಿವಸಕ್ಕೂ ದಿನ ಅಂತ ಏನೋ ಮಾಡ್ತಾರಲ್ಲ, ಆ ದಿವಸನೂ ಕೂಡ ಮುಗೀತು. ಅದೇ ದಿವಸ ರಾತ್ರಿ ಅಣ್ಣ ತಮ್ಮ ಇಬ್ರು ಜಗಳ ಆಡಕತ್ತಾರ. 2 ಜನ ಮಕ್ಕಳು ಅವನಿಗೆ. ಅಪ್ಪ ತೀರ್ಯಾನ ಅಂದ ಬಳಕ ಮನೆಯೊಳಗೆ ಹಂಚಪಾಲ್ ಆಗ್ಬೇಕು, ಆಸ್ತಿಯೊಳಗೆ ಹಂಚಪಾಲ್ ಆಗ್ಬೇಕು. ಜಗಳ ಶುರು ಆಗೇ ಬಿಡ್ತು ಮನೆಯಾಗ. ಇನ್ನ 5 ದಿವಸ ಆಗಿಲ್ಲ. ಇನ್ನು ಬಡದಾಡ ಸಾಯ್ತರ ಬಾ ಅಂತ ತಿಳ್ಕೊಂಡು ತಾಯಿ ಆಗಿರ್ತಕ್ಕಂಥವ್ರು ಊರಾಗಿದ್ದ 4 ಮಂದಿನ ಕರೆಸಿ ಆಸ್ತಿಯೊಳಗೆ ಹಂಚಪಾಲ್ ಮಾಡಿಸಿದ್ರು. 200 ಎಕರೆ ಜಮೀನು ತಂಗಿ, ಒಂದೇ ಡಾಗ, ನಟ್ಟ ನಡ್ಬರ್ಕ ಒಂದು ಬದುವ, ಮ್ಯಾಲಿಂದು ಅಣ್ಣಗ ಕೆಳಗಿಂದು ತಮ್ಮಗ ಅಂತ ತಿಳ್ಕೊಂಡು 100 ಎಕರೆ ಹಂಚಿದ್ರು. ದೊಡ್ಡ ವಾಡ್ಯ, ಈ ಕಡದ ನಿನಗ, ಈ ಕಡದ ನನಗ. 40 ತೊಲಿ ಬಂಗಾರ, ಇವನಿಗೆ 20 ತೊಲಿ, ಇವನಿಗೆ 20 ತೊಲಿ. 1 ಕ್ವಿಂಟಲ್ ಬೆಳ್ಳಿ, ಇವನಿಗೆ 50 ಕೆಜಿ, ಇವನಿಗೆ 50 ಕೆಜಿ. ಒಂದು 4-5 ಕೋಟಿ ರೂಪಾಯಿ ಇತ್ತು. ಇವನಿಗೆ ಅರ್ಧ ಹಂಚಿದ್ರು. ಇವತ್ತು ರಾತ್ರಿ ಹಂಗ ಹಂಚಾರ. ಮಾರನೇ ದಿವಸ ಅಣ್ಣ ಮತ್ತು ತಮ್ಮ ಇಬ್ರು ಹೊಲಕ್ಕೆ ಹೋಗ್ಯಾರ. ನಮ್ಮ ಪಾಲಿಗೆ ಬಂದ ಜಮೀನು ಹೆಂಗದ ನೋಡ್ಬೇಕು. ಎಂದು ಹೊಲಕ್ಕೆ ಕಾಲಿಟ್ಟವ್ರಲ್ಲ ಇವರು. ಯಾವಾಗ ಪಾಲಾತು ಅವಾಗ ಹೊಲ ನೋಡಕ ಹೋದ್ರು. ಅಣ್ಣ ಅಂತಾನ, ಇದು ಮ್ಯಾಲಿಂದ ನಂದ ನೋಡ್ತಮ್ಮ. ಅಣ್ಣ ಇದು ನಂದ ನೋಡಂತ ತಿಳ್ಕೊಂಡು ತಮ್ಮ ಅಂತಾನ. ಇಬ್ರು ಸಂತೋಷದಿಂದ ಇದ್ರು, ಅದೇ ಅಣ್ಣ ತಮ್ಮ. ಇದು ನನ್ನ ಪಾಲಿಗೆ ಬಂದದ, ಇದು ನನ್ನ ಪಾಲಿಗೆ ಬಂದಾಗ ಏನು ನಟ್ಟು ನಡಬರ್ಕ ಒಂದು ಬದುವು ಇತ್ತಲ್ಲ, ದೊಡ್ಡ ಒಂದು, ಅದ್ರ ಮ್ಯಾಲ ಒಂದು ಜಾಲಿ ಗಿಡ ಬೆಳೆದದ. ಕಲ್ಲೈ ಸ್ವಾಮಿಗಳೇ, ಶ್ರೀಗಂಧದ ಗಿಡ ಅಲ್ಲ, ಜಾಲಿ ಗಿಡ ಬೆಳೆದದ. ತಮ್ಮ ನೋಡ್ದ, ಅಣ್ಣ ಈ ಜಾಲಿ ಗಿಡ ನನ್ನ ಪಾಲಿಗೆ ಬರ್ತದ. ಯಾಕಂತಂದ್ರೆ ಇದು ಬಡ್ಡಿ ಸ್ವಲ್ಪ ನನ್ನ ಕಡೆಗೆ ಬಂದಾದ. ಅಣ್ಣ ಅಂತಾನ, ಬಡ್ಡಿ ನಿನ್ನ ಕಡೆಗೆ ಬಂದಿರ್ಬೇಕು, ಮ್ಯಾಲ ಎಲ್ಲ ನೋಡು ನನ್ನ ಹೊಲದ ಮ್ಯಾಲ ಚಾಚದ, ಇದು ನನ್ನ ಪಾಲಿಗೆ ಬರ್ತದ, ಇದು ನನ್ನ ಪಾಲಿಗೆ ಬರ್ತದ, ಇದು ನನ್ನ ಪಾಲಿಗೆ ಬರ್ತದ ಅಂತ ತಿಳ್ಕೊಂಡು ಜಗಳ ಶುರು ಆತು. ಇವ ಕುಡುಗೋಲು ತಗೊಂಡ, ಅವ ಕೊಡ್ಲಿ ತಗೊಂಡ. 100 ಎಕರೆ ಜಮೀನು ಬಂದಿತ್ತು, ಸಮಾಧಾನ ಇಲ್ಲ ಇವರಿಗೆ. ಜಾಲಿ ಗಿಡದ ಸಲುವಾಗಿ ಬಡದಾಡಕತ್ತಾರ. ಶ್ರೀಗಂಧದ ಗಿಡ ಅಲ್ಲ, ತೇಗಿನ ಗಿಡ ಅಲ್ಲ, ಮಾವಿನ ಗಿಡ ಅಲ್ಲ, ಏನು ಹಣ್ಣು ಹಂಪಲ ಕೊಡ್ತದ, ಹೂವ ಕೊಡ್ತದ ಅನ್ನುವಂಗಿಲ್ಲ. ಮುಳ್ಳಿನ ಗಿಡ, ಕೆಳಗೆ ಕುಂಡ್ರಾಕ್ ಬರೋದಿಲ್ಲ, ಮುಳ್ಳು ಹರವಿ ಬಿಟ್ಟಿರ್ತದ. ಹೂವ ಅಂತೂ ಅಗ್ದಿ ವಿಷ ಇದ್ದಂಗ, ವಾಸನೆ ಇಲ್ಲ, ಏನಿಲ್ಲ. ಕಾಯಂತೂ ತಿಂದ್ರು ವಿಷ. ಇಂಥ ಒಂದು ಜಾಲಿ ಗಿಡದ ಸಲುವಾಗಿ ಬಡದಾಡಕತ್ರು. ಸುದ್ದಿ ಅವಾಗ ಮುಡ್ತು, ಬಡದಾಡಿ ಸಾಯ್ತವ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಬಿಡ್ಸಾಕಂತೇಳಿ ಬಂದಳು. ಏನು ತಮ್ಮನಿಗೆ ಹೊಡಿಬೇಕು ಅಂತ ತಿಳ್ಕೊಂಡು ಕೊಡ್ಲಿ ಎತ್ತಿದ್ದ. ಅಡ್ಡ ತಾಯಿ ಯಾವಾಗ ಬಂದಳು, ತಾಯಿ ಕುತ್ತಿಗೆಗೆ ಬಿತ್ತು, ತಾಯಿ ಸತ್ತಳು. ನಮ್ಮವನು ಕೊಂದೆ ಅಂತ ತಿಳ್ಕೊಂಡು ತಮ್ಮ ಹೊಡಿಯೋದಕ್ಕ, ಇನ್ನು ನಾನೇವ ಹೊಡಿತಾರ ಬಾ ಅಂತ ತಿಳ್ಕೊಂಡು ಇವನು ಪೆಟ್ಟು ಇವನಿಗೆ ಬಿಡೋದಕ್ಕೆ 2 ಪೆಟ್ಟು ತೆಲೆಗೆ ಬಿದ್ದಿದ್ದೆ ತಡ. 3 ನಿಮಿಷದೊಳಗೆ 3 ಹೆಣ ಬಿದ್ದು. 3 ನಿಮಿಷದೊಳಗೆ 3 ಹೆಣ. ಇಷ್ಟೆಲ್ಲ ಸಿರಿ ಸಂಪತ್ತು ಇದ್ರೆ ಸಮಾಧಾನ ಇಲ್ಲ. ಜಾಲಿ ಗಿಡದ ಸಲುವಾಗಿ ಬಡದು ಸತ್ರು. 3 ನಿಮಿಷದೊಳಗೆ 3 ಹೆಣ. ಬಹುತೇಕ ಅಲ್ಲಮ್ಮ ಪ್ರಭುದೇವರು ಇಂಥವ್ರು ನೋಡಿ ಹೇಳ್ಯಾರೇನು ಅನಿಸ್ತದ. ಸಂಸಾರವೆಂಬ ಹೆಣ ಬಿದ್ದರೆ ತಿನ ಬಂದ ನಾಯ ಜಗಳ ನೋಡಿರಿ, ಜಗಳ ನೋಡಿ ಹೆಣ ಎದ್ದು ನಗುತ್ತಿದೆ, ಗುಹೇಶ್ವರ ಲಿಂಗ ಅಲ್ಲಿಲ್ಲ ಅಂತ. ಏನು ಪರಮಾತ್ಮ ಕೊಟ್ಟನ, ಕೊಟ್ಟದ್ರೊಳಗೆ ಯಾವ ವ್ಯಕ್ತಿ ಸಮಾಧಾನದಿಂದ ಅದನ, ಯಾವ ಶಾಂತಿಯಿಂದ ಅದನ, ಯಾವ ನೆಮ್ಮದಿಯಿಂದ ಅದನ, ಪ್ರಪಂಚದೊಳಗೆ ಅವನಂತ ಶ್ರೀಮಂತರೇ ಯಾರು ಇಲ್ಲ. ಏನೆಲ್ಲ ಇದ್ರು ಸಹಿತ ನನಗೆ ಇನ್ನೂ ಬೇಕು 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 ಅಂತ ತಿಳ್ಕೊಂಡು ಬಡದಾಡ್ತಾನಲ್ಲ, ಬಹುತೇಕ ಅವನಂತ ಬಡವ ಭಿಕಾರಿ ಈ ಪ್ರಪಂಚದೊಳಗೆ ಯಾರೂ ಕೂಡ ಇಲ್ಲ. ಏನ ಅದ ಅದರೊಳಗೆ ಶ್ರೀಮಂತಿಕೆ, ಏನ ಅದ ಅದರೊಳಗೆ ಸಂತೃಪ್ತಿ, ಏನು ಅದ ಅದರೊಳಗೆ ಸಮಾಧಾನ. ಇದೇ ಜೀವನದ ಗುರಿ ತಂಗಿ. ಶಾಂತಿ ನೆಮ್ಮದಿ ಅನ್ನೋದು ಯಾತ್ರೊಳಗದ. ಏನು ಬಂಗಾರದಾಗದ, ಬೆಳ್ಳಿಯಾಗದ, ಏನು ಆಸ್ತಿ ಒಳಗದ, ಅಂತಸ್ತೊಳಗದ, ನಮ್ಮ ಮನಸ್ಸಿನೊಳಗ ಅದೆಲ್ಲ. ಸಾಕಪ್ಪ ಅನ್ನೋದು ಬಂತು ಅಂತಂದ್ರ ಸಾಕು. ಅದೇ ಒಂದು ಸಮಾಧಾನ, ಅದೇ ಒಂದು ಶಾಂತಿ, ಅದೇ ಒಂದು ನೆಮ್ಮದಿ. ಇನ್ನೂ ಬೇಕು 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 ಅಂತ ತಿಳ್ಕೊಂಡು ಬಡದಾಡಕತ್ವಿ ಅಂತಂದ್ರ ಬಹುತೇಕ ಆ ನಾಯಿಗಳಿಗೂ ನಮಗಳು ಏನು ವ್ಯತ್ಯಾಸ ಇರೋದಿಲ್ಲ. ಅದಕ್ಕ ಏನ್ ಹೇಳ್ತಾರ ಶರಣರು ಅಂತಂದ್ರೆ, ಏನ ಅದಲ್ಲಪ್ಪ
ಇದ್ದದ್ರೊಳಗೆ ಸಮಾಧಾನವನ್ನ ಪಡ್ಕೊಳ್ತಕ್ಕಂತ ಒಂದು ಭಾವ ನಿನ್ನಲ್ಲಿ ಇದ್ರ ನಿನಗಿಂತ ಶ್ರೀಮಂತರು ಯಾರು ಈ ಪ್ರಪಂಚದೊಳಗ ಅಂತ ತಿಳ್ಕೊಂಡು ಶರಣರು ಹೇಳ್ತಾರೆ. ಅದಕ್ಕೆ ಇದ್ದದ್ರೊಳಗೆ ಸಮಾಧಾನ ಪಡಬೇಕು ಎಂಬತಕ್ಕಂತ ಪೀಠಿಕಾ ವಿಚಾರವನ್ನ ಇಲ್ಲಿ ಹೇಳ್ತಾ, ಇನ್ನು ಪುರಾಣದೊಳಗೆ ಯಾವ ವಿಚಾರ ಬರ್ತದೆ ಅನ್ನೋದನ್ನ ನಮ್ಗೆ ಒಂದು ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ. ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಸಿರಿಯೆಂಬುವುದೊಂದು ಸಂತೆಯ ಮಂದಿ ಕಂಡೆಯ. ಇದನೆಚ್ಚಿ ಕೆಡಬೇಡ, ಇದನೆಚ್ಚಿ ಕೆಡಬೇಡ, ಸಿರಿಯೆಂಬುವುದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನಾ ದೇವನಾ ದೇವನಾ. ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಒಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ಮಾನವ ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಗೆ. ಮಾನವ ಮೂಳೆ ಮಾಂಸದ ತಡಿಕೆ, ಮಾನವ ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ತಮ್ಮಾದಿ ಬಯಕೆ. ಮಾನವ ಮೂಳೆ ಮಾಂಸದ ತಡಿಕೆ, ಮಾನವ ಮೂಳೆ ಮಾಂಸದ ತಡಿಕೆ. ನವಮಾಸಗಳು ಹೊಲಸಲಿ ಕಳೆದು, ನವರಂಧ್ರಗಳ ಕಳೆದು ಬೆಳೆದು 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 ಬಂದಿವೆ ಭೂಮಿಗೆ ಈನರಾದೊಮ್ಮೆ, ಬಂದಿದೆ ಭೂಮಿಗೆ ಈನರಾದೊಮ್ಮೆ. ನಂಬಲು ಏನಿದೆ ಸೌಭಾಗ್ಯವೆಂದೇ, ಮಾನವ ಮೂಳೆ ಮಾಂಸದ ತಡಿಕೆ, ಮಾನವ ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ. ಉಸಿರಾಡುವ ತನಕ ನಾನು ನನ್ನದೆಂಬ ಮಮಕಾರ, ಉಸಿರಾಡುವ ತನಕ ನಾನು ನನ್ನದೆಂಬ ಮಮಕಾರ. ನಿಂತ ಮರುಗಳಿಗೆ ಮಸಣವೇ ಸಂಸ್ಕಾರ, ಉಸಿರಾಡುವ ತನಕ ನಾನು ನನ್ನದೆಂಬ ಮಮಕಾರ. ನಿಂತ ಮರುಗಳಿಗೆ ಮಸಣವೇ ಸಂಸ್ಕಾರ.
ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕೊಳೆತು ದೇಹಕ್ಕೆ ಮುಗಿಯುವ ದೇಹಕ್ಕೆ ವ್ಯಾಮೋಹವೇಕೆ ಮಾನವ ಮೂಳೆ ಮಾಂಸದ ತಡಿಕೆ ಮಾನವ ಮೂಳೆ ಮಾಂಸದ ತಡಿಕೆ ದೇಹವು ಮೂಳೆ ಮಾಂಸದ ತಡಿಕೆ ಇದರ ಮೇಲಿದೆ ತೊಗಲಿನ ಹೊದುಕೆ ಇದರ ಮೇಲಿದೆ ತೊಗಲಿನ ಹೊದುಕೆ ತುಂಬಿದೆ ಬೆಳಗ್ಗೆ ತಪ್ಪಾತಿ ಬಯಕೆ ಮಾನವ ಮೂಳೆ ಮಾಂಸದ ತಡಿಕೆ ಮಾನವ ಮೂಳೆ ಮಾಂಸದ ತಡಿಕೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ಕತ್ತಲೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ಭಕ್ತಿಯ ಬೆಳಕು ಬಾಳಿಗೆ ಬೇಕು ಬೇಕು ಮುಕ್ತಿಯ ವಿಠಲನ ವಿಠಲ 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 ಮುಕ್ತಿಯ ವಿಠಲನ ಕೊಂಡಾಡಬೇಕು ಮಾನವ ಮೂಳೆ ಮಾಂಸದ ತಡಿಕೆ ಮಾನವ ಮೂಳೆ ಮಾಂಸದ ತಡಿಕೆ ದೇಹವು ಮೂಳೆ ಮಾಂಸದ ತಡಿಕೆ ಇದರ ಮೇಲಿದೆ ತೊಗಲಿನ ಹೊದುಕೆ ಇದರ ಮೇಲಿದೆ ತೊಗಲಿನ ಹೊದುಕೆ ತುಂಬಿದೆ ಒಳಗೆ ತಪ್ಪಾದಿ ಬೆಳಕೆ ಮಾನವ ಮೂಳೆ ಮಾಂಸದ ತಡಿಕೆ ಮಾನವ ಮೂಳೆ ಮಾಂಸದ ತಡಿಕೆ ಮೂಳೆ ಮಾಂಸದ ತಡಿಕೆ ಮೂಳೆ ಮಾಂಸದ ತಡಿಕೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ ನಮ್ಮ ಕೂಡಲ ಸಂಗನ ಶರಣರಿಗೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಇಬ್ಬರು ಗೆಳತಿಯರು ಬಹಳ ದಿವಸ ಕೂಡಿದ್ರು ಏನ ತಂಗಿ ಮತ್ ನೀ ಹೆಂಗದಿ ನೀ ಹೆಂಗದಿ ನಾವ್ ಬಹಳ ಮಸ್ತ್ ಅದೀವಿ ಮತ್ತ ಅತ್ತಿ ಹೆಂಗ ಮಾವ್ ಹೆಂಗ ಗಂಡ ಹೆಂಗ ಎಲ್ಲರೂ ಬಹಳ ಚಲೋ ಅದಾರ ಬಹಳ ದಿವಸ ಕೇಳಿದ್ರೆ ನೀವು ಕೂಡಿದ್ರಿ ಅಂತಂದ್ರ ಗೆಳತಿಯರು ಏನ್ ತಾಸ್ಗಟ್ಲೆ ಹೆಂಗ ದಿವಸ ಹೋಗ್ತೈತಿ ಅನ್ನೋದ ಗೊತ್ತಾಗೋದಿಲ್ಲ ಯಾಕ ಮಾತು ನಿಮ್ಗೇನಂತ ಕರೀತಾರ ಮಾತೆಯರು ಯಾತಕ್ ಮಾತೆಯರು ಅಂತ ಕರೀತಾರ ಮಾತು ಹೇಳೋದಕ್ಕೆ ಕರೀತಾರೇನು ಮಾತೆಯರು ಮತ್ತಂಗಿ ನಿನ್ ಗಂಡ ಹೆಂಗ ನನ್ ಗಂಡಂದ ಏನ್ ಕೇಳ್ತೇವೆ ತಂಗಿ ಬಹಳ ಚಲೋ ಅದನ್ನ ಖರೆ ಆದ್ರ ಕೆಟ್ಟ ಮರುಗೇಡೆ ಅದಾನ ಮರುಗೇಡೆ ಅಂದ್ರೆ ಹೆಂಗ ನಾನು ತರಕಾರಿ ತಗೊಂಡ್ ಬಾ ಅಂತ ಕಳಿಸಿರ್ತೀನಿ ಏನಾದ್ರೂ ಕಾಯಿಪಲ್ಯ ತರೋದ್ ಬಿಟ್ಟು ಕಿರಾಣಿ ಸಾಮಾನ್ ತರ್ತಾನ ಇನ್ನು ಕಿರಾಣಿ ಸಾಮಾನ್ ತಗೊಂಡ್ ಬಾ ಅಂತ ತಿಳ್ಕೊಂಡು ಕಳಿಸಿರ್ತೀನಿ ಏನೋ ಒಂದಿಟ್ಟು ಬಟ್ಟೆ ಬರಿ ತರ್ತಾನ ಹಿಂಗಾಗಿ ಸಾಕಾಗಿದ್ ನನ್ನ ಗಂಡನ ಸಲುವಾಗಿ ಕೆಟ್ಟ ಮರುಗೇಡೆ ಅದಾನ ಬಹಳ ಚಲೋ ಅಂದಳಕಿ ನಿನ್ನ ಗಂಡ ತರಕಾರಿ ತಗೊಂಡ್ ಬಾ ಅಂದ್ರೆ ಕಿರಾಣಿ ತರ್ತಾನ ಕಿರಾಣಿ ತಗೊಂಡ್ ಬಾ ಅಂತಂದ್ರ ಬಟ್ಟಿ ಬರಿ ಏನಾರ ಪಾತ್ರೆ ಗೀತ್ರೆ ಏನಾರ ತರ್ತಾನ ಬಹಳ ಚಲೋ ನನ್ನ ಗಂಡ ನಿನ್ನ ಗಂಡಕ್ಕಿಂತ ಹೆಚ್ಚಿಗೆ ಮರುಗೇಡಿದಾನ ಅದು ಹೆಂಗ ತಂಗಿ
ನಂದ ಮನೆಗೆ ಬಾ ಅಂತೇಳಿ ಹೇಳಿ ಕರೆಸಿರ್ತೀನಿ, ಮತ್ತೊಬ್ಬರ ಮನೆಗೆ ಹೋಗ್ಬಿಟ್ಟಿರ್ತಾವ. ಮತ್ ಹುಡುಕಿ ಹಾಕೊಂಡು ತರ್ಬೇಕು ಅವನಿಗೆ, ಎಲ್ಲಿ ಹೋಗ್ಯಾನ ಏನಂತ ತಿಳ್ಕೊಂಡು. ಯಾಕ ಅಂತಂದ್ರೆ ಮರುವ ಅನ್ನೋದು ಬಹಳ ಕೆಟ್ಟ. ಮರ್ತಿವಲ್ರಿವ? ಯಾವ ವಿಚಾರ ಬಂದಿತ್ರಿ ತಂಗಿ? ಕಲ್ಯಾಣದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಲೀಲೆಗಳನ್ನ ನಿನ್ನೆ ದಿವಸ ಬಹಳ ತಾವೆಲ್ಲರೂ ಶ್ರದ್ಧೆಯಿಂದ ಕೇಳ್ತೀರಿ. ಇವತ್ತು ಬರ್ತಕ್ಕಂತಹ ಪ್ರಸಂಗ ಬಹಳ ಅದ್ಭುತ, ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ನಿನ್ನೆ ಬೊಕ್ಕಸದಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಪತ್ತನ್ನ ಬಸವಣ್ಣನವ್ರು ಯಾವಾಗ ದಾನ ಮಾಡ್ತಾರ, ಕೊಂಡಿ ಮಂಚಣ್ಣ ಚಾಡಿ ಹೇಳ್ತಾನ. ಇದ ಬಂದಿತ್ತಲ್ರಿ? ಯಾವಾಗ ರಾಜ ಬಂದು ನೋಡ್ತಾನ, ಸಂಪತ್ತು 2 ಪಟ್ಟಿ ಹೆಚ್ಚಾಗಿರ್ತದ. ಯಾಕ? ಪರುಷ ಮೂರುತಿ ಬಸವಣ್ಣ ತನ್ನ ಮನಸ್ಸಿನೊಳಗೆ ಏನ್ ಅಂದ್ಕೊಳ್ತಾನ, ಆ ಸಂಗಮನಾಥ ಅದನ್ನ ಆ ರೀತಿಯಾಗಿ ಆತನ ಆಶೆಗಳನ್ನ ಈಡೇರಿಸ್ತಾ ಇರ್ತಾನ ಬಸವಣ್ಣ. ಯಾಕ? ಬಸವಣ್ಣ ಏನೇ ಮಾಡಿದ್ರು ಸಹಿತ ಗುರು ಸೇವೆ, ಲಿಂಗ ಪೂಜೆ, ಜಂಗಮ ದಾಸೋಹ, ಇಷ್ಟೆಲ್ಲ ಸಂಪತ್ತು ಹೆಂಗ ಬರ್ತೈತಿ ಅಂತ ಕೇಳ್ತಾನವ ಕೊಂಡಿ ಮಂಚಣ್ಣ. ಅದಕ್ಕೆ ಹೇಳ್ತಾನ ಬಸವಣ್ಣ, ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು, ಹರಿದ ಹೆದ್ದೊರೆಯು ಕೆರೆ ತುಂಬಿದಂತಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ ಅಂತ ತಿಳ್ಕೊಂಡು ಪರಮಾತ್ಮ ಕೊಡಾಕ್ ಶುರು ಮಾಡ್ದ ಅಂತಂದ್ರೆ ಸಾಕು, ಬೇಕಾದಷ್ಟು ಕೊಡ್ತಾನ. ಬೇಡ ಬೇಡ ಬೇಡ, ಸಾಕು 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 ಅಂದ್ರು ಸಹಿತ ಸಿರಿ ಸಂಪತ್ತು ಕೊಟ್ಟು ಬಿಡ್ತಾನ ಪರಮಾತ್ಮ. ಯಾಕ? ಪರಮಾತ್ಮನ ಕೃಪೆ ಆಗಿರ್ತದ. ಇದೇ ವಿಚಾರ ಬಂದಿತ್ತಲ್ರಿವ? ಇವತ್ತು ಬರ್ತಕ್ಕಂಥ ವಿಚಾರ ಇನ್ನೂ ಚಂದ. ಯಾಕೆ? ಇದು ಬಸವ ಪುರಾಣ. ದಿನದಿಂದ ದಿನಕ್ಕೆ ಇದು ರುಚಿನ ಬೇರೆ. ಬಸವಣ್ಣನ ದರ್ಶನಕ್ಕೆ ದಶ ದಿಕ್ಕುಗಳಿಂದಲೂ ಕೂಡ ಜನ ಬರಕತ್ತಾರ. ನೋಡ್ರಿ, ನಾ ನೋಡ್ಬೇಕು, ನೀ ನೋಡ್ಬೇಕು, ಹೆಂಗ ಇರ್ಬೇಕು ಅವ ಬಸವಣ್ಣ. ಬೇಡಿದವರಿಗೆ ಬೇಡಿದನ್ನ ಕೊಡ್ತಕ್ಕಂತ ಬಸವಣ್ಣ ಹೆಂಗಿರ್ಬೇಕು ಅಂತ ತಿಳ್ಕೊಂಡು ಎಲ್ಲಾ ಕಡೆಯಿಂದ ಜನ ಬರುದ 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 ಕಲ್ಯಾಣಕ್ಕ. ಹೆಂಗ ಎಲ್ಲಾ ನದಿಗಳು ಸಮುದ್ರಕ್ಕೆ ಹೆಂಗ್ ಸೇರ್ತಾವೋ, 12ನೇ ಶತಮಾನದೊಳಗೆ ಎಲ್ಲಾ ದಾರಿಗಳು ಕಲ್ಯಾಣಕ್ಕೆ ಕೂಡ್ತಿದ್ದು. ಅಷ್ಟು ಬಸವಣ್ಣ ಕೀರ್ತಿ ಹಬ್ಬಿ ಬಿಡ್ತು. ಏನು ಕೊಡ್ತಿದ್ದ ಬಸವಣ್ಣ ಬಂದವರಿಗೆ? ಏನು ರೊಕ್ಕ, ರೂಪಾಯಿ, ಬಂಗಾರ, ಬೆಳ್ಳಿ, ಆಸ್ತಿ, ಅಂತಸ್ತು ಇದು ಮುಖ್ಯ ಅಲ್ಲ. ಜನ ಯಾತಕ್ಕೆ ಮರಳಾಗ್ತಿದ್ರು ಅಂತಂದ್ರ ಬಸವಣ್ಣ ಏನು ಪ್ರೀತಿಯ 4 ಮಾತುಗಳನ್ನ ಹೇಳ್ತಿದ್ನಲ್ಲ ಬಂದವ್ರ ಜೊತೆಗೆ. ಅವ್ರು ಬಡವರ ಇರ್ಲಿ, ಶ್ರೀಮಂತರ ಇರ್ಲಿ, ಕಷ್ಟದಾಗ, ನಷ್ಟದೊಳಗ, ದುಃಖದೊಳಗೆ ಇದ್ದವರಿಗೆಲ್ಲ ಅಂಜಾಕ್ ಹೋಗ್ಬೇಡ್ರಪ್ಪ, ಸಂಗಮನಾಥ ಅದಾನ, ನಿಮ್ಮ ಎಲ್ಲಾ ಕಷ್ಟಗಳನ್ನ ದೂರ ಮಾಡ್ತಾನ. ನೀವು ಕಾಯಕ ಮಾಡಿ ಬದುಕ್ರಿಪ್ಪ, ಎಲ್ಲಾ ಪ್ರಾಣಿಗಳ ಮೇಲೆ ದಯಾ ಇರಲ್ರಿಪ್ಪ, ನೀವು ಕಳತನ ಮಾಡಬೇಡ್ರಿ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಈ ರೀತಿಯಾಗಿ ಒಳ್ಳೊಳ್ಳೆಯ ಮಾತುಗಳನ್ನ ಹೇಳ್ತಾ 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 ಬಸವಣ್ಣ ಏನಾಗಿ ಬಿಟ್ಟ ಅಂತಂದ್ರ ಲಕ್ಷ ಅಲ್ಲ ಲಕ್ಷಾಂತರ ಜನರಿಗೆ ದೇವರಾಗಿ ಬಿಟ್ಟಿದ್ದ ಬಸವಣ್ಣ ಆಗಿನ ಕಾಲದೊಳಗ. ಬಸವಣ್ಣ ಹೇಳಿರ್ತಕ್ಕಂಥ ಪ್ರಮುಖ ಸೂತ್ರಗಳು, ಒಂದು ಕಾಯಕ. ಬಡವನ ಇರ್ಲಿ, ಶ್ರೀಮಂತನ ಇರ್ಲಿ, ಗುರುನ ಇರ್ಲಿ, ಲಿಂಗವೇ ಇರ್ಲಿ, ಜಂಗಮವೇ ಇರ್ಲಿ, ಯಾರೇ ಇರ್ಲಿ, ಮೊದಲು ದುಡಿರಿ. ಉದ್ಯೋಗಂ ಪುರುಷ ಲಕ್ಷಣ ಅಂತೇಳಿ ಹೆಂಗ ಹೇಳ್ತಿರಲ್ಲ, ಗಂಡ ಇರ್ಲಿ ಹೆಣ್ಣ ಇರ್ಲಿ ಅಂತಾರ ಬಸವಣ್ಣವರು. ದುಡಿರಿ ದುಡಿರಿ, ಕಾಯಕವೇ ಕೈಲಾಸ. ಇದು 1ನೇ ಸೂತ್ರ. 2ನೇದ್ದು ದಾಸೋಹ. ದುಡಿದ್ರೊಳಗ ನೀವಷ್ಟೇ ಉಣ್ಣಾಕ್ ಹೋಗ್ಬೇಡ್ರಪ್ಪ, ನಿಮ್ಮ ದುಡಿಮೆಯೊಳಗ ಇನ್ನೊಬ್ಬರ ಪಾಲನ್ನು ಕೂಡ ಇರ್ತದ, ಅದು ಸಮಾಜದ ಪಾಲು. ಸಮಾಜದೊಳಗೆ ಯಾರಾದ್ರೂ ಬಡವರು ಅದಾರ, ದೀನ ದಲಿತರದಾರ ಅಂತಂದ್ರ, ಜಂಗಮರು ಅದಾರ ಅಂತಂದ್ರ ನೀವ್ ಏನ್ ಮಾಡ್ರಿ? ದಾಸೋಹ ಮಾಡ್ರಿ. ಗಳಿಸಿದ್ರೊಳಗ ನೀವು ಹೊಟ್ಟೆ ಉಣ್ಣಾಕ್ ಹೋಗ್ಬೇಡ್ರಿ, 4 ಮಂದಿಗೆ ಕರ್ಕೊಂಡು ಊಟ ಮಾಡ್ರಿ ಅಂತ ತಿಳ್ಕೊಂಡು ದಾಸೋಹ. 1ನೇದ್ದು ಕಾಯಕ, 2ನೇದ್ದು ದಾಸೋಹ. 3ನೇದ್ದು ಏನಂತಂದ್ರ ಸಮಾನತೆ. ಸಮಾನತೆ ಅಂತಂದ್ರ ಯಾವ ಜಾತಿ ದೊಡ್ಡದಲ್ಲ, ಯಾವ ಜಾತಿ ಸಣ್ಣದಲ್ಲ, ನಾವೆಲ್ಲರೂ ಕೂಡ ದೇವ್ರ ಮಕ್ಕಳು. ದೇವ್ರು ಹೆಂಗ ಎಲ್ಲರಿಗೂ ಸರಿಸಮಾನವಾಗಿರ್ತಕ್ಕಂತಹ ಗಾಳಿ ಕೊಟ್ಟಾನ, ಬದುಕಾಕ ಭೂಮಿ ಕೊಟ್ಟಾನ, ಕುಡಿಯಾಕ ನೀರು ಕೊಟ್ಟಾನ, ಬದುಕಾಕ ಹೆಂಗ ಈ ಭೂಮಿ ಕೊಟ್ಟಾನ, ಹಂಗ ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳದೀವಪ್ಪ. ಅದಕ್ಕ ನಾವು ಬಡವರು ಶ್ರೀಮಂತರು ಅಂತ ತಿಳ್ಕೊಂಡು ಬಡದಾಡಕ್ ಹೋಗ್ಬೇಡ್ರಿ, ನಾವು ದೊಡ್ಡ ಜಾತಿಯವರು ಸಣ್ಣ ಜಾತಿಯವರು ಅಂತ ತಿಳ್ಕೊಂಡು ಬಡದಾಡಕ್ ಹೋಗ್ಬೇಡ್ರಿ, ಗಂಡು ಹೆಣ್ಣು ಅಂತ ಹೇಳಿ ಬಡದಾಡಕ್ ಹೋಗ್ಬೇಡ್ರಿ, ಕರಿ ಬಿಳಿ ಅಂತ ತಿಳ್ಕೊಂಡು ಬಡದಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರ ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಅಂತ ತಿಳ್ಕೊಂಡು. 3ನೇ ಸಂದೇಶ ಯಾವುದು? ಸಮಾನತೆ. 1ನೇದ್ದು ಕಾಯಕ, 2ನೇದ್ದು ದಾಸೋಹ,
ಮೂರನೇದ್ದು ಸಮಾನತೆ, ನಾಲ್ಕನೇದ್ದು ಯಾವುದು ಅಂತಂದ್ರೆ ಶಿವಾನುಭವ. ಶಿವಾನುಭವ ಅಂತಂದ್ರ ನಿಮ್ಮ ಆತ್ಮಸ್ವರೂಪವನ್ನು ನೀವು ತಿಳ್ಕೊಳ್ರಿಪ್ಪ. ನಿಮ್ಮ ಸಲುವಾಗಿ ನೀವು ಒಂದಿಷ್ಟು ಸಮಯ ವಿನಿಯೋಗ ಮಾಡ್ಕೊಡ್ರಿ, ಜಪ ಮಾಡ್ರಿ, ತಪ ಮಾಡ್ರಿ, ಧ್ಯಾನ ಮಾಡ್ರಿ, ಮೌನ ಮಾಡ್ರಿ, ಲಿಂಗ ಪೂಜೆ ಮಾಡ್ಕೊಳ್ರಿ, ಶಿವಯೋಗ ಸಾಧನೆ ಮಾಡ್ರಿ, ನಿಮ್ಮ ಆತ್ಮಸ್ವರೂಪವನ್ನು ನೀವು ತಿಳ್ಕೊಳ್ರಿ ಅಂತ ತಿಳ್ಕೊಂಡು ನಾಲ್ಕನೇ ತತ್ವ ಯಾವುದು? ಶಿವಾನುಭವ. ಬಸವಣ್ಣನ ಇಡೀ ತತ್ವ ನಿಂತಿದ್ದೆ ಈ 4 ತತ್ವಗಳ ಮ್ಯಾಲ. ಯಾವ ತಂಗಿ ಇವು 4 ತತ್ವ? ಕಾಯಕ, ದಾಸೋಹ, ಸಮಾನತೆ ಮತ್ತು ಶಿವಾನುಭವ. ಇವು 4 ನೆನಪಿಡ್ತೀರವ ನೀವೆಲ್ಲರೂ? ಬಸವಣ್ಣ ಅಂದ ಕೂಡಲೇ ಇವು 4 ನೆನಪು ನಿಮ್ ತಲೆಯಾಗ ಬರ್ಬೇಕು. ಇವು ತತ್ವಗಳು: ಕಾಯಕ, ದಾಸೋಹ, ಸಮಾನತೆ, ಶಿವಾನುಭವ. ಯಾವಾಗ ಕಲ್ಯಾಣದೊಳಗೆ ಯಾರ್ಯಾರು ಬರ್ತಾರ ಅವ್ರಿಗೆಲ್ಲರಿಗೂ ಕೂಡ ದುಡಿಯಾಕ ಹಚ್ಚದ ಬಸವಣ್ಣ. ಕಾಯಕ ಮಾಡಿ ಬದುಕಬೇಕು, ದಾಸೋಹ ಮಾಡ್ಕೊಂತಾನೆ ಬದುಕಬೇಕು ಅಂತ ತಿಳ್ಕೊಂಡು ಯಾವಾಗ ಎಲ್ಲರೂ ದುಡಿಯಾಕತ್ರು ಕಲ್ಯಾಣದೊಳಗ ಬಂಗಾರದ ಬಗೆ ಆಡಕತ್ತು. ಯಾಕ? ಇಡೀ ಕಲ್ಯಾಣ ಅತ್ಯಂತ ಶ್ರೀಮಂತಿಕೆಯಿಂದ ತುಂಬ ತುಳ್ಕಾಕತ್ತು. ಯಾಕ? ಕೃಷಿಕೋ ನಾಸ್ತಿ, ಬಡತನ ಇರುವುದಿಲ್ಲ. ಎಲ್ಲಿ ದುಡಿಮೆ ಅದ ಅಲ್ಲಿ ಬಡತನ ಇಲ್ಲ, ಎಲ್ಲಿ ಮೈಗಳತನ ಅದ ಅಲ್ಲಿ ದರಿದ್ರತೆ ಅದ. ನೋಡ್ರಿ, ಹೌದಲ್ಲ? ಎಲ್ಲಿ ನೀವು ಕಾಯಕ ಮಾಡ್ಕೊಂತ ಇರ್ತೀರಿ, ಲಕ್ಷ್ಮಿ ಕಾಲು ಮುರ್ಕೊಂಡು ನಿಮ್ ಮನೆಯಾಗ ಬೀಳ್ತಾಳ. ದುಡಿಯೋರು ಎಂದಾದ್ರೂ ಉಪವಾಸದಿಂದ ಮಲ್ಕೊಂಡಿದ್ದು ಕೇಳಿರೇನು? ದುಡಿಯೋರು ಎಂದಾದ್ರೂ ಉಪವಾಸದಿಂದ ಮಲ್ಕೊಂಡಿದ್ದು ಕೇಳಿರೇನು? ಇಲ್ಲ. ಯಾಕ? ದುಡಿತಾನ, ಉಣ್ತಾನ. ಕೈ ಕೆಸರಾದರೆ ಬಾಯಿ ಮೊಸರು. ಆದ್ರೆ ಎಲ್ಲಿ ಮೈಗಳತನ ಅದ ಅಲ್ಲಿ ದರಿದ್ರ ಅದ, ಎಲ್ಲಿ ಕಾಯಕ ಅದ ಅಲ್ಲಿ ಭಾಗ್ಯಲಕ್ಷ್ಮಿ ಅದಾಳ, ಎಲ್ಲಿ ದರಿದ್ರತೆ ಅದ ಮೈಗಳತನ ಅದ ಅಲ್ಲಿ ದರಿದ್ರ ಲಕ್ಷ್ಮಿ ಅದಾಳ. ನೋಡ್ರಿ, ದರಿದ್ರ ಲಕ್ಷ್ಮಿ ಅದಾಳ. ಅದಕ್ಕ ಬಸವಣ್ಣವ್ರು ಮೊದಲನೇ ಹೇಳಿದ ಪಾಠ ಏನು ಅಂತಂದ್ರ ದುಡಿರೆಪ್ಪ, ಉಣ್ರಿ. ಈಗಿನ ನಮ್ಮ ಯುವಕರಿಗೆ ಬಸವಣ್ಣನವರ ಸಂದೇಶ ಬಹಳ ದೊಡ್ಡದು. MA ಮಾಡ್ಯಾರ, MEd ಮಾಡ್ಯಾರ, BA ಮಾಡ್ಯಾರ, B.Ed ಮಾಡ್ಯಾರ. ನನಗೆ ನೌಕರಿ ಸಿಗೋ ತನಕ ನಾನು ದುಡಿಯಾಕ ಹೋಗುದಿಲ್ಲ ಅಂತ ತಿಳ್ಕೊಂಡು ಮನ್ಯಾಗ ಕುಂತು ಬಿಟ್ಟಾರ. ಹೊಲದಾಗ ಹೋಗುದು ದುಡಿಯುದು ಅಂತಂದ್ರೆ ಮೈಗೆ ಮುಳ್ಳು ಬರ್ತಾವ. ಒಂದ್ ಏನಾದ್ರು ಅಂಗಡಿ ಹಾಕೊಂಡು ಅಂಗಡಿನೇ ಮಾಡ್ಯಪ್ಪ ಅಂತಂದ್ರೆ ಅದಕ್ಕೂ ಮೈ ಮುಳ್ಳು ಬರ್ತಾವ. ಯಾಕ? ನಾವ್ ಇಟ್ಟು ಕಲ್ತೀವಿ ಅಂದ್ರ ಒಳಕ್ ಮತ್ತೆ ನಾವು ಯಾಕೆ ಒಕ್ಕಲ್ತನ ಮಾಡ್ಬೇಕು? ಇಷ್ಟು ನಾವು ಕಲ್ತೀವಿ ಅಂದ್ರ ಒಳಕ್ ಮತ್ತೆ ಯಾಕೆ ನಾವು ಉದ್ಯೋಗ ಮಾಡ್ಬೇಕು, ವ್ಯಾಪಾರ ಮಾಡ್ಬೇಕು? ಹಿಂಗಾಗಿ ನಮ್ಮ ಯುವಕರು ಇವತ್ತ ಮೈಗಳರಾಗಿ ಇಡೀ ಹಡ್ದಿರ್ತಕ್ಕಂತ ತಂದೆ ತಾಯಿಗಳಿಗೂ ಕೂಡ ಭಾರ ಆಗಕತ್ತಾರ. ಯಾಕ ಅಂತಂದ್ರ ಮೈಗಳತನ. ನೌಕರಿ ಸಿಗು ಅಂತಂದ್ರೆ ಎಲ್ಲರಿಗೂ ಹೆಂಗ ನೌಕರಿ ಸಿಗ್ತದ್ರಿಪ್ಪ? ಅದ್ರದಾಗ ಸರ್ಕಾರಿ ನೌಕರಿನ ಬೇಕು ಅಂತಂದ್ರೆ ಹೆಂಗ ಸಿಗ್ತದ? ದುಡಿಬೇಕು, ಉಣ್ಬೇಕು. ಇವತ್ತ ಇಸ್ಲಾಂ ಧರ್ಮದವರನ್ನ ನೋಡ್ರಿ, ಖುಷಿ ಅನಿಸ್ತದ. ಲೋಕರೊಳಗ ಬಸವ ಪುರಾಣ ನಡೆದದ ಅಂತಂದ್ರ ನೀವೆಲ್ಲರೂ ಕೂಡ ದಾನ ಧರ್ಮ ಮಾಡಕತ್ತೀರಿ. ವಿಶೇಷವಾಗಿ ಅವ್ರು ಓದುವಾಗ ಕೇಳ್ತೀರಿ ಏನು? ಇಸ್ಲಾಂ ಧರ್ಮದವರು ಎಷ್ಟೊಂದು ಜನ ಈ ಒಂದು ಬಸವ ಪುರಾಣಕ್ಕೆ ದಾನ ಮಾಡಕತ್ತಾರ, ದಾಸೋಹ ಮಾಡಕತ್ತಾರ. ನಿಜವಾಗ್ಲೂ ಕೂಡ ಮೆಚ್ಚಬೇಕು. ಸುಮ್ ಕುಂತಿದ್ದು ನೋಡ್ರಿ, ಅವ್ರನ್ನ ಸುಮ್ ಕುಂತಿದ್ದು ನೋಡಿರಿ. ಉದ್ಯೋಗ ಯಾವ್ದಾರ ಇರ್ಲಿ, ಮೊದಲು ದುಡಿತಾರೇನಿಲ್ರಿ? ಇವತ್ತು ಎಲ್ಲಾ ರಂಗದೊಳಗು ಎಲ್ಲಾ ಕ್ಷೇತ್ರದೊಳಗು ಇಸ್ಲಾಂ ಧರ್ಮದವರು ಇವತ್ತು ಸಾಧನೆ ಮಾಡಕತ್ತಾರ, ದುಡಿಯಾಕತ್ತಾರ, 4 ದುಡ್ಡು ಗಳಿಸಾಕತ್ತಾರ. ಆದ್ರ ನಮ್ಮ ಹುಡುಗರು ನೌಕರಿ ಇದ್ರ ದುಡಿತೀವಿ. ಹಿಂಗಾಗಿ ದರಿದ್ರ ಲಕ್ಷ್ಮಿ ಇವತ್ತು ಮನೆಯಾಗ ತಾಂಡವ ಆಡಕತ್ತಾಳ. ಅದಕ್ಕೆ ಬಸವಣ್ಣನವರ ತತ್ವ ಏನಾದ್ರೂ ಕೂಡ ಪರಿಪಾಲನೆ ಮಾಡಿದ್ದಾರೆ ಅಂತಂದ್ರೆ ಇವತ್ತು ಇಸ್ಲಾಂ ಧರ್ಮದೊಳಗೆ ಮಾಡಕತ್ತಾರ. ಕಾಯಕವೇ ಕೈಲಾಸ, ದುಡಿತಾರ, ಉಣ್ತಾರ. ಆದ್ರ ನಮ್ಮ ಜನ ಅರ್ಥ ಮಾಡ್ಕೋಬೇಕು, ದುಡಿಬೇಕ್ರಪ್ಪ, ದುಡಿಬೇಕ್ರು. ಕಾಯಕವೇ ಕೈಲಾಸ. ಹೆಣ್ಣಾಗ್ಲಿ ಗಂಡಾಗ್ಲಿ, ಸಾಕ್ಷಾತ್ ಗುರುನೇ ಇರ್ಲಿ, ದುಡಿಬೇಕಂತಾರ ಬಸವಣ್ಣವರು. ಲಿಂಗವೇ ಇರ್ಲಿ, ಲಿಂಗವೂ ಕೂಡ ದುಡಿಬೇಕಂತಾರ. ಜಂಗಮ ಇದ್ರ ಜಂಗಮವೂ ಕೂಡ ದುಡಿಬೇಕಂತಾರ. ಗುರುವಾದಡು ಕಾಯಕದಿಂದಲೇ ಮುಕ್ತಿ, ಲಿಂಗವಾದಡು ಜಂಗಮವಾದಡು ಕಾಯಕದಿಂದಲೇ. ಗುರು ಇರ್ಲಿ, ಲಿಂಗ ಇರ್ಲಿ, ಜಂಗಮ ಇರ್ಲಿ, ಯಾರೇ ಇರ್ಲಿ ದುಡಿಬೇಕು. ಯಾವಾಗ ಕಲ್ಯಾಣದೊಳಗ ಎಲ್ಲರೂ ದುಡಿಯಾಕತ್ರು, ಬಂಗಾರದ ಹೊಗೆ ಆಡಕತ್ತು, ಮತ್ತ ಎಲ್ಲಿ ಸಕ್ರಿ ಇರ್ತದ ಅಲ್ಲೇ ಇರವಿ ಬರುದಲ್ಲ. ಏನಾಯ್ತು ಕಲ್ಯಾಣದೊಳಗ ಅಂತಂದ್ರೆ ಕಳ್ಳರ ಕಾಟ ಹೆಚ್ಚಾತ್ ನೋಡ್ರಿ. ಕಳ್ಳರ ಕಾಟ ಹೆಚ್ಚಾಗಿ ಬಿಡ್ತದ ಕಲ್ಯಾಣದೊಳಗ. ಕಳ್ಳರ ಕಾಟ ಎಂಥ ಒಬ್ಬ ಕಳ್ಳ ಇದ್ದ ಅಲ್ಲಿ. ಬಸವಣ್ಣವ್ರ ತತ್ವ ಏನು? ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಿ ಬದುಕಬೇಕು. ಕಲ್ಯಾಣದೊಳಗ ಒಬ್ಬ ಕಳ್ಳ ಇದ್ದ. ಕಳ್ಳ, ಅವನ ಹೆಸರು ಏನು ಅಂತಂದ್ರೆ ಕನ್ನದ ಬೊಮ್ಮಯ್ಯ. ಅವನಿಗೆ ಎಲ್ಲರೂ ಶರಣರು ಅಂತ ಕರಿತಿದ್ರು. ಯಾರಿಗೆ?
ಕನ್ನದ ಬೊಮ್ಮಯ್ಯನವರಿಗೆ. ಆದ್ರೆ ಅವ ಹೆಂಗ ಇದ್ದ ಅಂತಂದ್ರ, ಯಾರು ಸತ್ಯ ಶುದ್ಧ ಕಾಯಕ ಮಾಡಿತಾರ, ದುಡಿತಾರ, ದಾಸೋಹ ಮಾಡ್ತಾರ, ಅವ್ರ ಮನೆ ಕಳ್ತನ ಮಾಡ್ತಿದ್ದಿಲ್ಲ ಅವ. ನಾಳೆ ನನ್ನ ಹೆಂಡತಿಗಾಗ್ಲಿ, ನನ್ನ ಮಕ್ಕಳಿಗಾಗ್ಲಿ, ನನ್ನ ಮೊಮ್ಮಕ್ಕಳಿಗಾಗ್ಲಿ ಅಂತ ಹೆಚ್ಚು ಗಂಟೆ ಯಾರು ಕೂಡಿ ಇಡ್ತಿದ್ರಲ್ಲ ಅವ್ರ ಮನೆಗೆ ಕಳ್ತನ ಮಾಡ್ತಿದ್ದ. ಮೊದಲ ಬಂದು ಹೇಳ್ತಿದ್ದ, ಅವಶ್ಯಕತೆಗಿಂತ ಹೆಚ್ಚಿಗೆ ನೀವು ಕೂಡಿಡಕತ್ತೀರಿ, ಗಂಟು ಮಾಡಿಡಕತ್ತೀರಿ ನಿಮ್ ಮನ್ಯಾಗ. ಇವತ್ತು ದುಡಿಬೇಕು, ಇವತ್ತ ಉಣ್ಬೇಕು, ಗಂಟು ಮಾಡಿಡಕ್ ಹೋಗ್ಬೇಡ್ರಿ. ನಾಳೆ ನನ್ನ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು ಅಂತ. ಯಾಕಂತಂದ್ರ ನೀವು ಗಂಟು ಮಾಡಿ ಇಟ್ರಿ ಅಂತಂದ್ರ ನಾಳೆ ನಿಮ್ಮ ಮಕ್ಕಳು ಮೈಗಳಾಗ್ತಾರ, ವ್ಯಸನಕ್ಕೆ ಬೀಳ್ತಾರ, ಚಟಗಳಿಗೆ ಬೀಳ್ತಾರ. ಅದಕ್ಕ ನೀವು ದುಡಿಬೇಕು, ನೀವು ಉಣ್ಬೇಕು, ಮುಂದೆ ಮಕ್ಕಳಿಗೂ ಕೂಡ ದುಡಿಯಾಕ ಕಲಿಸ್ಬೇಕು, ಅವರು ಉಣ್ಬೇಕು. ಇದು ಶರಣ ತತ್ವ, ಇದು ಬಸವಣ್ಣನ ತತ್ವ. ಇವಾಗ ಕನ್ನದ ಬೊಮ್ಮಯ್ಯ ಏನ್ ಮಾಡ್ತಿದ್ದ ಅಂತಂದ್ರ, ಯಾರು ಅವಶ್ಯಕತೆಗಿಂತ ಹೆಚ್ಚಿಗೆ ಕೂಡಿಡ್ತಾರಲ್ಲ ಮನ್ಯಾಗ, ಅಂಥವ್ರ ಮನ್ಯಾಗ ಕನ್ನ ಹಾಕ್ತಿದ್ದ. ಕನ್ನ ಹಾಕಿ ಬರುವಾಗ ಅವರಿಗೆ ಎಬ್ಬಸ್ತಿದ್ದ. ನಿನ್ನ ಮನ್ಯಾಗ ನಾ ಇವತ್ತು ಕಳ್ತನ ಮಾಡಿ ನೋಡು ಅಂತ ತಿಳ್ಕೊಂಡು ಎಬ್ಬಸಿ ಹೇಳ ಮನೆಗೆ ಬರ್ತಿದ್ದೇವ ಕನ್ನದ ಬೊಮ್ಮಯ್ಯ. ಇವನಿಗೆ ಕನ್ನ ಹಾಕುದ ಇವನ್ ಕಾಯಕ ಆಗ್ಬಿಟ್ಟಿತ್ತು. ಏನ್ ಮಾಡ್ತಿದ್ದ ಅಂತಂದ್ರೆ, ಕನ್ನ ಹಾಕ್ತಿದ್ದ ಅಂತ ಅವ್ರ ಮನ್ಯಾಗ ಏನು ಅವಶ್ಯಕತೆಗಿಂತ ಹೆಚ್ಚಿಗೆ ಅವ್ರು ಏನು ಕೂಡಿಡ್ತಾರಲ್ಲ ಅದನ್ನ ತರ್ತಿದ್ದ. ತಂದ ಏನ್ ಮಾಡ್ತಿದ್ದ ಅಂತಂದ್ರ ಜಂಗಮರಿಗೆ ದಾಸೋಹ ಮಾಡ್ತಿದ್ದ ಕನ್ನದ ಬೊಮ್ಮಯ್ಯ. ಬಹಳ ಅದ್ಭುತ ಶರಣರದಾರ ಇದ್ರೊಳಗ. ಕನ್ನದ ಬೊಮ್ಮಯ್ಯ ಅವರಂತ ಬರ್ತಾರ, ನಗೆಯ ಮಾರಿ ತಂದೆಗಳು ಅಂತ ಬರ್ತಾರ. ಅವ್ರ ಉದ್ಯೋಗ ಬರೀ ನಗಿಸುವುದೇ ಎಲ್ಲರಿಗೆ. ಬಹಳ ಚಂದದ ಬಸವ ಪುರಾಣ ಅಂತಂದ್ರೆ ಬಹಳ ಅದ್ಭುತ ಪುರಾಣ ಇದು. ಒಂದು ದಿವಸ ಏನಾಗಿದೆ ಅಂತಂದ್ರೆ, ಕನ್ನದ ಬೊಮ್ಮಯ್ಯನವರು ಹಿಂಗ ದಾರಿಗೊಂಡು ಬರ್ತಾ ಇರ್ತಕ್ಕಂತ ಸಮಯದೊಳಗೆ ಒಂದು 50-60 ಮಂದಿ ಜಂಗಮರ ಒಂದು ತಂಡ, ಒಂದು ಹಿಂಡು ಕನ್ನದ ಬೊಮ್ಮಯ್ಯನವರಿಗೆ ಎದುರಾದ್ರು. ಕನ್ನದ ಬೊಮ್ಮಯ್ಯ ನೋಡಿದ್ರೆ, ಏನ್ರಿ ಬೊಮ್ಮಯ್ಯ ಶರಣರೇ, ಯಪ್ಪ ಶರಣಾರ್ಥಿರಪ್ಪ, ಶರಣಾರ್ಥಿಪ್ಪ, ಮತ್ತ ಆರಾಮದಿರೋ ಹೆಂಗ? ಓ ಆರಾಮದೀನ್ರಿ. ಏನಿಲ್ಲ ಕನ್ನದ ಬೊಮ್ಮಯ್ಯ, ನಾಳೆ ದಿವಸ ನಿಮ್ ಮನೆಗೆ ನಾವು ದಾಸೋಹಕ್ಕೆ ಬರ್ಬೇಕಂತ ಮಾಡಿವಿ, ಪ್ರಸಾದಕ್ಕೆ ಬರ್ಬೇಕಂತ ಮಾಡಿವಿ. ಯಾಕಪ್ಪ, ಯಾರು ಬೇಡ ಅಂತಾರ? ಇಷ್ಟೊಂದು ಜಂಗಮರು ನಮ್ಮ ಮನೆಗೆ ನೀವು ದಾಸೋಹಕ್ಕೆ ಬರ್ತೀರಿ ಅಂತಂದ್ರ ನಮ್ಮ ಪುಣ್ಯರಪ್ಪ. ಬಸವಣ್ಣವ್ರು ಏನ್ ಹೇಳ್ಯಾರ? ದುಡಿಬೇಕಂದಾರ, ದುಡಿದಿದ್ದು ಜಂಗಮ ದಾಸೋಹಕ್ಕ ವಿನಿಯೋಗ ಮಾಡ್ಬೇಕಂದಾರ. ಮತ್ತ ಬಹಳ ಚಲೋ ಆಗ್ತದ್ರಪ್ಪ, ನೀವು ಬರ್ಬೇಕು. ಆಗ್ಲಪ್ಪ, ನಾಳೆ ನೀವು ಇಷ್ಟೊಂದು ಜನ ಎಲ್ಲ ನಿಮ್ಮ ಮನೆಗೆ ಭಿನ್ನಾಕ್ ಬರ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರು ಜಂಗಮರು. ಆಯ್ತು ಅಂತ ತಿಳ್ಕೊಂಡು ಜಂಗಮರು ಹೋದ್ರು. ಇವ್ರು ವಿಚಾರ ಮಾಡಕತ್ರು, ಅಲ್ಲ ಒಬ್ರಲ್ಲ ಇಬ್ರಲ್ಲ ಒಂದ್ 70-80 ಮಂದಿ ಅದಾರ. ಅಷ್ಟು ಮಂದಿ ನಾಳೆಗೆ ದಾಸೋಹಕ್ಕೆ ಬರ್ತಾರ ಅಂದ ಬಳಕ ಬಹಳಷ್ಟು ಕಾಣಿಕ ಕೊಡ್ಬೇಕಲ್ಲ ಅವರಿಗೆ, ಬಹಳಷ್ಟು ಕಾಳ ಕಡಿ ತರಬೇಕಲ್ಲ. ಹೆಂಗ್ ಮಾಡ್ಬೇಕು? ಯಾರ ಮನೆಗೆ ಕನ್ನ ಹಾಕಬೇಕು, ಯಾರ ಮನೆಗೆ ಕನ್ನ ಹಾಕ್ಬೇಕು ಅಂತ ಹಿಂಗ್ ವಿಚಾರ ಮಾಡುವಾಗ ಭಕ್ತಿ ಭಾಂಡಾರಿ ಬಸವಣ್ಣವರು ಎದುರಿಗೆ ಬಂದ್ಬಿಟ್ರು ನೋಡ್ರಿ. ಕುದುರೆ ಮ್ಯಾಲ ಕುಂತು ಹೆಂಗ್ ಟಾಕ್ ಅಂತ ಬರ್ತಕ್ಕಂತ ಸಮಯದೊಳಗ ಬಸವಣ್ಣನವರ ನೋಡಿದ ಕೂಡ ಮುಖ ಹರಡ್ಬಿಡ್ತು. ಶರಣಾರ್ಥಿ ಬಸವಣ್ಣವರಿಗೆ, ಶರಣಾರ್ಥಿರಪ್ಪ. ಮತ್ತ ಬೊಮ್ಮಯ್ಯನವ್ರ ಆರಾಮದಿನೇನ್ರಿ? ಆರಾಮದಿನ್ರಪ್ಪ. ಮತ್ತ ಒಂದು ಚಿಂತೆ ಕಾಡಕತ್ತದ. ಏನಪ್ಪ ಬೊಮ್ಮಯ್ಯ, ಏನ್ ಚಿಂತೆ ಕಾಡಕತ್ತದ? ಏನು ಇಲ್ಲ, ಒಂದ್ 70-80 ಮಂದಿ ಜಂಗಮರು ನಾಳೆ ನಮ್ಮ ಮನೆಗೆ ದಾಸೋಹಕ್ಕೆ ಬರ್ತೀನಿ ಅಂದಾರ. ಯಾರ ಮನೆಗೆ ಕನ್ನ ಹಾಕ್ಬೇಕು ಅನ್ನೋದು ಗೊತ್ತಾಗ್ಲಾರ್ದಂಗೆ ಆಗದ. ಅದಕ್ಕ ಕನ್ನ ಹಾಕ್ಬೇಕು ಅಂತಂದ್ರೆ ದೊಡ್ಡ ಶ್ರೀಮಂತರ ಮನೆಗೆ ಕನ್ನ ಹಾಕಬೇಕು, ಯಾರ ಮನೆಗೆ ಕನ್ನ ಹಾಕ್ಬೇಕು ಅನ್ನೋದು ನನಗ ಅರ್ಥ ಆಗವಲ್ದು, ಲಕ್ಷ್ಯಕ್ಕೆ ಬರವಲ್ದು. ಬಸವಣ್ಣವ್ರ, ನೀವ ಒಂದಿಟ್ಟು ನನಗೆ ಸಹಾಯ ಮಾಡ್ತೀರೇನು? ಯಾರು ಬೇಡ ಅಂತಾರಪ್ಪ? ಏನ್ ಹೇಳ್ರಿ? ಏನೂ ಇಲ್ಲ, ರಾಜ್ಯದ ಬೊಕ್ಕಸಕ್ಕ ಕನ್ನ ಹಾಕ್ಬೇಕಂತ ಮಾಡಿನಿ. ಯಾವ ಗಾಡಿ ಹೊಡೆದ್ರು ರಾಜ್ಯದ ಬೊಕ್ಕಸಕ್ಕೆ ಹೋಗ್ತದ ದಾರಿ. ಯಾರಿಗೆ ಕೇಳಕತ್ತ ನೀವ? ಕನ್ನದ ಬೊಮ್ಮಯ್ಯ ಯಾವ ರಾಜ್ಯದ ಪ್ರಧಾನಮಂತ್ರಿ ಅದರ, ಪ್ರಧಾನಮಂತ್ರಿಗೆ ಕೇಳಕತ್ತಾನ. ರಾಜ್ಯದ ಬೊಕ್ಕಸಕ್ಕೆ ನಾವು ಕನ್ನ ಹಾಕ್ಬೇಕಾಗಿದೆ, ಯಾವ ಗಾಡಿ ಹೊಡಿಬೇಕು? ನೋಡ್ರಿ ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ, ಕನ್ನದ ಬೊಮ್ಮಯ್ಯನವರಿಗೆ. ಬಸವಣ್ಣವರು ಮುಗುಳ್ನಕ್ಕಂತಾರ, ಬೊಮ್ಮಯ್ಯನವರೇ, ನೀವು ಕನ್ನ ಇರ್ತಕ್ಕಂಥದ್ದು ಒಂದು ಕಳ್ಳತನ ಉದ್ಯೋಗ ಮಾಡ್ಕೊಂಡಿದ್ರು ಕೂಡ ಆ ಬಂದ ಹಣದಿಂದ ನೀವು ಜಂಗಮ ದಾಸೋಹ ಮಾಡ್ತಿರಲ್ಲ, ಇದು ತಪ್ಪಲ್ಲ, ಇದು ತಪ್ಪಲ್ಲ. ಜಂಗಮ ದಾಸೋಹದ ಸಲುವಾಗಿ ನೀವು ಕನ್ನ ಹಾಕ್ತೀರಿ ಅಂದ್ರೊಳಕ ನೋಡ್ರಪ್ಪ, ನೀವೇನು ಅರಮನೆಯೊಳಗೆ ಬರ್ತೀರಲ್ಲ, ಬಂದ ಕೂಡ್ಲೆ ಅಲ್ಲಿ ಏನು ಓಲಗ ಅದಲ್ಲ, ಆ ಓಲಗದಿಂದ ಏನು ಹಿಂಗ ಎಡಕ್ ಒಂದು ದಾರಿ ಹೋಗ್ತದ, ಮುಂದೆ ಹೋದ ಕೂಡಲೇ ಏನು ಒಂದು ದೊಡ್ಡ ಕೋಣೆ ಬರ್ತದ. ಆ ಕೋಣೆ ಧಾಟಿಂದ ಏನು ಒಳಗಡೆ ಗುಪ್ತವಾಗಿರ್ತಕ್ಕಂಥ ಇನ್ನೊಂದು ದೊಡ್ಡ ಕೋಣೆ ಅದ, ಅದೇ ರಾಜ್ಯದ ಬೊಕ್ಕಸ ಇಡ್ತಕ್ಕಂಥ ಒಂದು ಸಂಪತ್ತಿನ ಕೋಣೆ. ಆ ಕೋಣೆಗೆ ನೀವು ಹೋಗ್ಬೇಕಾಗಿತ್ತು ಅಂತಂದ್ರೆ ಈ ಗಾಡಿ ಹೊಡೆದ್ರೆ ಅಂದ್ರೆ ಸಾಕು, ನಿಮಗೆ ಎಷ್ಟು ಬೇಕು ಅಷ್ಟು ಸಂಪತ್ತು ನೀವು ಜಂಗಮ ದಾಸೋಹಕ್ಕೆ ಒಯ್ಯಬಹುದು ಅಂತ ತಿಳ್ಕೊಂಡು
ಭಕ್ತಿ ಭಾಂಡಾರಿ ಬಸವಣ್ಣವ್ರು ಹೇಳಿದ್ದ ತಕ್ಷಣವೇ ಮುಖ ಅರಳಿ ಬಿಡ್ತು. ಆಯ್ತು ಇವತ್ತು ರಾತ್ರಿ ಕನ್ನ ಹಾಕೇ ಬಿಡ್ತೀನಿ ಅಂತ ಹೇಳಿ ಅಂದ್ಬಿಟ್ರು. ಅವ್ರು ಹಾಕೇ ಬಿಟ್ರು. ಯಾಕೆ? ಕನ್ನದ ಬೊಮ್ಮಯ್ಯ ಅಷ್ಟು ಧೈರ್ಯವಂತ ಅವ. ಬಸವಣ್ಣವ್ರು ಯಾವ ಮಾರ್ಗ ಹೇಳಿದ್ರು ಆ ಮಾರ್ಗದಿಂದ ಹೋಗಿ ಯಾವ ಗಾಡಿ ಹೊಡೆದ್ರೆ ರಾಜ್ಯದ ಬೊಕ್ಕಸ ಸಿಗ್ತೈತೆ ಅಂತ ಹೇಳಿದ್ರು ಆ ಒಂದು ಗಾಡಿ ಹೊಡೆದು ತಮಗೆ ಎಷ್ಟು ಬೇಕೋ ಅಷ್ಟು ಸಂಪತ್ತನ್ನ ಹಿಂಗ ತಗೊಂಡು ನಡೆದಿದ್ರು. ಇದನ್ನ ಯಾರು ನೋಡಿದ್ರು ಅಂತಂದ್ರ ಕೊಂಡಿ ಮಂಚಣ್ಣ ನೋಡ್ರಿ. ಯಾರು ನೋಡಿದ್ರು? ಕೊಂಡಿ ಮಂಚಣ್ಣ ನೋಡಿದ್ರು. ಸಿಕ್ಕ ಬಸವಣ್ಣ ನನ್ನ ಕೈಯಾಗ. ನೀವ್ ಅಂತಿರಲ್ಲ ರೆಡ್ ಹ್ಯಾಂಡ್ನಾಗ ಸಿಕ್ಕ ಅಂತ. ನೇರವಾಗಿ ನನ್ನ ಕೈ ಒಳಗೆ ಸಿಕ್ಕಲ್ಲ. ಯಾಕೆ? ಕೊಂಡಿ ಮಂಚಣ್ಣ ಅಂತಂದ್ರ ಕೊಂಡಿಗಳು ಅಂತಂದ್ರ CID ಕೆಲಸ ಮಾಡೋರಿಗೆ ಕೊಂಡಿ ಮಂಚಣ್ಣ ಅಂತ ಕರಿತಿದ್ರು. ಇವಾಗ ಗುಪ್ತಚರರು ಇವರು, ಅಧಿಕಾರಿಗಳು ಇವರು. ಯಾವಾಗ ಬೊಕ್ಕಸದ ಗೋಡೆಯನ್ನ ಒಡೆದು ಒಳಗಡೆ ಇರ್ತಕ್ಕಂತ ಸಂಪತ್ತನ್ನ ತೆಗೆದುಕೊಂಡು ಹೋಗ್ತಕ್ಕಂತ ಸಮಯದೊಳಗೆ ಕೊಂಡಿ ಮಂಚಣ್ಣ ನೋಡಿದ ಕೂಡಲೇ ಬೆಳಗ್ಗೆ ಆದ ತಕ್ಷಣವೇ ಮಹಾರಾಜರ ಹತ್ರ ಬಂದು, ಮಹಾರಾಜರೇ ಇವತ್ತು ರಾಜ್ಯದ ಬೊಕ್ಕಸಕ್ಕೆ ಕನ್ನ ಬಿದ್ದದ. ಅಂದ್ರ ಅವ್ರು ಮಹಾರಾಜರು. ಯಾರು? ಬಿಜ್ಜಳ ಮಹಾರಾಜರು. ಇಷ್ಟೊಂದು ಸೈನಿಕರು ಇರ್ಬೇಕಾದ್ರ, ಇಷ್ಟೊಂದು ಗುಪ್ತವಾಗಿರ್ತಕ್ಕಂಥ ಆ ಕೋಣೆ ಇರ್ಬೇಕಾದ್ರ ಅಲ್ಲಿ ಹೆಂಗ ಹೋಗಿರ್ಬೇಕು, ಹೆಂಗ ಆ ಗೋಡೆಯನ್ನು ಹೊಡೆದಿರ್ಬೇಕು, ಸಂಪತ್ತನ್ನು ಹೆಂಗ ಒಯ್ದಿರ್ಬೇಕು? ನನಗೂ ಕೂಡ ಇದೇ ಆಶ್ಚರ್ಯ ರೀ. ಈ ಬೊಕ್ಕಸದ ದಾರಿ ಬಸವಣ್ಣ ಮತ್ತು ನಿಮಗೆ ಬಿಟ್ರೆ ಯಾರಿಗೂ ಕೂಡ ಗೊತ್ತಿಲ್ಲ. ಇದಕ್ಕೆ ಕಾರಣನೇ ಬಸವಣ್ಣ. ನೀವು ಬಸವಣ್ಣನ ಹೇಳಿದ್ರ ಆ ತಾನೇ ಅವ ಕನ್ನದ ಬೊಮ್ಮಯ್ಯ ನಿಮ್ಮ ಕೈಯೊಳಗೆ ಸಿಕ್ಕಿ ಬಿಡ್ತಾನ. ಇದಕ್ಕೆ ಎಲ್ಲಕ್ಕೂ ಕೂಡ ಬಸವಣ್ಣನೇ ಕಾರಣ ಅಂತ ತಿಳ್ಕೊಂಡು ಯಾವಾಗ ಕನ್ನದ ಬೊಮ್ಮಯ್ಯನವರು ಹೇಳಿದ್ರು ಆಗಿಂದಾಗಲೇ ಬಸವಣ್ಣನವರನ್ನ ಕರೆಸಿದ್ರು. ಯಾರು? ರಾಜನಾಗಿರ್ತಕ್ಕಂತಹ ಬಿಜ್ಜಳ ಮಹಾರಾಜ. ಬಸವಣ್ಣ ಅಲ್ಲಿ ಕನ್ನ ಹಾಕ್ಯಾರಂತ ಯಾರೋ ಕಳ್ಳರು, ಹೋಗಿ ನೋಡಿ ಬರೋಣ. ಆಯ್ತು ಅಂತ ತಿಳ್ಕೊಂಡು ಆ ಕೊಂಡಿ ಮಂಚಣ್ಣ, ರಾಜ, ಬಸವಣ್ಣನವರು ಹಿಂಗ ಅಲ್ಲಿ ಸಮೀಪ ಬರುದೇ ತಡ ಕೊಂಡಿ ಮಂಚಣ್ಣವ್ರಂತಾರ, ನೋಡಿ ಮಹಾರಾಜರೇ ನೋಡ್ರಿ ಇದೇ ಗಾಡಿ ಹೊಡೆದಿದ್ದು ಕನ್ನದ ಬೊಮ್ಮಯ್ಯ ಅಂತ ತಿಳ್ಕೊಂಡು ಹಿಂಗ ತೋರಿಸ್ತಾನ. ಹತ್ತಿರ ಬಂದು ನೋಡ್ತಾರ. ಆಶ್ಚರ್ಯ ಆಗಿತ್ತು ರಾಜನಿಗೆ, ಆಶ್ಚರ್ಯ ಆಗಿತ್ತು. ಎಷ್ಟು ಗಾಡಿ ಹೊಡೆದಿದ್ದ ಕನ್ನದ ಬೊಮ್ಮಯ್ಯ ಅಷ್ಟು ಗಾಡಿ ಎಲ್ಲ ಆ ಕಲ್ಲೆಲ್ಲ ಬಂಗಾರ ಆಗಿತ್ತು, ಮಣ್ಣೆಲ್ಲ ಬಂಗಾರ ಆಗಿತ್ತು. ಕನ್ನದ ಬೊಮ್ಮಯ್ಯ ಏನು ಕೈ ಮುಟ್ಟಿದ್ದಲ್ಲ ಗಾಡಿಗೆ, ಯಾವ ಗಾಡಿಗೆ ಹಸ್ತ ಮುಟ್ಟಿದ್ದ ಆ ಹಸ್ತ ಮುಟ್ಟಿದಟ್ಟು ಗಾಡಿ ಎಲ್ಲ ಬಂಗಾರ ಆಗಿಬಿಟ್ಟಿತ್ತು. ರಾಜ ನೋಡ್ದ, ಹೊಡೆದಾನ ಒಂದ ಯಾಕೆ ಗಾಡಿ ಹೊಡೆದಾನ, ಇನ್ನೊಂದು 4 ಗಾಡಿ ಹೊಡೆದ ಚಲೋ ಇತ್ತಲ್ಲ. ಇದು ಹೆಂಗ ಸಾಧ್ಯ ಅಂತ ತಿಳ್ಕೊಂಡು ಬಸವಣ್ಣವರಿಗೆ ಕೇಳಿದಾಗ ಕಳ್ಳತನ ಮಾಡೋದು ಒಂದು ಕೆಟ್ಟ ಅನ್ನೋದೊಂದು ಬಿಟ್ರ ಉಳಿದಿದ್ದು ಯಾವುದು ಕೂಡ ಆ ಕನ್ನದ ಬೊಮ್ಮಯ್ಯನವ್ರ ಹತ್ರ ಕೆಟ್ಟದ್ದೆ ಅಂತಕ್ಕಂಥದ್ದು ಇಲ್ರಿಪ್ಪ. ಅವರು ಎಲ್ಲಿ ಗೋಡೆ ಹೊಡಿತಾರ, ಎಲ್ಲಿ ಕನ್ನ ಹಾಕ್ತಾರ ಅಂತಂದ್ರೆ ಅವಶ್ಯಕತೆಗಿಂತಲೂ ಯಾರು ಹೆಚ್ಚಿಗೆ ಗಳಿಸಿ ಇಟ್ಟಿರ್ತಾರ ಅಂತವ್ರ ಮನೆಗೆ ಕನ್ನ ಹಾಕ್ತಕ್ಕಂಥವ್ರು. ಮನೆಗೆ ಜಂಗಮರು ಬಹಳಷ್ಟು ಜನ ಬರ್ತಾರ ಅನ್ನೋ ಕಾರಣಕ್ಕಾಗಿ ನನಗೆ ಕೇಳಿದ್ರು, ನಾನು ಹೇಳಿದ್ದೆ. ಆದ್ರ ಯಾವ ಹಸ್ತದಿಂದ ಅವರು ಈ ಗೋಡೆಯನ್ನ ಮುಟ್ಟಿದ್ದಾರೆ ಅವರ ಹಸ್ತವು ಕೂಡ ಪರುಷ ಹಸ್ತ. ಜಂಗಮ ದಾಸೋಹ ಮಾಡಿ ಲಿಂಗ ಪೂಜೆಯನ್ನ ಮಾಡಿ ಅವರ ಹಸ್ತಗಳು ಕೂಡ ಪರುಷ ಆಗ್ಯವ ಮಹಾರಾಜ. ಹೀಗಾಗಿ ಈ ಗೋಡೆ ಎಲ್ಲ ಬಂಗಾರ ಆಗೈತೆ ಅಂದ ಬಳಕ ಬಸವಣ್ಣ ನನ್ನ ಈ ಕಲ್ಯಾಣದೊಳಗ ಎಂತೆಂತ ಶರಣರದಾರ ಅನ್ನೋದು ನಿನಗ ಗೊತ್ತಪ್ಪ ಅಂತ ತಿಳ್ಕೊಂಡು ಬಸವಣ್ಣನನ್ನ ಹಾಡಿ ಹೊಗಳ್ತಾನ ರಾಜ. ಮತ್ತು ಹೊಟ್ಟೆಗೆ ಸಂಟಾಕೈತೆ ಯಾರಿಗೆ? ಕೊಂಡಿ ಮಂಚಣ್ಣವಿ. ಹೆಂಗರ ಮಾಡಿ ಹಿಡಿಸ್ಬೇಕಂತೀನಿ, ಇವ ಸಿಗಬಲ್ಲಲ್ಲ ಬಸವಣ್ಣ ನನ್ನ ಕೈಯಾಗ. ಹಿಂಗ ಸ್ವಲ್ಪ ದಿವಸ ಆಗಿದ ತಕ್ಷಣ ಒಂದು ದಿವಸ ಏನಾಗೈತಿ ಅಂತಂದ್ರ ಒಂದು 8-10 ಮಂದಿ ಕಳ್ಳರು ಎಲ್ಲಾ ಶರಣರು ಇಷ್ಟೊಂದು ಶ್ರೀಮಂತರು ಇರ್ಬೇಕಾಗಿತ್ತು ಅಂತಂದ್ರ, ಇಷ್ಟೊಂದು ಇಲ್ಲಿ ಬಂಗಾರದ ಬಗ್ಗೆ ಆಡ್ಬೇಕಾಗಿತ್ತು ಅಂತಂದ್ರ ಇದಕ್ಕೆ ಮೂಲ ಕಾರಣ ಯಾರು? ಬಸವಣ್ಣ. ಮತ್ತು ಬಸವಣ್ಣ ಎಷ್ಟು ಶ್ರೀಮಂತ ಇರಬೇಕು? ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಜಂಗಮರಿಗೆ ನಿತ್ಯ ದಾಸೋಹ ಮಾಡ್ತಾನ ಅಂತ ಒಳಕವ ಎಷ್ಟು ಶ್ರೀಮಂತ ಇರ್ಬೇಕು? ಅವ್ರ ಮನೆಯಾಗ ಕಳ್ಳತನ ಮಾಡ್ಬೇಕು ಅಂತ ತಿಳ್ಕೊಂಡು ಒಂದು 8-10 ಮಂದಿ ಕಳ್ಳರ ತಂಡ ಎಲ್ಲಿಗೆ ಬಂದ್ರು? ಬಸವಣ್ಣನ ಮಹಾಮನೆಯಾಗ ಬಂದ್ರು. ನೋಡ್ತಾರ ಮಹಾಮನೆಯೊಳಗೆ ಎಲ್ಲರಿಗೂ ಪ್ರವೇಶ ಇಲ್ಲ. ಯಾರ ಕೊಳ್ಳಾಗ ಲಿಂಗ ಅದ ಅವ್ರಿಗೆ ಅಟ್ಟ ಪ್ರವೇಶ. ಇದ್ರ ಉದ್ದೇಶ ಏನಿತ್ತು? ಬಸವಣ್ಣವ್ರ ಉದ್ದೇಶ ಪ್ರತಿಯೊಬ್ಬರು ಕೂಡ ಧರ್ಮವಂತರಾಗ್ಬೇಕು ಅನ್ನೋ ಉದ್ದೇಶ ಇತ್ತು. ಇಲ್ಲಿ ಆ ಜಾತಿ ಈ ಜಾತಿ ಅಂತಕ್ಕಂಥ ಭೇದ ಭಾವ ಇಲ್ಲ. ಯಾಕ? ಆಗಿನ ಕಾಲದೊಳಗೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಲಿಂಗಧಾರಿಗಳಾಗ್ಬೇಕು, ಧರ್ಮವಂತರಾಗ್ಬೇಕು ಎಂತಕ್ಕಂಥ ಒಂದು ಸಂಕಲ್ಪವೇ ಇತ್ತು. ಹೀಗಾಗಿ ಮುಸ್ಲಿಮರಾಗ್ಲಿ ಅಥವಾ ಜೈನ ಧರ್ಮದವರಾಗ್ಲಿ ಅಥವಾ ಕ್ರಿಶ್ಚಿಯನ್ರಾಗ್ಲಿ ಆಗಿನ ಕಾಲದೊಳಗ ಅಲ್ಲಿ ಕಡಿಮೆ ಆ ಜನಾಂಗ.
ಇನ್ನು ಮುಸ್ಲಿಮರು ಅದೇ ಒಂದು ಸಮಯದೊಳಗ ಅವರು ಭಾರತಕ್ಕೆ ಎಂಟ್ರಿ ಆಗ್ತಕ್ಕಂತಹ ಸಮಯ ಅದು 12ನೇ ಶತಮಾನ. ಹೀಗಾಗಿ ಎಲ್ಲರೂ ಕೂಡ ಧರ್ಮವಂತರಾಗಬೇಕು ಅನ್ನೋದು ಬಸವಣ್ಣನವರ ಕಾನ್ಸೆಪ್ಟ್ ಆಗಿತ್ತು ಅದು. ಹೀಗಾಗಿ ಏನ್ ಮಾಡ್ತಿದ್ರು ಬಸವಣ್ಣವರು ಅಂತಂದ್ರೆ ಎಲ್ಲರೂ ಧರ್ಮವಂತರಾಗ್ಲಿ, ಎಲ್ಲರೂ ಶಿವನನ್ನ ಪೂಜೆ ಮಾಡ್ಲಿ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ, ಯಾವ ಲಿಂಗ ಆದ ಲಿಂಗ ಇದ್ದವರಿಗೆ ಮಾತ್ರ ಬಸವಣ್ಣನ ಮಹಾಮನಿಯೊಳಗೆ ಪ್ರವೇಶ ಇತ್ತು, ಲಿಂಗ ಇಲ್ಲದವರಿಗೆ ಬಸವಣ್ಣನ ಮನೆಯಾಗ ಪ್ರವೇಶ ಇದ್ದಿದ್ದಿಲ್ಲ. ಇದು ಕಳ್ಳರು ನೋಡ್ರು ಹೆಂಗ್ ಮಾಡ್ಬೇಕು, ಮತ್ ಒಳಗ್ ಹೋಗ್ಬೇಕು ಅಂತಂದ್ರೆ ಕೊಳ್ಳಾಗ ಲಿಂಗ ಬೇಕು, ನಾವು ಇದ್ರ ಭವಿಗಳದಿವಿ, ನಮ್ಗೆ ಇದ್ರ ಲಿಂಗ ಇಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಅಂತಂದ್ರ ಯಾರೋ ದಾಸೋಹಕ್ಕೆ ಅಂತ ಹೇಳಿ ಬದನಿಕಾಯಿ ತಗೊಂಡ್ ನಡೆದಿತ್ತು. ಬದನಿಕಾಯಿ ತಮ್ಮ ನಮಗೊಂದಿಟ್ಟು ಬದನಿಕಾಯಿ ಕೊಡು ಅಂತ ಕೂಡ ಬದನಿಕಾಯಿ ಕೊಟ್ಟ. ಆ ಬದನಿಕಾಯಿಗೆ ಒಂದು ಕೆಂಪು ವಸ್ತ್ರ ಹಿಂಗೆ ಕಟ್ಟಿ ಕೊಳ್ಳ ಕಟ್ಕೊಂಡ್ಬಿಟ್ರು. ಅಲ್ಲಿ ಹಡಪದ ಅಪ್ಪಣ್ಣವ್ರು ಏನಿದ್ರಲ್ಲ ಬಹುತೇಕ ಲಿಂಗಾನ ಇರ್ಬೇಕು ಅಂತ ತಿಳ್ಕೊಂಡು ಕಳ್ಳರಿಗೆ ಒಳಗೆ ಬಿಟ್ರು ಹಡಪದ ಅಪ್ಪಣ್ಣವರು. ಅಲ್ಲಿ ವಾಪರಲ್ಲ ಇಬ್ಬರಲ್ಲ ಸಾವಿರಾರು ಜನ, ಇಲ್ಲಿ ಹೆಂಗ ನೀವು ನಿತ್ಯವೂ ಕೂಡ 4-5 ಸಾವಿರ ಜನರಿಗೆ ಪ್ರಸಾದ ಮಾಡ್ಸಕತ್ತೀರಿ, ಅಲ್ಲಿ ಸಾವಿರಾರು ಜನರಿಗೆ ಬಸವಣ್ಣ ಪ್ರಸಾದ ಮಾಡಿಸ್ತಿದ್ದ. ಆ ಒಂದು ಜಂಗಮರ ಪಂಕ್ತಿಯೊಳಗ ಇವರು ಕೂಡಿ ಊಟ ಮಾಡಿದ್ರು. ಊಟ ಮಾಡ್ತಕ್ಕಂತ ಸಮಯದೊಳಗೆ ಏನಾಯ್ತು ಅಂತಂದ್ರ ಬಸವಣ್ಣನವರ ದೃಷ್ಟಿ ಆ ಕಳ್ಳರ ಮೇಲೆ ಬಿತ್ತು ನೋಡ್ರಿ. ಯಾಕೆ ಮೊದಲೇ ಬಸವಣ್ಣ ಎಂಥ ಪಾಪಿಯನ್ನು ಕೂಡ ಪುಣ್ಯಾತ್ಮರನ್ನ ಮಾಡ್ತಕ್ಕಂತ ಒಂದು ದೊಡ್ಡ ಶಕ್ತಿ ಆ ಬಸವಣ್ಣನ ಹತ್ರ. ಹಡಪದ ಅಪ್ಪಣ್ಣವರ ಕರೆದು ಕೂಡಲೇ ಅಲ್ಲ ನಮ್ಮ ಮಹಾಮನಿಗೆ 8-10 ಜನ ಹೊಸದಾಗಿ ಜಂಗಮರು ಬಂದಾರ. ಅಂದ ಬಳಿಕ ಅವರ ಒಂದು ಲಿಂಗಕ್ಕೆ ನಾನೇ ಪೂಜೆ ಮಾಡ್ಬೇಕು, ಅವ್ರನ್ನ ಪೂಜಾ ಕರ್ಕೊಂಡು ಬರ್ರಿ, ಪೂಜಾ ಹೋಗಿದ್ ಅಂತ ಹೇಳಿ ಅಂದ್ರು. ಆಯ್ತ್ರಪ್ಪ ಅಂತ ತಿಳ್ಕೊಂಡು ಹಡಪದ ಅಪ್ಪಣ್ಣವರು ಏನ್ರಪ್ಪ ಮತ್ತ ನೀವು 8-10 ಮಂದಿ ಏನದಿರಲ್ಲ, ನೀವು ಬಸವಣ್ಣವ್ರ ಜೊತೆಗೆ ನೀವು ಲಿಂಗ ಪೂಜೆ ಮಾಡ್ಕೋಬೇಕು, ಪ್ರಸಾದ ಮಾಡ್ಬೇಕು ಅನ್ನಕತ್ತಾರ. ಇಲ್ರಿ ನಾವು ಪ್ರಸಾದ ಮಾಡಿವ್ರಿ ಅಂತ ಅವ್ರು. ಇಲ್ಲ ಬಸವಣ್ಣವ್ರ ಕರ್ದಾರ ನೋಡಕ್ ನೀವು ಬರಬೇಕು. ಅಂದ್ರು ಇದು ಜಲ್ ಅಂತ. ಯಾಕೆ ಬಸವಣ್ಣವ್ರು ಅಂತಂದ್ರೆ ಪ್ರಧಾನಮಂತ್ರಿ, ನಾವು ನೋಡಿದ್ರೆ ಕಳ್ಳರು ಕೊಳ್ಳ ಕಟ್ಕೊಂಡಿದ್ದು ಬದ್ನಿಕಾಯಿ ಸಿಕ್ ಬಿದ್ವಿ ಅಂದ್ರೆ ಹೆಂಗ, ಏನೇ ಆಗ್ಲಿ ಅಂತ ತಿಳ್ಕೊಂಡು ಧೈರ್ಯ ಮಾಡಿ ನಡ್ಕೊಂತ ಬಸವಣ್ಣನವ್ರು ಏನ್ ಪೂಜಾ ಕೋಲಿ ಇತ್ತಲ್ಲ, ಪೂಜಾ ಕೋಲಿಗೆ ಬಂದ್ರು. ಇವ್ರು ಬಂದ್ ಹಿಂಗ್ ಕುತ್ಕೊಳ್ಳೋದು ತಡ ಬಸವಣ್ಣವರು ಪೂಜಾ ಕೋಲಿಗೆ ಬಂದ್ರು. ಯಪ್ಪಾ ನೀವು ಬಂದಿದ್ದು ಬಹಳ ಸಂತೋಷ ಆಗ್ಯದ, ಬಹಳ ಆನಂದ ಆಗ್ಯದ. ಯಾಕ ಜಂಗಮ ಅಂತಂದ್ರೆ ಸಾಕ್ಷಾತ್ ಕೂಡಲ ಸಂಗಮನಾಥ. ಜಂಗಮರು ಅಂತಂದ್ರ ಸಾಕ್ಷಾತ್ ಕೂಡಲ ಸಂಗಮನಾಥ. ಅದಕ್ಕೆಪ್ಪ ನಿಮ್ಮ ಲಿಂಗಗಳನ್ನ ಹಿಂಗ ಬಿಚ್ಚರೆಪ್ಪ, ಅವೇನು ನೀವು ಕಟ್ಕೊಂಡಿರಲ್ಲ ಕೆಂಪು ವಸ್ತ್ರದೊಳಗ, ಆ ಲಿಂಗ ವಸ್ತ್ರದಿಂದ ಬಿಚ್ಚರೆಪ್ಪ, ನಾನು ನಿಮ್ಮ ಲಿಂಗಯ್ಯನನ್ನ ಪೂಜೆ ಮಾಡ್ಬೇಕು ಅಂತ ತಿಳ್ಕೊಂಡು ಯಾವಾಗ ಅಂತಾರ ನಾಟಕ ಶುರು ಮಾಡಬೇಕು. ಯಾಕೆ ಕೊಳ್ಳ ಕಟ್ಕೊಂಡಿದ್ದು ಬದ್ನಿಕಾಯಿ ಹೆಂಗ್ ಮಾಡ್ಬೇಕು, ಇನ್ನು ಹಂಗೂ ಸಾಯ್ತೀವಿ ಹಿಂಗೂ ಸಾಯ್ತೀವಿ. ಮತ್ ಏನಾರ ಇದ್ದಿದ್ದು ಖರೆ ಹೇಳಿದ್ರು ಮಾತ್ರ ಬಸವಣ್ಣ ಕ್ಷಮಾರ ಮಾಡಿಗಿಡ ಅಂತ ತಿಳ್ಕೊಂಡು ಏನು ಕೊಳ್ಳಾಗ ಏನು ಕಟ್ಕೊಂಡಿದ್ರಲ್ಲ ಬದ್ನಿಕಾಯಿ, ಆ ಕೆಂಪು ವಸ್ತ್ರ ಹಿಂಗ ಬಿಚ್ಚಿ ನೋಡ್ತಾರ. ಬಸವಣ್ಣನ ದೃಷ್ಟಿ ಆ ಬದ್ನಿಕಾಯಿ ಮೇಲೆ ಬಿದ್ದಿದ್ದೆ ತಡ ಆ ಬದ್ನಿಕಾಯಿ ಎಲ್ಲ ಲಿಂಗ ಆಗ್ಬಿಟ್ಟಿದ್ದು. ಯಾವಾಗ ಬದ್ನಿಕಾಯಿ ಎಲ್ಲ ಲಿಂಗ ಆಗ್ಬಿಟ್ಟಿದ್ದು ಆ ಕಳ್ಳರು ಅಂತಾರ ನಾವೆಂಥ ಪಾಪಿಗಳು, ಎಂಥ ಮಹಾತ್ಮರ ಮಹಾಮನಿಯೊಳಗ ನಾವು ಸುಳ್ಳು ಹೇಳಿ ಬಂದ್ವಿ ಅಲ್ಲ, ಕೊಳ್ಳಾಗಿರ್ತಕ್ಕಂಥದ್ದು ಬದ್ನಿಕಾಯಿ ಅನ್ನೋದು ಬಿಟ್ಟು ಲಿಂಗ ಅಂತ ಹೇಳಿ ನಾವು ಸುಳ್ಳು ಹೇಳಿ ಬಂದ್ವಿ ಅಲ್ಲ. ಇಂಥ ಮಹಾತ್ಮನ ಮನೆಯೊಳಗ ನಾವು ಸುಳ್ಳು ಕಳತನ ಮೋಸ ವಂಚನೆ ಮಾಡಬಾರ್ದು. ಇಂಥ ಪುಣ್ಯಾತ್ಮನನ್ನು ನೋಡಕತ್ತೀವಿ ಅಂತಂದ್ರೆ ನಮ್ಮ ಜನ್ಮ ಧನ್ಯ. ಇಂದಿನಿಂದ ಈ ಕಳ್ಳತನವೇ ಬೇಡ ಅಂತ ತಿಳ್ಕೊಂಡು ಆ 10 ಮಂದಿ ಕಳ್ಳರು ಶರಣರಾದ್ರು ಅಂತ ತಿಳ್ಕೊಂಡು ಕಲ್ಯಾಣದ ಇತಿಹಾಸದೊಳಗೆ ಬರ್ತದ. ಬಸವಣ್ಣ ಮಾಡಿರ್ತಕ್ಕಂತಹ ಪರಿವರ್ತನೆ ಪವಾಡ. ಇಂಥ ಪವಾಡಗಳು ಒಂದು ದಿವಸ ಏನಾಗಿದೆ ಅಂತಂದ್ರೆ ಬೆಳಿಗ್ಗೆ ಬಸವಣ್ಣವ್ರು ಹಿಂಗ ಲಿಂಗ ಪೂಜೆ ಮುಗಿಸ್ಕೊಂಡು ಹಿಂಗ್ ಹೊರಗೆ ಬರುದ ತಡ ಮನೆಯಾಗಿರ್ತಕ್ಕಂಥ ಆ ಮಹಾಮನೆಯಾಗಿರ್ತಕ್ಕಂಥ ಎಲ್ಲಾ ಆಳುಗಳು ಕಳ್ರು 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 ಅಂತ ತಿಳ್ಕೊಂಡು ಕೂಗಾಡಕತ್ತಾರ. ಬಸವಣ್ಣವ್ರು ಕರೆದು ಕೇಳ್ತಾರ, ಏನ್ರಿಪ್ಪ ಏನು ಕಳ್ರಪ್ಪ, ಕಳ್ಳರು ಬಂದಾರ, ಎಲ್ಲಿ ಬಂದಾರ? ಮಹಾಮನೆಯ ಹಿತ್ತಲದಲ್ಲಿ ಇರ್ತಕ್ಕಂಥ ಎಲ್ಲಾ ಆಕಳುಗಳನ್ನ ಬಿಚ್ಕೊಂಡು ಹೋಗ್ಯಾರ. ಯಾವಾಗ ಆಕಳುಗಳನ್ನ ಬಿಚ್ಕೊಂಡು ಹೋಗ್ಯಾರ ಕಳ್ರು ಕಳ್ರು ಅಂತ ತಿಳ್ಕೊಂಡು ಯಾವಾಗ ಅವ್ರು ಕೂಗಾಕತ್ತಾರ, ಆವಾಗ ಬಸವಣ್ಣವ್ರ ಅಂತಾರ, ಆಕಳ ಕಳ್ಳರು ಕದ್ದೊಯ್ದರೆನ್ನದಿರಿಂಬೋ ನಿಮ್ಮ ಧರ್ಮ. ಇವೆಲ್ಲವೂ ಕೂಡ ಆಗಿರ್ತಕ್ಕಂಥ ಸತ್ಯ ಘಟನೆಗಳು ತಂಗಿ. ಇವು ಸುಮ್ಮನೆ ಏನೋ ಕಟ್ಟುಕತೆಗಳಲ್ಲ, ಇವು ಸತ್ಯ ಘಟನೆಗಳು. ಅದಕ್ಕ ಈ ವಚನಗಳೇ ಸಾಕ್ಷಿ ನಮಗ. ಆಕಳ ಕಳ್ಳರು ಕದ್ದೊಯ್ದರೆನ್ನದಿರಿಂಬೋ ನಿಮ್ಮ ಧರ್ಮ, ಬಾಪಿಡದಿರಿಂಬೋ ನಿಮ್ಮ ಧರ್ಮ, ಆರದಿರಿಂಬೋ ನಿಮ್ಮ ಧರ್ಮ. ಅಲ್ಲಿ ಉಂಬರೆ ಸಂಘ ಇಲ್ಲಿ ಉಂಬರೆ ಸಂಘ, ಕೂಡಲ ಸಂಗಮ ದೇವ ಏಕೋ ಭಾವ.
ಯಾಕೆ ಕಳ್ಳರು ಕದ್ದು ಇದಾರ, ಆಕಳುಗಳನ್ನ ಕದ್ದು ಇದಾರ ಅಂತ ತಿಳ್ಕೊಂಡು ಒಂದೇ ಸೌನ ಹಿಂಗ ಕೂಗಾಡಕತ್ತೀರಪ್ಪ. ಅಲ್ಲಿನೂ ಪರಮಾತ್ಮನೇ ಉಣ್ಣಾವ, ಇಲ್ಲಿನೂ ಕೂಡ ಪರಮಾತ್ಮನೇ ಉಣ್ಣಾವ. ಯಾಕೆ ಕಳ್ಳರು ಅಂತ ತಿಳ್ಕೊಂಡು ಕಳ್ಳರ ಅಂತ ತಿಳ್ಕೊಂಡು ಅವ್ರಿಗೆ ಅಪವಾದ ಹೊರಸಾಕತ್ತೀರಿ ಅಂತ ತಿಳ್ಕೊಂಡು ಆಳುಗಳಿಗೆ ಬೈತಾರ. ನಾವು ಸುಳ್ಳಾದ್ರೆ ಬೇರೆಪ್ಪ ನೋಡಾಕತ್ತೀರಿ ಅಂತ ತಿಳ್ಕೊಂಡು ಬಸವಣ್ಣವ್ರನ್ನ ಕರ್ಕೊಂಡು ಹೋಗ್ತಾರ. ಪಾಪ ಒಂದು ಕರ್ಕೊಂಡು ಒಯ್ದಿರೋದಿಲ್ಲ ಅವರು, ಎಲ್ಲ ಆಕಳುಗಳನ್ನೇ ಒಯ್ದಿರ್ತಾರ. ಪಾಪ ತಾಯಿ ಇಲ್ಲದಕ್ಕೆ ಕರುಗಳು ಅಂಬಾ ಅಂತ ತಿಳ್ಕೊಂಡು ಒಂದೇ ಸೌಣ ಕೂಗಾಕತ್ತಿರ್ತಾವ. ಆ ಕರುಗಳನ್ನ ನೋಡಿ ಬಸವಣ್ಣವ್ರ ಮನಸ್ಸು ಕರಗುತ್ತದ. ಏನ್ರಿಪ್ಪ, ಯಾವ ಕಳ್ಳರು ಇಲ್ಲಿ ಆಕಳುಗಳನ್ನ ಕದ್ದು ಒಯ್ದಾರ? ನೀವು ಹುಡುಕ್ಯಾಡಿ ಈ ಕರುಗಳನ್ನು ಸಹಿತ ನೀವು ಅಲ್ಲೇ ಬಿಟ್ಟು ಬರಪ್ಪ ಅಂತ ನೋಡ್ರಿ. ಯಾಕೆ ಇಲ್ಲಿ ಉಂಬರೆ ಸಂಘ, ಅಲ್ಲಿ ಉಂಬರೆ ಸಂಘ. ಯಾಕೆ ಬಸವಣ್ಣವ್ರು ದೊಡ್ಡವರಾಗ್ತಾರ ಅಂತಂದ್ರ ಆ ಕಳ್ಳರ ಮೇಲೂ ಕೂಡ ಅವರಿಗೆ ಅಂತಃಕರಣ ಇತ್ತು. ಏನೋ ಒಂದು ಕೊರತೆ ಇದ್ದಲ್ಲೇ ಒಯ್ದಿರ್ಬೇಕಲ್ಲ ಅವರು. ಅವ್ರ ಹತ್ರ ಸಿರಿ ಸಂಪತ್ತು ಸಾಕಷ್ಟು ಇತ್ತು ಅಂತಂದ್ರ ಅವ್ರು ಯಾಕೆ ಕಳ್ತನ ಉದ್ಯೋಗ ಮಾಡ್ತಿದ್ರು? ಏನೋ ತೊಂದರೆ ಇದ್ದಾಗ ಅವ್ರು ಒಯ್ದಿರ್ಬೇಕಲ್ಲ. ಕೂಡಲ ಹೇ ದೇವ, ಅವ್ರು ಪರಮಾತ್ಮಗಂತಾರ. ಇವತ್ತು ಒಬ್ಬ ಅಪರಾಧಿ ಆಗ್ಯಾನ ಒಳಗೆ ಏನೋ ಕೊರತೆ ಇದ್ದಾಗ ಅಪರಾಧಿ ಆಗಿರ್ತಾನ. ಹೊಟ್ಟಿ ತುಂಬಿಸ್ಕೊಳ್ಳೋಕೆ ಅವ ಅಪರಾಧಿ ಆಗಿರ್ತಾನ. ನೀನು ಕೂಡ ಒಬ್ಬ ಬಡವನಾಗಿ ನೋಡು ಪರಮಾತ್ಮ, ನಿನಗೂ ಕೂಡ ಹೊಟ್ಟೆ ಹಸಿತು ಅಂತಂದ್ರ ನೀನು ಕಳತನ ಮಾಡ್ತಿ ಅಂತ ಬಸವಣ್ಣ. ಏನೋ ಕೊರತೆ ಇದ್ದಲ್ಲಿ ಅವ್ರ ಅಡ್ಡ ಹಾದಿ ದಾರಿ ಹಿಡಿದಿರ್ಬೇಕಲ್ಲ. ಎಲ್ಲರಿಗೂ ಒಂದು ಸರಿಸಮಾನವಾಗಿರ್ತಕ್ಕಂಥದ್ದನ್ನ ನೀ ಕೊಟ್ಟಿದ್ದಿ ಅಂತಂದ್ರ ಯಾರು ಕಳ್ರ ಆಗ್ತಿದ್ದಿಲ್ಲ, ಸುಳ್ಳ್ರ ಆಗ್ತಿದ್ದಿಲ್ಲ. ಅದಕ್ಕಂತಾರ ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ. ಮೊದಲ ಈ ಕರುಗಳನ್ನ ಒಯ್ದ ಅಲ್ಲಿ ಬಿಟ್ಟು ಬರ್ರಿ ಅಂತಾರೆ. ಆವಾಗ ಅಲ್ಲಿ ಇರ್ತಕ್ಕಂಥ ಆಳುಗಳೆಲ್ಲ ಹುಡುಕ್ತಾರ. 3 ದಿವಸಕ್ಕೆ ಸಿಗ್ತಾವ್ರಿ ಆಕಳುಗಳು. 3 ದಿವಸ ಆದ್ರೂ ಸಹಿತ ಆ ಕರುಗಳು ಉಪವಾಸ. ಅತ್ತಾಗ ಆ ಆಕಳುಗಳು ಕೂಡ ಉಪವಾಸ. ಯಾವಾಗ ಆಕಳುಗಳ ಹತ್ರ ಹಿಂಗ ಕರುಗಳನ್ನ ಬಿಟ್ರು ಕರುಗಳು ಹಾಲು ಕುಡಿಲಿಲ್ಲ, ಆಕಳುಗಳು ಅವಕ್ಕೆ ಹಾಲ ಕುಡಿಸ್ಲಿಲ್ಲ. ಯಾಕ ಅಂತಂದ್ರ ಬಸವಣ್ಣವ್ರು ಏನ್ ಮಾಡಿದ್ರು ಅಂತಂದ್ರ ಆ ಕರುಗಳ ಕೊಳ್ಳಾಗೂ ಲಿಂಗು ಕಟ್ಟಿದ್ರು, ಆಕಳುಗಳ ಕೊಳ್ಳಾಗೂ ಲಿಂಗು ಕಟ್ಟಿದ್ರು. ಯಾವಾಗ ಆಕಳುಗಳಿಗೆ ಕರುಗಳಿಗೆ ಸ್ನಾನ ಮಾಡಿಸಿ ಅವುಗಳ ಕೊಳ್ಳಾಗಿರ್ತಕ್ಕಂಥ ಲಿಂಗ ಪೂಜೆ ಮಾಡಿದಾಗ ಮಾತ್ರ ಇವು ಹಾಲು ಕುಡಾಕ್ ಹೋಗ್ತಿದ್ದು. ಅವಾಗ ಅವು ಹಾಲು ಕುಡಿಸ್ತಿದ್ದು ಆಕಳುಗಳು. ಎಷ್ಟು ಜ್ಞಾನ ಇರ್ಬೇಕು ಆ ಕರುಗಳಿಗೆ, ಎಷ್ಟು ಜ್ಞಾನ ಇರ್ಬೇಕು ಆ ಆಕಳುಗಳಿಗೆ, ಎಷ್ಟು ಜ್ಞಾನ ಇರ್ಬೇಕು. ನಾವೇವ ಬೆಳಿಗ್ಗೆ ಎದ್ದು ಕೂಡಲೇ ಇನ್ನ ಮುಖ ತಕೊಂಡಿರೋದಿಲ್ಲ, ಚಾ ತಗೊಂಡು ಬಾ ಚಾ. ಇನ್ನು ಹಾಸಿಗೆ ಹಾಕಿ ಕುಂತಿರ್ತೀವಿ, ಚಾ ಚಾ ಚಾ. ಇಲ್ಲಿ ಕರುಗಳು ಸ್ನಾನ ಮಾಡಿಸಿ ಕೊರಳಾಗಿರ್ತಕ್ಕಂಥ ಲಿಂಗ ಪೂಜೆ ಮಾಡುವವರೆಗೂ ಕೂಡ ಹಾಲು ಮುಟ್ಲಿಲ್ಲ ತಂಗಿ. ಎಷ್ಟು ಪ್ರಜ್ಞೆ ಇದ್ದಿರ್ಬೇಕು, ಬಸವಣ್ಣ ಹೆಂಗ ಕಲಿಸಿರ್ಬೇಕು. ಅದಕ್ಕೆ ಬಸವಣ್ಣ ದೊಡ್ಡವ ತಂಗಿ, ದೊಡ್ಡವ. ಯಾವಾಗ ಸ್ನಾನ ಮಾಡಿಸಿ ಪೂಜೆ ಮಾಡಿದ ಮೇಲೆ ಆ ಆಕಳ ಕರುಗಳು ಹಾಲು ಕುಡಿದುವೋ ಇದನ್ನ ನೋಡಿರ್ತಕ್ಕಂಥ ಕಳ್ಳರು ಪಶ್ಚಾತ್ತಾಪ ಪಟ್ರು. ಎಂಥ ಮಹಾತ್ಮನ ಮನೆಯಲ್ಲಿ ಇರ್ತಕ್ಕಂಥ ಆಕಳುಗಳನ್ನ ನಾವು ಕದ್ದೊಯ್ದೀವಿ. ಇನ್ನು ಮುಂದ ಈ ಕಳ್ಳತನ ವೃತ್ತಿನ ಬೇಡ ಅಂತ ತಿಳ್ಕೊಂಡು ಸತ್ಯ ಶುದ್ಧ ಕಾಯಕ ಮಾಡಿ ಬದುಕಿದ್ರು. ಆ ಕಳ್ಳರೆಲ್ಲರೂ ಕೂಡ ಶರಣರಾಗಿ ಬದುಕಿದ್ರು, ಶರಣರಾಗಿ ಬದುಕಿದ್ರು. ಒಂದು ದಿವಸ ಏನಾಗ್ಯದ ಅಂತಂದ್ರೆ ತಂಗಿ, ಬಹಳ ಲಕ್ಷ ಕೊಟ್ಟು ಕೇಳ್ರೆ ಈ ಪ್ರಸಂಗ ಬಹಳ ಅದ್ಭುತ ಅದ. ಆ ಪ್ರಸಿದ್ಧ ಕಳ್ಳ ಇವತ್ತು ಬರುದೇ ಎಲ್ಲ ಕಳ್ಳರದ ಬರ್ತೈತಿ. ಇವತ್ತು ವಿಷಯ ಬರೋದ ಕಳ್ಳರದ ಬರ್ತೈತಿ. ಯಾಕಂತಂದ್ರ ಬಸವ ಪುರಾಣ 3 ತಿಂಗಳು ಹೇಳ್ತಕ್ಕಂಥ ಬಸವ ಪುರಾಣ ಸ್ವಲ್ಪ ಆದಷ್ಟು ಎಷ್ಟು ಮುಟ್ಟಿಸ್ಬೇಕೋ ಅಷ್ಟು ನಾ ಮುಟ್ಸಾಕ್ ನಿಮಗೆ ಪ್ರಯತ್ನ ಮಾಡಕತ್ತೇನೆ. ಭದ್ರ ಅನ್ನೋ ಒಬ್ಬ ಪ್ರಸಿದ್ಧ ಕಳ್ಳ ಎಲ್ಲಿ ಕಲ್ಯಾಣದೊಳಗ ಅವ ಮನಸ್ಸು ಮಾಡ್ದ ಅಂತಂದ್ರೆ ಮುಗಿದೋತು. ಇಲ್ಲಿ ಕನ್ನ ಹಾಕ್ಬೇಕಂತಂದ್ರೆ ಹಾಕ ಬಿಡವ. ಅಂತ ಒಬ್ಬ ಪ್ರಸಿದ್ಧ ಕಳ್ಳ ಭದ್ರ. ಅದೇ ಹೊಸದಾಗಿ ಮದುವೆ ಆಗಿತ್ತು ಕಳ್ಳಗ. ಆ ಕಳ್ಳನ ಹೆಂಡತಿ ನೀರು ತರಬೇಕು ಅಂತ ತಿಳ್ಕೊಂಡು ಬಾವಿಗೆ ಬಂದಿದ್ರು. ಬಾವಿ ಪಕ್ಕದೊಳಗ ದೊಡ್ಡದಾಗಿರ್ತಕ್ಕಂಥ ಆ ಕಲ್ಯಾಣದ ಮುಖ್ಯ ರಸ್ತೆ, ಅದು ಮುಖ್ಯ ರಸ್ತೆ. ಅಲ್ಲಿ ಬಾವಿ ಕಟ್ಟಿ ಮೇಲೆ ಒಂದು 4-5 ಜನ ಹೆಣ್ಮಕ್ಳಿದ್ರು. ಆ ಹೆಣ್ಮಕ್ಳ ಜೊತೆಗೆ ಮಾತನಾಡ್ತಾ ಈಕಿನೂ ಕೂಡ ನೀರು ತರ್ತಾ ಇರ್ತಕ್ಕಂಥ ಸಮಯದೊಳಗೆ ಏನಾಗೈತೆ ಅಂತಂದ್ರ ಆ ಬಾವಿ ಕಟ್ಟಿ ಮೇಲೆ ಇರ್ತಕ್ಕಂಥ ಹೆಣ್ಮಕ್ಳು ಅವರು ಬಂದ್ರು ಅಂತ ತಿಳ್ಕೊಂಡು ಕೈ ಜೋಡಿಸಿ ಎಲ್ಲರೂ ಶರಣಾರ್ಥಿ ಅಂತೇಳಿ ನಮಸ್ಕಾರ ಮಾಡ್ತಿರ್ತಾರೆ. ಯಾರು ಬಂದಿರ್ಬೇಕು ಅಂತ ತಿಳ್ಕೊಂಡು ಈಗ ಗಾಬರಿಯಾಗಿ ನೋಡ್ತಾಳ. ಬಸವಣ್ಣನವರ ಧರ್ಮ ಪತ್ನಿ ನೀಲಾಂಬಿಕಾ ತಾಯಿ ಅವರು. ನೀಲಾಂಬಿಕೆಯವರು ದೊಡ್ಡವರು, ಸಣ್ಣವರು ತಂಗಿ? ಸಣ್ಣ ಅವರು. ಯಾವಾಗ ನೀಲಾಂಬಿಕೆ ತಾಯಿಯವರು ಬಂದ್ರು
ಎಲ್ಲರ ಅವರಿಗೆ ಶರಣಾರ್ಥಿ, ಅವರಿಗೆ ಶರಣಾರ್ಥಿ, ಅವರು ಕೂಡ ಎಲ್ಲರಿಗೆ ಶರಣಾರ್ಥಿ ಅಂತಾರ. ಈಕಿ ಒಂದೇ ಸೋಣ ಕಣ್ಣು ಪಿಟಿಕಿಸಿದ ನೋಡಕತ್ತಾಳ. ಯಾರನ್ನ? ನೀಲಾಂಬಿಕೆಯವರನ್ನ ನೋಡಕತ್ತಾಳ. ಕಣ್ಣು ಎಲ್ಲಿ ಬಿತ್ತು ಅಂತಂದ್ರ ಕಿವ್ಯಾಗ ಹಾಕೊಂಡಿರ್ತಕ್ಕಂಥ ಓಲೆಗಳ ಮೇಲೆ ಈಕಿ ಕಣ್ಣು ಬಿತ್ತು. ಕಿವ್ಯಾಗ ಹಾಕೊಳ್ಳೋದಕ್ಕೆ ಏನಂತೀರಿ ನೀವು? ಏನಂತೀರಿ? ಓಲೆನ ಅಂತೀರಲ್ಲ, ಏನಂತಾರ ತಂಗಿ? ಒಂದೊಂದ್ ಕಡೆಗೆ ಓಲೆ ಅಂತಾರ, ಒಂದೊಂದ್ ಕಡೆ ಬೆಂಡೋಲೆ ಅಂತಾರ. ಒಟ್ಟ ಕಿವ್ಯಾಗ ಹಾಕೊಳ್ಳೋ ಆಭರಣ ಅಂತ ತಿಳ್ಕೊಳ್ರಿ. ಹಿಂಗ್ ಜೋತ್ ಬೀಳ್ತಿರ್ತಾವಲ್ಲ, ಇವ ನೋಡ್ರಿ ರಾಜ ಹಿಂದೂಸ್ತಾನಿ. ನನಗ್ ಇದ ತಿಳಿಯಾಲಾಗೈತಿ, ರಾಜ ಹಿಂದೂಸ್ತಾನಿ ಯಾವಾಗ ತಿಳ್ಕೊಬೇಕು ನಾನು. ಏನಂತಾರ ತಂಗಿ? ಒಟ್ಟ ಕಿವ್ಯಾಗ ಹಾಕೊಳ್ಳೋ ಆಭರಣ ಅಂತ ಇಟ್ಕೊಳ್ರಿ. ಕಿವ್ಯಾಗ ಹಾಕೊಳ್ಳೋ ಆಭರಣ. ಯಾಕೋ ಶರಣಾಗತಿ ರಾಜ ಹಿಂದೂಸ್ತಾನ ಇಟ್ಕೊಂಡೆ ನಗು ಬಂದ್ಬಿಟ್ಟೈತೆ. ಯಾವಾಗ ಬಸವಣ್ಣನವರ ಧರ್ಮಪತ್ನಿ ಕಿವಿಯಲ್ಲಿ ಇರ್ತಕ್ಕಂಥ ಆ ಬೆಂಡೋಲೆಗಳ ಮ್ಯಾಲ ಈ ಭದ್ರನ ಹೆಂಡತಿಯ ಕಣ್ಣು ಬಿತ್ತು, ದೃಷ್ಟಿ ಬಿತ್ತು, ಈಕಿ ಊಟ ನೀರಡಿಕೆ ಎಲ್ಲಾ ಮರ್ತ ಬಿಟ್ಟಳು. ನೀರಿನ ಕೊಡ ತುಂಬಿಕೊಂಡು ಬರುದ ಅದು ಅಲ್ಲೇ ಹೋಗುದು, ಕೊಡ ಎಲ್ಲ ಅಲ್ಲೇ ಹೋಗುದು, ಸೀದಾ ಬರ 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 ಮನೆಗೆ ಬಂದಳು. ಹಿಂಗೊಂಥರ ಮುನಿಸ್ಕೊಂಡು ಮುನಿಯಕ್ ಕುಂತ ಬಿಟ್ಟಳು. ಇವ ಬಂದ ರಾತ್ರಿ 6-7 ಗಂಟೆಗೆ ಬಂದ. ಭದ್ರ ಏನೋ ಹೊಟ್ಟೆ ಎಸ್ತದ, ಕನ್ನ ಹಾಕಕ್ ಹೋಗ್ಬೇಕು, ಬೇಗ ಊಟ ಕೊಡು ಅಂತಾನ. ಊಟ ಇಲ್ಲ, ಏನು ಇಲ್ಲ ಅಂದಳಕಿ. ಯಾಕಂತ ಕೇಳ್ತಾನ. ಏನಿಲ್ಲ, ಇವತ್ತು ನೀರ್ ತರಬೇಕಂತ ಹೇಳಿ ಹೋಗಿದ್ದೆ. ಬಸವಣ್ಣನವರ ಧರ್ಮ ಪತ್ನಿ ಬಂದಳು. ಅವಳ ಕೊಳ್ಳಾಗ ಕಿವಿಯಲ್ಲಿ ಇರ್ತಕ್ಕಂಥ ಆಭರಣಗಳನ್ನು ನೋಡಿ ನಾ ಹುಚ್ಚಾದಂಗಾಗಿದ್ದೀನಿ. ಎಲ್ಲಿ ತನಕ ಆ ನೀಲಾಂಬಿಕಾ ತಾಯಿಯ ಕಿವಿಯಲ್ಲಿ ಇರ್ತಕ್ಕಂಥ ಆ ಬೆಂಡೋಲೆಗಳನ್ನು ನೀವು ತಂದು ಕೊಡುವುದಿಲ್ಲ, ಅಲ್ಲಿ ತನಕ ನಿಮ್ಗೆ ಊಟನ ಇಲ್ಲ, ಕೆಟ್ಟ ತಂದು ಬಿಟ್ಬಿಡ. ಮತ್ತ ಮನ್ಯಾಗ ಯಾರ ಮಾತು ಕೇಳೋರಿವ? ಮತ್ ಹೆಂಡತಿ ಮಾತು ಕೇಳಬೇಕು. ಹೆಂಡತಿ ಮಾತು ಯಾರು ಕೇಳ್ತೀರಿ? ಕೈ ಎತ್ರಿ ಅಂತ ಹೇಳ. ಎಲ್ಲರೂ ಎತ್ತರು ನೋಡ್ರಿ. ಒಂದ್ ಕಡೆ ಪುರಾಣಕ್ಕೆ ಹೋಗಿದ್ವಿ, ಎಲ್ಲಿ ಮಾತು ಹೆಂಡತಿ ಮಾತು ಯಾರ್ಯಾರು ಕೇಳ್ತೀರಿ ಅಂತಂದ್ರೆ ಎಲ್ಲರೂ ಕೈ ಎತ್ತು. ಒಬ್ಬ ಮಾತ್ರ ಹಿಂಗ ಕೂತಿದ್ದ, ಬಾಪ್ಪರ ಮಗನ ನೀವ್ ಒಬ್ಬರ ಅದೇಲ್ಲ ಹೆಂಡತಿ ಮಾತು ಕೇಳಾರ್ದವ. ಏನ್ ಅನ್ಬೇಕು? ಎಲ್ಲಿದ್ರಿ ಅಜ್ಜಾರ? ನಾ ಎಲ್ಲರಿಗಿಂತ ಮೊದಲೇ ಎತ್ತಿದ್ನಿ, ನಾನು ಹೆಂಡತಿ ಕೇಳಿ ಎತ್ತಬೇಕಂತ ಬಿಟ್ಟಿನಿ ಅಂತ. ಅಂದ್ರೆ ಎಲ್ಲರೂ ಹೆಂಡತಿ ಮಾತು ಕೇಳೋರ ಅಂತ ಅರ್ಥ ಇದೆ, ಹೌದಲ್ಲ? ಮತ್ತ ಭದ್ರ ಮತ್ತ ಅದೇ ಹೊಸದಾಗಿ ಮದುವೆ ಆಗಿದ್ದ, ಅದ್ರದಾಗ ಮತ್ತ ಮಾತ ಅಂತಂದ್ರೆ ವೇದ ವಾಕ್ಯ ಆಯ್ತು ಅಂತ ತಿಳ್ಕೊಂಡು ಮಾರನೇ ದಿವಸ ಬೆಳಿಗ್ಗೆ ಏನ್ ಮಾಡ್ದ ಅಂತಂದ್ರ ಬಸವಣ್ಣನವರ ಮಹಾಮನೆಗೆ ಬಂದ. ಯಾಕ? ಬಸವಣ್ಣನವರ ಮಹಾಮನೆಯೊಳಗೆ ಪ್ರವೇಶ ಆಗಬೇಕಾಗಿತ್ತು ಅಂತಂದ್ರ ಒಳಗ ಲಿಂಗು ಐತೋ ಇಲ್ಲೋ ಅನ್ನೋದು ಪರೀಕ್ಷೆ. ಅದನ್ನ ಮಾಡೋರು ಯಾರು? ಹಡಪದ ಅಪ್ಪಣ್ಣವರು. ಹಡಪದ ಅಪ್ಪಣ್ಣವ್ರು ದರ್ಶನ ಮಾಡ್ಕೊಂಡೇ ಒಳಗೆ ಬರಬೇಕು. ಈಗ ಸಾಮಾನ್ಯವಾಗಿ ಒಂದು ಮೂಢನಂಬಿಕೆ ಅದ, ಒಂದು ತಪ್ಪು ಕಲ್ಪನೆ ಅದ. ಬೆಳಿಗ್ಗೆ ಎದ್ದು ಕೂಡ್ಲೇನೆ ಹಡಪದ್ರ ಮುಖ ನೋಡಬಾರ್ದು, ಅನಿಷ್ಟ ಅಂತ. ಆದ್ರೆ ಬಸವಣ್ಣನವರು ಇಂಥ ಅನಿಷ್ಟ ಪದ್ಧತಿಗಳನ್ನೆಲ್ಲ ಕಿತ್ತು ಒಗಿಬೇಕು ಅಂತ ತಿಳ್ಕೊಂಡೆ ಹಡಪದ ಅಪ್ಪಣ್ಣವರನ್ನ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡ್ಕೊಂಡಿದ್ರು. ಯಾಕ? ಯಾವುದೇ ಜಾತಿಯಿಂದ ಯಾವುದೇ ಜಾತಿಯವರಾಗ್ಲಿ ಅದು ಅನಿಷ್ಟಕ್ಕಂಥದ್ದಿಲ್ಲ, ಎಲ್ಲರೂ ಕೂಡ ಶ್ರೇಷ್ಠ ಅನ್ನೋದು ಭಾವನಾ ಬಸವಣ್ಣವ್ರ ದೃಷ್ಟಿಯೊಳಗ. ಹಿಂಗಾಗಿ ಬಸವಣ್ಣವ್ರ ಮಹಾಮನೆಯೊಳಗೆ ಬರ್ಬೇಕಾಗಿತ್ತು ಅಂತಂದ್ರೆ ಮೊದಲ ಹಡಪದ ಅಪ್ಪಣ್ಣವ್ರ ದರ್ಶನ ಮಾಡ್ಕೊಂಡೇ ಒಳಗೆ ಬರ್ಬೇಕಾಗಿತ್ತು ಎಲ್ಲರೂ. ಹೆಂಗ್ ಇಟ್ಟಿದ್ರು ನೋಡ್ರಿ ಪದ್ಧತಿ ಬಸವಣ್ಣವ್ರು. ಯಾಕ? ಇವೆಲ್ಲಾ ಜಾತಿ ಮೇಲು ಕೀಳು ಎಂಬತಕ್ಕಂಥದ್ದು ಹೋಗ್ಬೇಕು, ಭೇದ ಭಾವ ಅನ್ನೋದು ಬಸವಣ್ಣವ್ರ ಮೂಲ ಉದ್ದೇಶ ಆಗಿತ್ತು. ದೂರದಿಂದ ನೋಡ್ದ ಭದ್ರ ಲಿಂಗ ಕೊಳ್ಳಾಗಿ ಇದ್ದವ್ರನ್ನ ಬಿಡ್ತಿದ್ರು. ಯಾರ ಕೊಳ್ಳಾಗ ಲಿಂಗ ಇಲ್ಲ ಅವ್ರನ್ನ ಬೇರೆ ಕಡೆಗೆ ನಿಲ್ಲಿಸಿ ಅವ್ರಿಗೆ ಸರಿಯಾದ ತಿಳುವಳಿಕೆ ಹೇಳಿ ಅವ್ರ ಕೊಳ್ಳಾಗ ಲಿಂಗ ಕಟ್ಟಿ ಮತ್ತೆ ಒಳಗೆ ಪ್ರವೇಶ ಕೊಡ್ತಿದ್ರು. ಇವ ವಿಚಾರ ಮಾಡ್ದ, ಹೆಂಗ್ ಮಾಡ್ಬೇಕು? ನನ್ನ ಕೊಳ್ಳಾಗಂತೂ ಲಿಂಗ ಇಲ್ಲ, ನಾನ್ ನೋಡಿದ್ರೆ ಭವಿ ಅದೀನಿ, ಅನ್ಯ ಜಾತಿಯ ಅದೀನಿ, ಹೆಂಗಾರ ಮಾಡಿ ನಾನು ಒಳಗೆ ಹೋಗಬೇಕು. ಯಾಕೆ? ಹೆಂಡತಿ ಅಪೇಕ್ಷೆ ಪಟ್ಟಾಳ, ಕಿವಿಯಾಗಿರ್ತಕ್ಕಂಥ ಓಲೆಗಳನ್ನು ಕದ್ಕೊಂಡ ಬರ್ಬೇಕು ಅಂತ. ಏನ್ ಮಾಡ್ದ ಅಂತಂದ್ರ ಹಾದ್ಯಾಗ ಬಿದ್ದಿರ್ತಕ್ಕಂಥ ಒಂದು ಕಲ್ಲ ಕೆಂಪು ವಸ್ತ್ರದಾಗ ಹಿಂಗ್ ಕಟ್ಟದವನ ಕೊಳ್ಳ ಕಟ್ಕೊಂಡ್ ಬಿಟ್ಟ. ಏನು ಜಂಗಮರ ಹಿಂದೆ ಏನು ಬರಾಕತ್ತಿತ್ತು ಅದ್ರೊಳಗೆ ನಿಂತ್ಕೊಂಡು ತಾನು ಕೂಡ ಹಿಂಗ ಒಳಗೆ ಬರಾಕತ್ತಿದ್ದ. ಹಡಪದಪ್ಪಣ್ಣವ್ರು ನೋಡಿದ್ರು ಕೊಳ್ಳಾಗಿರ್ತಕ್ಕಂಥದ್ದು ಕೆಂಪು ವಸ್ತ್ರದೊಳಗೆ ಇದ್ದಿದ್ದು ಲಿಂಗನ ಇರ್ಬೇಕಂತ ತಿಳ್ಕೊಂಡು ನಡಿತಮ್ಮ ಒಳಗ ಅಂತ ಬಿಟ್ರು. ಯಾವಾಗ ಬೆಳಿಗ್ಗೆ ಪ್ರವೇಶ ಮಾಡ್ದ, ಬೆಳಿಗ್ಗೆನೂ ಅಲ್ಲೇ ಊಟ ಮಾಡ್ದ, ಮಧ್ಯಾಹ್ನ ಅಲ್ಲೇ ಊಟ ಮಾಡ್ದ, ರಾತ್ರಿನೂ ಅಲ್ಲೇ ಊಟ ಮಾಡ್ದ. ಆಗಿನ ಕಾಲದೊಳಗೆ ರಾತ್ರಿ 8-9 ಅಂತ ಎಲ್ಲರೂ ಪ್ರಸಾದ ಮಾಡಿ ಮಲ್ಕೊಂಡ್ ಬಿಡ್ತಿದ್ರಿ. ಸಾಯಂಕಾಲ 7-7:30 ಆದ್ರೆ ಎಲ್ಲರೂ ಊಟ ಮುಗಿತಿರ್ತಿತ್ತು. ನಾವ್ ಇನ್ನೂ 12 ಆಗಿರ್ತೈತಿ, ಅವಾಗ ಊಟ ಮಾಡ್ತಿರ್ತೀವಿ. ನಾವು ಮಲ್ಕೊಳ್ಳೋದು 12-1. ಯಾಕ? ಆ ಟಿವಿ ಬಂದು ಆ ಸೀರಿಯಲ್ಲ ಈ ಸೀರಿಯಲ್ಲ. ಈಗ ಟಿವಿ ಹೋಗ್ಬಿಟ್ಟೈತಿ. ಟಿವಿ ಬದ್ಲಿ ಏನ್ ಬಂದೈತಿ? ಕೈಯಾಗ ಬಂದ್ಬಿಟ್ಟೈತಿ ನೋಡ್ರಿ. ಇದು ರಾಕ್ಷಸ ತಿಕ್ಕೋದು.
ಹೌದಲ್ಲ? ಹಿಂಗಾಗಿ ನಿದ್ದೆ ಎಲ್ಲಿಂದ ಬರ್ಬೇಕು? ಬರೋದೇ ಇಲ್ಲ ನಿದ್ದೆ. ರಾತ್ರಿ 12 ಏನೋ 1 ಏನೋ, ಅವಾಗ 8-8:30 ಆದ ಕೂಡಲೇ ಅವ್ರು ಮಲ್ಕೊಂಡ್ ಬಿಡ್ತಿದ್ರು ತಂಗಿ, ಮಲ್ಕೊಂಡ್ ಬಿಡ್ತಿದ್ರು. ಯಾವಾಗ 8:30 9ಕ್ಕೆ ಎಲ್ಲರೂ ಮಲ್ಕೊಂಡ್ರು, ಇವ ರಾತ್ರಿ 12-1 ಗಂಟೆ ಆತು. ಅಷ್ಟರೊಳಗೆ ಎಲ್ಲ ತಿಳ್ಕೊಂಡಿದ್ದ ಬಸವಣ್ಣವ್ರು ಎಲ್ಲಿ ಇರ್ತಾರ, ಯಾವ ಕೋಣೆಯಾಗ ಮಲ್ಕೊಳ್ತಾರ, ಹಗಲೆತ್ತೆಲ್ಲ ಅಡ್ಡಾಡಿ ನೋಡ್ಬಿಟ್ಟಿದ್ದ ಇವ. ರಾತ್ರಿ 12-1 ಗಂಟೆ ಆಗುದ ತಡ ಬಸವಣ್ಣವ್ರು ಅಂತಃಪುರಕ್ಕೆ ಬಂದ ಬಿಟ್ಟ. ಇವ ಬಸವಣ್ಣವರ ಅಂತಃಪುರಕ್ಕೆ ಬಂದ್ಬಿಟ್ಟ ನೋಡ್ತಾನ, ಒಳಗ ಪ್ರವೇಶ ಮಾಡ್ಬಿಟ್ಟ. ಮಂಚದ ಮೇಲೆ ಬಸವಣ್ಣವರು ನೀಲಾಂಬಿಕೆ ತಾಯಿಯವರು ಪವಾಡ್ಶರ ಅಂದ್ರೆ ಮಲ್ಕೊಂಡಿದ್ದಾರೆ. ಈ ಕಡೆ ಒಂದು ದೀಪ, ಈ ಕಡೆ ಒಂದು ದೀಪ ಉರಿಯಾಕತ್ತಿತ್ತು. ಹತ್ತಿರ ಬಂದು ನೋಡ್ತಾನ, ದೀಪದ ಬೆಳಕಿನೊಳಗ ಕಿವಿಯಾಗಿರ್ತಕ್ಕಂತ ಓಲೆಗಳು ಮೆರಿ 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 ಮಿಂಚಾಕತ್ತಿತ್ತು. ಆ ಓಲೆಗಳನ್ನು ನೋಡಿ ಅಂತಾನೆ ಇವ ಕಳ್ಳ ಭದ್ರ, ಓಹೋ, ನನ್ನ ಜನ್ಮದೊಳಗೆ ಇಂಥ ಆಭರಣಗಳನ್ನ ನಾನು ನೋಡಿಲ್ಲ, ನನ್ನ ಹೆಂಡತಿ ಆಶೆ ಪಡೋದ್ರೊಳಗೆ ಏನೂ ತಪ್ಪಿಲ್ಲ ಅಂತ ತಿಳ್ಕೊಂಡು ಕಿವಿಯಾಗಿರ್ತಕ್ಕಂಥ ಆ ಆಭರಣಗಳನ್ನ ಒಂದು ಹಗರ್ಕ ಬಿಚ್ಕೊಂಡ, ಇನ್ನೊಂದು ಹಗರ್ಕ ಬಿಚ್ಕೊಂಡು ಹೋಗಿದ್ರೆ ಮುಗ್ದಾಗ ಹೋಗ್ತಿತ್ತು. ದುರಾಶೆ ಅನ್ನೋದು ಬಹಳ ಕೆಟ್ಟ ನೋಡ್ರಿ, ಅತಿ ಆಶೆ ಅನ್ನೋದು ಬಹಳ ಕೆಟ್ಟ. ಕೊರಳಾಗಿರ್ತಕ್ಕಂಥ ಮಂಗಲಸೂತ್ರ ತಾಳಿ ಮಿರಿ 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 ಮಿಂಚಕತ್ತಿತ್ತು. ಇದೊಂದು ಯಾಕೆ ಬಿಡ್ಬೇಕಂದ ಅವ ಕಳ್ಳ. ಯಾವಾಗ ಕೊರಳಾಗಿರ್ತಕ್ಕಂಥ ಹಿಂಗ ತಾಳಿ ಬಿಚ್ಕೊಳಕತ್ತಿದ್ದ ಎಚ್ಚರ ಆಗ್ಬಿಡ್ತು ನೀಲಾಂಬಿಕೆಗೆ. ಯಾವಾಗ ನೀಲಾಂಬಿಕೆಗೆ ಎಚ್ಚರ ಆತು, ಕಣ್ ತೆರೆದು ನೋಡ್ತಾಳ, ಕಳ್ಳ 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 ಅಂತ ತಿಳ್ಕೊಂಡು ಕೂಗಿ ಬಿಟ್ರು. ಈ ಶಬ್ದಕ್ಕೆ ಬಸವಣ್ಣವರಿಗೆ ಎಚ್ಚರ ಆತು. ಅವರು ಕೂಡ ಎದ್ದು ಕುಂತು ಬಿಟ್ರು. ಏನು ಎಲ್ಲದರ ಕಳ್ಳ ಅಂತ ತಿಳ್ಕೊಂಡು ಹೆಂಡತಿಗೆ ಕೇಳ್ತಾರ. ಮೂಲ್ಯಾಗ ಗಡಗಡ ಗಡಗಡ ಅಂತ ನಡ್ಕೊಂತ ನಿಂತಿದ್ದ. ಯಾರ ಕೈಯಾಗ ಸಿಕ್ಕಾನ? ಪ್ರಧಾನಮಂತ್ರಿ ಕೈಯಾಗ ಸಿಕ್ಕಾನ, ನೇರವಾಗಿ ಸಿಕ್ಕಾನ. ಇನ್ನು ನನಗೆ ಗಲ್ಲು ಶಿಕ್ಷೆ ಗ್ಯಾರಂಟಿ ಅಂತ ತಿಳ್ಕೊಂಡು ಗಡಗಡ ಅಂತ ನಡ್ಕೊಂಡು ನಿಂತು ಬಿಟ್ಟಾನ ಕಳ್ಳ. ಯಾವಾಗ ತನ್ನ ಹೆಂಡತಿ ಧರ್ಮಪತ್ನಿ ನೀಲಾಂಬಿಕೆ ಕಳ್ಳ ಅಂತ ತಿಳ್ಕೊಂಡು ಹಿಂಗ ಕೈ ಮಾಡಿ ತೋರ್ಸಾಕತ್ತಾಳ, ನಡಗಕತ್ತಾನ. ನೋಡಿದ್ರು ಬಸವಣ್ಣವರು ಆ ಭದ್ರನನ್ನ, ಹಣಿ ಮೇಲೆ ವಿಭೂತಿ ಅದ, ಕೊರಳಾಗ ಲಿಂಗ ಅದ. ನನ್ನ ಹೆಂಡತಿ ನೋಡಿದ್ರ ಕಳ್ಳ ಅಂತ ತಿಳ್ಕೊಂಡು ಕೈ ಮಾಡಿ ತೋರ್ಸಾಕತ್ತಾಳ. ಸಿಟ್ಟು ಬಂತ್ರಿ ಬಸವಣ್ಣವರಿಗೆ. ಯಾರ ಮೇಲೆ ಸಿಟ್ಟು ಬಂತು? ಜಂಗಮ ಆ ಕಳ್ಳನ ಮೇಲೆ ಅಲ್ಲ, ನೀಲಾಂಬಿಕೆ ಮೇಲೆ ಸಿಟ್ಟು ಬಂದು ಅಂತಾರ, ಒಡನಿರ್ದ ಸತಿಯೆಂದು ನಂಬಿರ್ದೇನಯ್ಯ, ಕೈ ಹಿಡಿದ ಸಜ್ಜನೆ ಎಂದು ನೆಚ್ಚಿರ್ದೇನಯ್ಯ. ಅಯ್ಯೋ ಎನ್ನಯ್ಯನ ಕೈ ನೊಂದೀತು ತೆಗೆದುಕೊಡಿಲ್ಲ ಚಾಂಡಾಲಗಿತ್ತಿ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಮರಳೆ. ಏನು ನೀಲಾಂಬಿಕೆ, ನಿನ್ನನ್ನು ನನ್ನ ಧರ್ಮಪತ್ನಿ ಅಂತ ತಿಳ್ಕೊಂಡು ನಾ ನಂಬಿದ್ದೆ, ಸಹಧರ್ಮಿಣಿ ಅಂತ ಹೇಳಿ ತಿಳ್ಕೊಂಡು ನಂಬಿದ್ದೆ. ಆದ್ರ ಇವತ್ತು ನನ್ನ ಮನೆಗೆ ಬಂದಿರತಕ್ಕಂತ ಜಂಗಮರಿಗೆ ನೀನು ಕಳ್ಳ ಅಂತ ಹೇಳಿ ತಿಳ್ಕೊಂಡು ಕರೆಯಕತ್ತೀಯಲ್ಲ. ಅವನು ಕಳ್ಳ ಅಲ್ಲ, ನಾವು ಕಳ್ಳರು. ಅವಶ್ಯಕತೆಗಿಂತ ನಾವು ಹೆಚ್ಚಿಗೆ ಕೂಡಿಟ್ಕೊಂಡ್ವಿ ಅಂತಂದ್ರ ನಾವು ಕಳ್ಳರು. ಏನು ಬೇಕು ಅವನಿಗೆ ಅದನ್ನ ಬಿಚ್ಚಿ ಕೊಡು ಅಂತ ತಿಳ್ಕೊಂಡು ಬಸವಣ್ಣವರು ಸಿಟ್ಟು ಮಾಡಿದಾಗ, ಏನು ಇಲ್ರಿ, ನನ್ನ ಕೊರಳಾಗಿರ್ತಕ್ಕಂಥ ಮಂಗಲ ಸೂತ್ರವನ್ನೇ ಆತ ಕದಿಯಕತ್ತಿದ್ದ. ಮೊದಲು ಬಿಚ್ಚಿಕೊಳ್ಳುವಂತ ಬಸವಣ್ಣವರು. ಅಲ್ರಿ, ಅದು ನಿಮ್ಮ ಸಂಕೇತ, ಅದು ನನ್ನ ಮುತ್ತೈದೆಯ ಸಂಕೇತ. ಮಂಗಲ ಸೂತ್ರ ಹೆಂಗ್ ಕೊಡಾಕ ಬರ್ತದ್ರಿ? ನಾನಾ ಜೀವಂತದಿಯಲ್ಲ, ಅದು ತಗೊಂಡು ಏನ್ ಮಾಡ್ತಿ ಅಂತಾರ ಬಸವಣ್ಣವರು. ನಿನ್ನ ಕಣ್ಣೆದು ನಾನೇ ಅದನ್ನೆಲ್ಲ ಜಂಗಮ ಅಪೇಕ್ಷಾ ಪಟ್ಟನೊಳಗೆ ಕೊಟ್ಟು ಬಿಡುವಂತ ತಿಳ್ಕೊಂಡು ಯಾವಾಗ ಹೆಂಡತಿಗೆ ಬೈದ್ರು, ಇವನ ಮನಸ್ಸು ನಾಚಿ ನೀರಾಗಿ ಬಿಡ್ತು. ಪಶ್ಚಾತ್ತಾಪದಿಂದ ಈತ ಬೆವರು ಇಳಿದು ಬಿಟ್ಟ. ಹೊಡ್ಕೊಂಡು ಬಂದವನೇ ಬಸವಣ್ಣನವರು 2 ಪಾದಗಳನ್ನ ಗಟ್ಟಿಯಾಗಿ ಹಿಡಿದು, ಯಪ್ಪ ಅಣ್ಣ ಬಸವಣ್ಣ ಭಕ್ತಿ ಭಂಡಾರಿ, ನೀ ಬೈಬೇಡಪ್ಪ, ಅವಾಗ ಬೈಬೇಡ, ನೀಲಮ್ಮ ತಾಯಿಗೆ ನೀ ಬೈಯಾಕ ಹೋಗ್ಬೇಡ. ಯಾಕ ಅಂತಂದ್ರೆ ನಾನು ಯಾವ ಜಂಗಮನೂ ಅಲ್ಲ, ಯಾವ ಸಂಗಮನೂ ಅಲ್ಲ. ನಾನು ಯಾವ ಜಂಗಮನೂ ಅಲ್ಲ, ಸಂಗಮನೂ ಅಲ್ಲ. ನಾ ಕಳ್ಳಿದ್ದಿದ್ದೇ ನಿಜ. ಸುಳ್ಳಾಡಿದ್ರ ನಿನ್ನ ಮನೆಯೊಳಗೆ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಹಾದ್ಯಾಗ ಬಿದ್ದಿರ್ತಕ್ಕಂಥ ಕಲ್ಲನ್ನ ಕೊಳ್ಳಾಗ ಕಟ್ಕೊಂಡು ಬಂದಿನಿ, ನೋಡು ಅಂತ ತಿಳ್ಕೊಂಡು ಬಿಚ್ಚಿ ತೋರ್ಸಾಕ ಹೋಗ್ತಾನ. ಕಲ್ಲ ಅದು ಲಿಂಗವಾಗಿ ಪರಿವರ್ತನೆಯಾಗಿತ್ತು. ಯಾವಾಗ ಹಾದ್ಯಾಗ ಬಿದ್ದಿರ್ತಕ್ಕಂಥ ಕಲ್ಲು ಲಿಂಗ ಆಗಿಬಿಟ್ಟಿತ್ತು, ಆವಾಗ ಬಸವಣ್ಣವ್ರಂತಾರ, ಎಂಥ ಪುಣ್ಯಾತ್ಮಪ್ಪ ನೀನು. ಹಾದಿಯಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲನ್ನ ನೀನು ಲಿಂಗ ಅಂತ ತಿಳ್ಕೊಂಡು ಕೊಳ್ಳಾಗ ಕಟ್ಕೊಂಡಿಯಪ್ಪ, ಎಂಥ ಪುಣ್ಯವಂತರು. ಎಷ್ಟೋ ಜನ ಲಿಂಗಾಯತರು ಕೊಳ್ಳಾಗಿರ್ತಕ್ಕಂಥ ಲಿಂಗವನ್ನೇ ಕಲ್ಲ ಅಂತ ತಿಳ್ಕೊಂಡಾರ. ಅವ್ರಕ್ಕಿಂತ ಉತ್ತಮಲ್ಲಪ್ಪ ನೀನು. ಬಸವಣ್ಣವ್ರು ಹೇಳೋದು ಖರೆ ಐತೇನಿಲ್ರಿ? ಪುರಾಣದೊಳಗೆ ನೀವು ಎಲ್ಲಾ ಜಾತಿಯವರು ಬಂದಿರಿ, ಎಲ್ಲಾ ಧರ್ಮದವ್ರು ಬಂದಿರಿ. ನಿಜವಾಗ್ಲೂ ಕೂಡ ಬಸವಣ್ಣ ಎಲ್ಲರವ,
ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂದ್ರು ಬಸವಣ್ಣವರು. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಮತ ಪಂಥ, ಯಾವುದೇ ಭೇದ ಭಾವ ಇರಬಾರದು, ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಎಂತಕ್ಕಂತ ಒಂದೇ ಭಾವ ಇರಬೇಕು ಅಂತಾರೆ ಬಸವಣ್ಣವರು. ಏನಂದ್ರು ಅಂತಂದ್ರ, ಎಂಥ ಪುಣ್ಯಾತ್ಮಪ್ಪ ನೀನು, ಹಾದಿಯಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲನ್ನ ಲಿಂಗ ಅಂತ ತಿಳ್ಕೊಂಡು ಕಟ್ಕೊಂಡು ಬಂದಿದಿ. ಆದ್ರೆ ಎಷ್ಟೋ ಜನ ಲಿಂಗವಂತರು ಒಳ್ಳಾಗಿರ್ತಕ್ಕಂಥ ಲಿಂಗವನ್ನೇ ಕಲ್ಲ ಅಂತ ತಿಳ್ಕೊಂಡಾರ. ಬಸವಣ್ಣವ್ರು ಹೇಳೋದು ಖರೆ ಐತೇನಿಲ್ರಿ? ನಾವು ಕೇಳ್ತಿರ್ತೀವಿ ನಮ್ಮ ಹುಡುಗರಿಗೆ, ಏನ್ರಿ ತಮ್ಮ ನೀವ್ ಯಾರು? ಅಪ್ಪೋರು ಲಿಂಗಾಯತ್ರಿ. ಎಷ್ಟು ಬಾಯಿ ತೆಗಿತಾನಂತಂದ್ರವ, ಎಷ್ಟು ಬಾಯಿ ತೆಗಿತಾನ. ಅಪ್ಪೋರ ನಾವ್ ಲಿಂಗಾಯತ್ರಿ. ಮತ್ತೊಂದಿಟ್ಟು ಲಿಂಗ ತೋರ್ಸತ್ತಮ್ಮ, ಅದು ಕೇಳಾಕ್ ಹೋಗ್ಬೇಡ್ರಿ. ಲಿಂಗ ಕೇಳಬೇಡ್ರಿ ಅಪ್ಪೋರ. ಯಾಕೋ ಇಲ್ರಿ, ಏನ 5 ಸೆಕೆಂಡ್ ನಮಗ್ ಕಟ್ಟಿದ್ರಲ್ರಿ, ಅದ ಖರೆ ರೀ. ಕಟ್ಟ ಕಡೆಗೆ ಒಳಗೊಮ್ಮೆ ಇಡ್ತಾರ ನೋಡ್ರಿ, ಅದ ಖರೆ. ಹುಟ್ಟದ 5 ದಿವಸಕ್ಕೆ ಏನು ಕಟ್ತಾರ, ಅವಾಗ ಕೊಳ್ಳಾಗ ಲಿಂಗ ಮುಟ್ಟುದು. ಮತ್ತೆ ಯಾವಾಗ ಮುಟ್ಟುದು? ಕುಣ್ಯಾಗಿಟ್ಟು ಬಳಕ. ಅದು ಅವ್ನ ಕೊಳ್ಳಾಗಿರೋದಿಲ್ಲ. ಈಗ ಯಾರ ಕೊಳ್ಳಾಗ್ರೆ ಒಂದ್ ಲಿಂಗ ಇದ್ರು ಕೂಡ್ರಿ ರೊಟ್ಟಿ ಕಟ್ಟುನಂತ. ಕಡೆಗೆ ಏನು ಸಿಗ್ಲಿಲ್ಲ ಅಂತಂದ್ರೆ ಒಂದು ಕೆಸರದ ಲಿಂಗ ಮಾಡಿ ಕಟ್ತಾರ. ಇಲ್ಲಿಗೆ ಬಂದದ ಲಿಂಗಾಯತರ ಪರಿಸ್ಥಿತಿ. ಶ್ರೀಮಂತ ಅಂದ್ರೆ ಯಾರಿಗಂತಾರ ತಂಗಿ? ಸಿರಿ ಇದ್ದವ ಶ್ರೀಮಂತ. ಗುಣವಂತ ಅಂತ ಯಾರಿಗಂತಾರ? ಗುಣ ಇದ್ದವ ಗುಣವಂತ. ರೂಪವಂತ ರೂಪ ಇದ್ದವ ರೂಪವಂತ. ಬುದ್ಧಿ ಇದ್ದವ ಬುದ್ಧಿವಂತ. ಹಂಗ ಅಂಗದ ಮೇಲೆ ಲಿಂಗ ಇದ್ದವ ಲಿಂಗವಂತ ಅಥವಾ ಲಿಂಗಾಯತ. ಮತ್ತ ಅಂಗದ ಮೇಲೆ ಲಿಂಗಾನ ಇಲ್ಲ ಅಂದ್ಕೊಳಕ್ ನಿಮ್ಗೆ ಏನಂತ ಕರಿಬೇಕು ನಾವು? ಯಾರ್ಯಾರು ಕೊಳ್ಳಾಗ ಲಿಂಗ ಅದ ಕೈ ಎತ್ತಿರ ನೀವ್ರಪ್ಪ ಶರಣರ. 1 2 3 4 ಎಣಸಿ 4 ಇವ್ರ ಸಂಖ್ಯೆ ನೋಡಿದ್ರೆ 1000 ಮಂದಿ ಅಲ್ಲ. 4 ಮಂದಿ ಕೊಳ್ಳಾಗ ಲಿಂಗ. ನೀವು ಹೆಚ್ಚು ಕಡಿಮೆ ಒಂದು 10-15 ಮಂದಿ. ಏನಂತ ತಿಳ್ಕೊಬೇಕು ನಾವು? ಹಿಂಗಾದ್ರೆ ಹೆಂಗ ಸಮಾಜ ಹೆಂಗ್ ಉಳಿತದ್ರಪ್ಪ? ಒಂದ್ ಕತಿ ಹೇಳ ನಿಮಗೆ ಮುಗಿಸ್ಬಿಡ್ತೀನಿ. ಟೈಮ್ ಆತು. ಒಂದು ಕತಿ ಹೇಳಿ ಮುಗಿಸ್ಬಿಡ್ತೀನಿ. ಒಬ್ಬ ಇವತ್ತು ನಾನು ಹುಲಿನ ಹೊಡಿಬೇಕು ಅಂತ ತಿಳ್ಕೊಂಡು ಕಾಡಿಗೆ ಹೋದ. ಇವತ್ತು ಹುಲಿನ ಬೇಟೆ ಆಡ್ಬೇಕು ಅಂತ ತಿಳ್ಕೊಂಡು ಒಬ್ಬ ಬೇಡ್ರವ ಏನ್ ಮಾಡ್ದ, ಕಾಡಿಗೆ ಹೋಗ್ಬಿಟ್ಟ. ಇವತ್ತು ಹುಲಿನ ಕೊಲ್ಲಬೇಕು ಅಂತ. ಘೋರವಾಗಿರ್ತಕ್ಕಂಥ ಅರಣ್ಯ, ಹುಲಿ ಇರ್ತಕ್ಕಂಥ ಅರಣ್ಯ ಒಳಗೆ ಹಾಕಿ ಬಿಟ್ಟ. ಎದುರುಗಡೆ ಒಂದು ಹುಲಿ ಬಂದ ಬಿಡ್ತು. ಯಾವಾಗ ಹುಲಿ ಬಂದು ಬಿಡ್ತು, ಇದನ್ನು ಕೊಂದ ಬಿಡ್ಬೇಕು ಅಂತ ತಿಳ್ಕೊಂಡು ಹೆಗಲಿ ಹಾಕೊಂಡಿದ್ದು ಬಂದೂಕ ಹಿಂಗ ತೆಗಿಬೇಕು ಅಂತ ಬಂದೂಕ ಮರ್ಯಾಗ ಮರ್ತು ಬಿಟ್ಟ. ನೀವು ಎದಿ ಚಾಲ ಅಂದ್ ಬಿಡುತ್ತೆ. ಯಪ್ಪೋ ಘಾತ ಆಯ್ತದ ಸುದ್ದಿ. ಯಾಕ? ನಾನು ಹೊಡಿಬೇಕು ಅಂದದಕ್ಕ, ಇಲ್ಲಾದ್ರೆ ಅದು ನನಗೆ ಹೊಡಿತೈತಿ. ಹೆಂಗ ಮಾಡ್ಬೇಕು ಅಂತ ತಿಳ್ಕೊಂಡು ಹಿಂಗ ಕೈ ಆಡಿಸ್ತಕ್ಕಂಥ ಸಮಯದೊಳಗ ಜೇಬನಾಗ ಏನೋ ಇದ್ದಂಗ ಆಯ್ತು, ಕಿಶಾನಾಗ ಏನೋ ಇದ್ದಂಗಿತ್ತು. ತೆಗೆದು ನೋಡ್ತಾನ, ಒಂದ್ ಯಾವ್ದೋ ಕಾಗದ ಏನಾರ ಇರ್ಬೇಕಂತ ನೋಡ್ತಾನ ಅಂತಂದ್ರ ಬಂದೂಕಿನ ಲೈಸೆನ್ಸ್ ಇತ್ತ. ಯಾವಾಗ ಎದುರುಗಡೆ ಹುಲಿ ಬರಾಕತ್ತದ ಅದಕ್ಕಂತಾನ, ನನ್ ಕಡೆ ಬರಾಕ್ ಹೋಗ್ಬೇಡ, ತಿನ್ನಾಕ್ ಹೋಗ್ಬೇಡ, ನಿನ್ನ ಕೊಂದಾ ಬಿಡ್ತೀನಿ ನೋಡು, ನನ್ನ ಕೈಯಾಗ ಲೈಸೆನ್ಸ್ ಅದ ಲೈಸೆನ್ಸ್. ಅವಾಗ ಹುಲಿ ಅಂತದ, ಬುದ್ಧಿಗೇಡಿ, ಆ ಲೈಸೆನ್ಸ್ ತಗೊಂಡು ಏನ್ ಮಾಡೋನು? ಲೈಸೆನ್ಸ್ ನನಗೆ ಕೊಲ್ಲೋದಿಲ್ಲ, ಬಂದೂಕ್ ಕೊಲ್ತದ. ಎಲ್ಲದ ನಿನ್ನ ಬಂದೂಕ ಅಂತ ಕೇಳ್ತದ ಹುಲಿ. ಹಂಗ ಲಿಂಗಾಯತ ಅನ್ನೋದು ಲೈಸೆನ್ಸ್ ಇದ್ದಂಗದ, ಕೊಳ್ಳಾಗಿನ ಲಿಂಗ ಅನ್ನೋದು ಬಂದೂಕ್ ಇದ್ದಂಗದ. ತಂಗಿ ಲಿಂಗ ಕಟ್ಕೋಬೇಕ್ರಪ್ಪ. ಯಮದೂತರು ಎಳ್ಕೊಂಡು ಒಯ್ತಕ್ಕಂತ ಸಮಯದೊಳಗ ನೀ ಎಷ್ಟು ಗಳಿಸಿ, ನೀ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿ, ನೀ ಏನೇನು ಗಳಿಸಿ ಅನ್ನೋದು ನೋಡೋದಿಲ್ಲ. ಏನು ನೋಡ್ತಾನ ಅಂತಂದ್ರ ನಿನ್ನ ಕೊಳ್ಳಾಗ ಲಿಂಗ ಆಯ್ತು ಇಲ್ಲ ನೋಡ್ತಾನ. ಲಿಂಗ ಇದ್ದಿ ಅಂತಂದ್ರ, ಕೊಳ್ಳಾಗ ಲಿಂಗ ಇತ್ತು ಅಂತಂದ್ರ ನಡಿತಮ್ಮ ನೀ ಸ್ವರ್ಗಕ್ಕ, ಮೋಕ್ಷ ಅದ ನಿನಗ. ಕೊಳ್ಳಾಗ ಲಿಂಗ ಇತ್ತು ಅಂತಂದ್ರ ನಿನಗ ಮೋಕ್ಷ ಅದ, ನಡಿ ಸ್ವರ್ಗಕ್ಕೆ ನಡಿ ಅಂತಾನ. ಲಿಂಗನ ಇದ್ದಿದ್ದಿಲ್ಲ ಅಂತಂದ್ರ ಬಗಿರ್ಲಿ ಅವನ ನರಕಕ್ಕೆ, ತಡ್ರ ಇವನಿಗೆ ನರಕಕ್ಕೆ ಅಂತಾನ. ಅದಕ್ಕೆ ತಂಗಿ, ಯಾವ ಯಾವ ಧರ್ಮದೊಳಗೆ ಹುಟ್ಟಿರಿ ಅವ್ರವ್ರ ಧರ್ಮ ಶ್ರೇಷ್ಠ. ಇವತ್ತು ಇಸ್ಲಾಂ ಧರ್ಮದವ್ರು ಅಂತಂದ್ರ ಕುರಾನ್ ಓದುದು ಶ್ರೇಷ್ಠ, ನಮಾಜ್ ಮಾಡುದು ಶ್ರೇಷ್ಠ, ಜಕಾತ್ ಕೊಡುದು ಶ್ರೇಷ್ಠ, ಮಕ್ಕಾ ಮದೀನಕ್ಕ ಹೋಗುದು ಶ್ರೇಷ್ಠ. ಹಂಗ ನೀವು ಲಿಂಗಾಯತರದಿರಿ ಅಂತಂದ್ರ ನೀವು ಒಳಗ ಲಿಂಗ ಕಟ್ಟುವುದು ಶ್ರೇಷ್ಠ, ಹಣಿಗೆ ವಿಭೂತಿ ಧರಿಸುವುದು ಶ್ರೇಷ್ಠ, ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನ ಪೂಜೆ ಮಾಡಿ ಲಿಂಗ ಪೂಜೆ ಮಾಡುವುದು ಶ್ರೇಷ್ಠ, ಎಲ್ಲರಿಗೂ ಶರಣಾರ್ಥಿರಪ್ಪ ಅಂತ ಎಲ್ಲರಿಗೂ ಕೈ ಮುಗಿಯುವುದು ಶ್ರೇಷ್ಠ, ಎಲ್ಲರ ಬಾಯಿ ಒಳಗೆ ಕಲ್ಲು ಸಕ್ರಿ ಹೆಂಗ ರುಚಿ ರುಚಿಯಾಗಿ ಮಾತಾಡುವುದು ಶ್ರೇಷ್ಠ. ಯಾಕ? ಇದು
ಲಿಂಗಭಕ್ತರ ಲಕ್ಷಣ ಅಂತಾರ ಬಸವಣ್ಣವರು. ಕಂಡ ಭಕ್ತಂಗೆ ಕೈ ಮುಗಿವಾತನೇ ಭಕ್ತ, ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯ್ಯ, ಕೂಡಲ ಸಂಗಮ ದೇವ ಅಂತಾರ. ಅದಕ್ಕ ಧರ್ಮದ ಆಚರಣೆ ಎಂಬತಕ್ಕಂಥದ್ದೇನದಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅದಕ್ಕ ಇಂತಿಂತ ಕಳ್ಳರನ್ನು ಕೂಡ ಯಾವಾಗ ಬಸವಣ್ಣನವರು ಆ ಶರಣರಿಗೆ ಹಿಂಗ ಕೈ ಮುಗಿದು ಬಿಟ್ರು, ಆ ಕಳ್ಳರಿಗೆ ಹಿಂಗ ಕೈ ಮುಗಿದು ಬಿಟ್ರು, ಆ ಕಳ್ಳನು ಕೂಡ ಅತ್ಯಂತ ದೊಡ್ಡ ಶ್ರೇಷ್ಠ ಶರಣನಾಗಿಬಿಟ್ಟ, ಮನ ಪರಿವರ್ತನೆಯಾಗಿ ಅಂತ ತಿಳ್ಕೊಂಡು ಕಲ್ಯಾಣದ ಇತಿಹಾಸದೊಳಗೆ ಗೊತ್ತಾಗ್ತದ. ಇಂಥ ಒಂದಲ್ಲ ಎರಡಲ್ಲ ನೂರಾರು ಪವಾಡಗಳು ಹಂಗೆ ಬಂದೇ ಬರ್ತಾವ. ಅವಶ್ಯಕತೆ ಇದ್ದಿದ್ದಷ್ಟನ್ನ ನಾನು ನಿಮ್ಗ ಹೇಳಾಕತ್ತೀನಿ. ಇನ್ನು ನಾಳಿನ ಪವಾಡಗಳಂತೂ ಇನ್ನೂ ಅದ್ಭುತ, ಇದಕ್ಕಿಂತ ಸುಂದರ. ಚಲೋ ಅದಾವೇನಿಲ್ರಿ ಪವಾಡಗಳು? ಎಲ್ಲರ ಮನಸ್ಸಿಗೆ ಬಂದವ? ಮನಸ್ಸಿಗೆ ಬರ್ಲಾದ ಇಟ್ಟು ಬಂದ್ ಬರ್ತೀವಿ ಅಂದ್ರೆ ಅಪ್ಪ ಬರ್ತೀವಿ, ಹೌದಲ್ಲ? ಬಹಳ ಚಂದ ಬರ್ತೀರಿ, ಬಹಳ ಚಂದ ಕೇಳ್ತೀರಿ. ಇನ್ನು ಒಂದ್ ಏನ್ ಸಮಸ್ಯೆ ಐತಿ ಅಂತಂದ್ರೆ ಬೇಗ ಬರೋದಿಲ್ಲ, ಇದು ಒಂದ ಸಮಸ್ಯೆ. ಯಾವಾಗ ಜಯಗುರು ಬಸವಣ್ಣ ಅನ್ನೋದು ಕಿವ್ಯಾಗ ಬೀಳ್ತದ ಮನ್ಯಾಗ ಕೂತಾಗ, ಅಜ್ಜಾರ ಬಂದಾರ ನಡೀತಂಗಿ, ಅವಾಗ ಮನಿ ಬಿಡ್ತೀರಿ ನೀವು. ಹಂಗ ಮಾಡಕ್ ಹೋಗ್ಬೇಡ್ರಿ. ಈಗ ಇದು ಮುಗಿಯಾಕ ಬಂತು. ಎಷ್ಟು ದಿವಸಗಳು ಮುಗಿದು ತಂಗಿ? ಈಗ 13 ದಿವಸ ಮುಗಿದು ಅಲ್ಲೇವಾ? ಇನ್ 8 ದಿವಸ ಉಳಿದು, 8 ದಿವಸ ಉಳಿದು, 8 ದಿವಸ ಉಳಿದು. ಇನ್ 8 ದಿವಸ ನೋಡುವಂಗ ಹೋಗ್ಬಿಡ್ತಾವ. ಯಾಕಂತಂದ್ರೆ ಈ ಪವಾಡಗಳು ಇಷ್ಟು ಅದ್ಭುತ ಅದಾವಲ್ಲ, ನೀವೇನು 3 ತಾಸು ಕೇಳಿದ್ರು ಸಹಿತ ಬರೀ ಒಂದು ಅರ್ಧ ತಾಸು ಕೇಳದಂಗ ಆಗ್ತದೆ. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಪವಾಡಗಳು ಇನ್ನು ಮುಂದೆ ಬರ್ತವ. ನೀವು ಆದಷ್ಟು ಬೇಗ ಬರಬೇಕು. ಶರಣರು ನೀವು ಬೇಗ ಬರ್ರಪ್ಪ, ತಾಯಂದ್ರು ನೀವು ಬೇಗ ಬರ್ರಪ್ಪ. ಎಲ್ಲರೂ ಕೂಡಿ ಜಯಗುರು ಬಸವಣ್ಣ ಅನ್ನೋ ಪ್ರಾರ್ಥನೆ ಮಾಡಬೇಕು. ಯಾಕೆ ಇನ್ನು ನಾಳೆ ನಾಡ್ದ ಮುರುಘಾ ಮಠದ ಅಜ್ಜವ್ರು ಬರೋದಾರ, ಇನ್ನೂ ದೊಡ್ಡ ಅಜ್ಜವ್ರು ಬರಾಕತ್ತಾರ. ನೀವ್ ಯಾರು ಹೇಳಿಲ್ಲ ಅಂದ್ರು ಸಹಿತ ಎಲ್ಲಿ ಬಸವ ಪುರಾಣ ನಡೀತಿರ್ತದ ಕೇಳಬೇಕು ಅಂತ ಮಹಾತ್ಮರೇ ಬರ್ತಾರ, ದೊಡ್ಡ ಸ್ವಾಮಿಗಳೇ ಬರ್ತಾರ. ಅದಕ್ಕ ನಾಳೆಯಿಂದ ಆದಷ್ಟು ಬೇಗ ಬರ್ರಿ. ನಾವು ನೀವು ಕೂಡಿ ಪ್ರಾರ್ಥನೆ ಮಾಡೋಣ್ರಿ. ನಾಳೆಯಿಂದ ಒಂದು 10 ನಿಮಿಷ ಬೇಗ ಬಂದ್ರಿ ಅಂತಂದ್ರೆ ಇನ್ನೂ ಆನಂದ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ನಮ್ಮ 2019-20 ಸಾಲಿನ 10ನೇ ವಿದ್ಯಾರ್ಥಿನಿಯರು ಇವತ್ತು ನಿಮ್ಮೆಲ್ಲರಿಗೂ ಪ್ರಸಾದ ಸೇವೆ ಮಾಡಿಸ್ಯಾರ ನೋಡ್ರಿ. ಎಷ್ಟು ಸಣ್ಣ ವಯಸ್ಸಿನ ಹುಡುಗರು ಅವರು ಇವತ್ತ ನಮ್ಗೆ ಸತ್ಕಾರ ಮಾಡಿದ್ರು. ಎಷ್ಟು ಸಣ್ಣ ವಯಸ್ಸಿನ ಹುಡುಗರು, ಅಂತ ಸಣ್ಣ ಹುಡುಗರು ಮನಸ್ಸಿನೊಳಗ ಇವತ್ತವ್ರಿಗೆ ದಾಸೋಹ ಮಾಡ್ಬೇಕು, ಬಸವ ಪುರಾಣ ಕೇಳಬೇಕು ಅನ್ನೋ ಕಲ್ಪನೆ ಬರಾಕತ್ತದಲ್ಲ. ನಿಜವಾಗ್ಲೂ ಕೂಡ ಇವತ್ತಿನ ಯುವಕರಲ್ಲಿ ಇಂತಹ ಬಸವ ಪ್ರಜ್ಞೆ ಬರುವುದು ಬಹಳ ಅವಶ್ಯಕತೆ ಅದ. ಇವತ್ತು ಆ ಬಸವ ಪುರಾಣದ ಮುಖಾಂತರ ಇವತ್ತು ನಮ್ಮ ಇಷ್ಟು ಸಣ್ಣ ವಯಸ್ಸಿನ ಮಕ್ಕಳು ಸಹಿತ ತಯಾರಾಗಕತ್ತಾರ ಅಂತಂದ್ರ ನಾವು ಬಸವ ಪುರಾಣ ಹೇಳಿದ್ದು ಸಾರ್ಥಕ ಆತ ಈ ಊರಾಗ. ಎಲ್ಲರಿಗೂ ಕೂಡ ತಮ್ಮ ತಮ್ಮ ಧರ್ಮ ಬೆಳಿಬೇಕು ಅನ್ನೋ ಚಿಂತೆ ಅದ. ಏನೆಲ್ಲ ಕಷ್ಟಪಟ್ಟು ಅವರು ತಮ್ಮ ಧರ್ಮಗಳನ್ನು ಬೆಳೆಸಕತ್ತಾರ. ಇರ್ಲಿ, ಒಳ್ಳೇದೇ ಅದು. ಯಾಕೆ ಸ್ವಧರ್ಮೇ ನಿಧಾನಂ ಶ್ರೇಯ, ಅವ್ರವ್ರ ಧರ್ಮ ಅವರಿಗೆ ಶ್ರೇಷ್ಠ. ಆದ್ರೂ ಕೂಡ ನಾವು ನಮ್ಮ ಜನರಲ್ಲಿ ಹೇಳೋದು ಏನು ಅಂತಂದ್ರ, ನಿಮ್ಮಲ್ಲಿನೂ ಕೂಡ ಧರ್ಮ ಪ್ರಜ್ಞೆ ಬರಲಿ. ಮುಖ್ಯವಾಗಿ ನಮ್ಮ ಯುವಕ ಯುವತಿಯರಲ್ಲಿ, ಸಣ್ಣ ಮಕ್ಕಳಲ್ಲಿ. ಇವತ್ತು ನೋಡಿ, ಮಾನ್ಯ ಹೋಗ್ತಕ್ಕಂತ ಸಮಯದೊಳಗ ಇಲ್ಲಿ ಮುಂದ ಒಂದು ಸಣ್ಣ ಹುಡುಗ, ಅಪ್ಪ ನಿಲ್ಲಿಸ್ರಿ ಗಾಡಿ ನಿಲ್ಲಿಸಿದ್ವಿ. ನಿನ್ನೆ ಮೊನ್ನೆ ಅದು ನಿಲ್ಲಿಸಿದ್ವಿ ಗಾಡಿ. ಅವ 500 ರೂಪಾಯಿ ನೋಟ್ ಕೊಟ್ಟು ನನಗೆ ನಮಸ್ಕಾರ ಮಾಡ್ದ. ಯಾಕೆ ಗೊತ್ತಮ್ಮ, ಮತ್ ಇಷ್ಟು ರೊಕ್ಕ ಕೊಡಾಕತ್ತೀಯಲ್ಲ? ಇಲ್ರಿ ಅಪ್ಪರ, ಅಲ್ಲಿ ಹಾದ್ಯಾಗ ಬಿದ್ದಿದ್ದು ರೀ, ಮತ್ತ ಅದು ನಾ ನಿಮ್ಗೆ ತಂದು ಕೊಡಾಕತ್ತೀನಿ. ಅಲ್ಲೋ ಹಾದ್ಯಾಗ ಬಿದ್ದಿದ್ದು ಅಂತಂದ್ರ 500 ರೂಪಾಯಿ ಅದಾವ, ನಿನಗೊಂದು ಚಲೋ ಅಂಗಿ, ಚಲೋ ಚಡ್ಡಿ ಏನಾರ ನೀ ತಗೋಬೇಕು ಇಲ್ಲೋ ಅಂತೀನಿ. ಅವಾಗ ಏನ್ ಅನ್ಬೇಕು ಹುಡುಗ, ಅಪ್ಪರ ಅಂಗಿ ಚಡ್ಡಿ ನಮ್ಮ ಅಪ್ಪ ಕೊಡಿಸ್ತಾನ್ರಿ, ಇದು ಸಿಕ್ಕಿದ ದುಡ್ಡ್ರಿ, ಇದು ಒಳ್ಳೆ ಕಾರ್ಯದ ಸಲುವಾಗಿ ಅದು ಉಪಯೋಗ ಆಗ್ಬೇಕು ಅಂತ ತಿಳ್ಕೊಂಡು ನಿಮಗೂ ಕೊಡಾಕತ್ತೀನಿ ಅಂತ. ನಾವು ಇಂಥ ಸಣ್ಣ ಹುಡುಗರಲ್ಲಿಯೂ ಕೂಡ ಇಂಥ ಭಾವನೆ ಅದಲ್ಲ. ವಿಶೇಷವಾಗಿ ನಮ್ಮ ಲೋಕೂರು ಗ್ರಾಮ, ಯಾವ ಜಗಳಿಲ್ಲ, ಜೂಟಿ ಇಲ್ಲ, ಎಲ್ಲರ ಜೊತೆಗೆ ಬಾಂಧವ್ಯ, ದುಡಿತಾರ, ಉಣ್ತಾರ, ಸತ್ಯ ಶುದ್ಧ ಕಾಯಕದಿಂದ ಬದುಕತಕ್ಕಂತ ಈ ನಮ್ಮ ಲೋಕೂರು ಗ್ರಾಮದೊಳಗೆ ಈ ಪ್ರಜ್ಞೆ ಬಂದಿದ್ದು ನಿಜವಾಗ್ಲೂ ಕೂಡ ಬಹಳ ಒಳ್ಳೇದು. ಯಾಕೋ ಸ್ವಲ್ಪ ಮಳೆರಾಯ ಕೃಪಾ ಮಾಡಂಗ ಕಾಣಿಸ್ತಾನ. ಅದಕ್ಕೆ ಬೇಗ ಮಹಾಮಂಗಲ ಮಾಡೋಣ. ಎಲ್ಲರೂ ಕೂಡ ಪ್ರಸಾದ ಮಾಡ್ರಿ, ಹಂಗ ಯಾರು ಹೋಗ್ಬೇಡ್ರಿ, ಪ್ರತಿಯೊಬ್ರು ಕೂಡ ಪ್ರಸಾದ ಮಾಡ್ರಿ ಅಂತ ಹೇಳಿ ಹೇಳ್ತಾ ಇವತ್ತಿನ ಸೇವೆಯನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತೀವಿ. ಜಯಲಿಂಗ ಜಯಲಿಂಗ ಜಯ ಮಂಗಲ ಜಯಲಿಂಗ 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 ಜಯ ಮಂಗಲ ಜಯಲಿಂಗ ಜಯ ಪರತರ ಶಿವಲಿಂಗ ಜಯ ಪರತರ ಶಿವಲಿಂಗ ಜಯಲಿಂಗ 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 ಜಯ ಮಂಗಲ ಜಯಲಿಂಗ 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 ಜಯ ಮಂಗಲ ಜಯಲಿಂಗ ಹೊರದೀಪ ಲಿಪಲಿಂಗ ಹೊರಬೆಂದು ಗುಣಿಲಿಂಗ ಹೊರದೀಪ ಲಿಪಲಿಂಗ ಹೊರಬೆಂದು ಗುಣಿಲಿಂಗ ಸುರಚರ ಶಿವ ರುಚಿಲಿಂಗ ಸುರಚರ ಶಿವ ರುಚಿಲಿಂಗ ಜಯಲಿಂಗ 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 ಜಯ
ಮಂಗಲ ಚಿರಲಿಂಗ ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿರಲಿಂಗ ಭುವನಮಯ ಪ್ರತಿಲಿಂಗ ಭಾವಗಮ ಗುರುಲಿಂಗ ಭುವನಮಯ ಪ್ರತಿಲಿಂಗ ಭಾವಗಮ ಗುರುಲಿಂಗ ಭಾವಗನವ ಮಹಲಿಂಗ ಭಾವಗನವ ಮಹಲಿಂಗ ಶಿವರುಳಯ ಪ್ರಭುಲಿಂಗ ಶಿವಯೋಗಾಲಯಲಿಂಗ ಶಿವಯೋಗಾಲಯಲಿಂಗ ಜಯಲಿಂಗ 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 ನೀನಲ್ಲದೆ ಮತ್ಯಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ದಾನಗಲ ಗುರುಕುಮಾರೇಶ್ವರ ಮಹಾರಾಜ ಕಿ ಜಯ ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ